ಅಟೆಂಪ್ಟ್ ಯಾರು ಕೊಟ್ಟಿದ್ದೀರಾ? ಹಾಫ್ ಅಂದರೆ ಏನರ್ಥ? ಅಂದ್ರೆ ಫಸ್ಟ್ ಪೇಪರ್ ಬರೆದ್ವಿ, ಸೆಕೆಂಡ್ ಯೂಶಲಿ ಏನಾಗಿದೆ ಅಂದರೆ ಅನುಭವ ಅಂತಕ್ಕಂಥದ್ದು ಅಮೃತ. ಈ ಅನುಭವ, ಈ ಎಕ್ಸಾಮ್ ಬರೆದು ಬಂದಿರ್ತಾರಲ್ಲ, ಎಕ್ಸಾಮ್ ಬರೆದು ಬಂದರೆ ಸ್ವಲ್ಪ ಜಾಸ್ತಿ ಅನುಭವ. ಯೂಶಲಿ ಫ್ರೆಷರ್ಸ್ ಹೇಗಿರ್ತಾರೆ ಅಂತಂದ್ರೆ, ಸರ್ ಫಸ್ಟ್ ಅಟೆಂಪ್ಟು ಕರ್ನಾಟಕ ಕೆಡೋದು. ಯಾವಾಗ ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಹೋಗುತ್ತೆ? ಏನು ಫಸ್ಟ್ ಅಟೆಂಪ್ಟ್ ಬೇಡ ಸರ್, ಸೆಕೆಂಡ್ ಅಟೆಂಪ್ಟು ಯಾವುದಾದ್ರೂ IPS ಆದರೂ ಓಕೆ ಅಂತಾರೆ. ಮೂರನೇ ಅಟೆಂಪ್ಟಿಗೆ ಯಾವುದೊಂದು IRS ಹಾಕಂತಾರೆ. ನಾಲ್ಕನೇ ಅಟೆಂಪ್ಟಿಗೆ ಕ್ಲಿಯರ್ ಆದರೂ ಸಾಕು ಸರ್ ಅಂತಾರೆ. ಸೊ ಹಿಂಗೆ ಆ ಒಂದು ಎಂಥೂಸಿಯಾಸಮ್ ಏನಿರುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಕಮ್ ಡೌನ್. ಅಂದರೆ ಯಾಕೆ ಕಮ್ ಡೌನ್ ಆಗ್ತದೆ? ದೇ ವಿಲ್ ಕಮ್ ಟು ದ ರಿಯಾಲಿಟಿ ಆಫ್ ದಿ UPSC ಗೊತ್ತಾಗ್ತದೆ. ಸೊ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡಬೇಕನ್ನೋ ಆ್ಯಂಬಿಷನ್ ತಪ್ಪಲ್ಲ, ಬಟ್ ವಿ ಶುಡ್ ಗೋ ಅಕಾರ್ಡಿಂಗ್ ಟು ದಿ ಪ್ರಾಕ್ಟಿಕಲ್ ಥಿಂಗ್ಸ್. ಓಕೆ ನೆಕ್ಸ್ಟ್, ಈ UPSCಲಿ ಯೂಶಲಿ ಈಗ CSAT ತುಂಬ ಟಫ್ ಮಾಡ್ತಾರೆ. ಸೊ CSAT ಬಿಟ್ಬಿಡಿ, ಬರೀ ಜನರಲ್ ಸ್ಟಡೀಸ್ ತೊಗೊಂಡಾಗ ಎಷ್ಟು ಮಾರ್ಕ್ಸಲ್ಲಿ ಫೇಲ್ ಆಗ್ತಾರೆ? ಎಷ್ಟು ಮಾರ್ಕ್ಸಲ್ಲಿ ಯೂಶಲಿ ಜನ ಫೇಲ್ ಆಗ್ತಾರೆ? ಯಾರಾದರೂ 20% ಫೇಲ್ ಆಗೋದು ಕೇಳಿದರೆ ನೀವು 5 to 10 ಮಾರ್ಕ್ಸ್. 5 to 10 ಮಾರ್ಕ್ಸ್ ಅಂದರೆ ಎಷ್ಟು ಕ್ವಶನ್? 3 to 4 ಕ್ವಶನ್ ವಿತ್ ನೆಗೆಟಿವ್ ಮಾರ್ಕ್ಸ್ ಇನ್ಕ್ಲೂಡ್ ಮಾಡಿ, ಕರೆಕ್ಟಾ? ಸೊ ನಮ್ಮನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಏನು? 3 to 4 ಕ್ವಶನ್ಸ್. ಸೊ ನಾನು ಇಲ್ಲಿ ಏನು ಬಂದಿದ್ದೀನಿ ಅಂತಂದರೆ 3 to 4 ಕ್ವಶನ್ಸ್ನ ಹೆಂಗೆ ಎನ್ಹಾನ್ಸ್ ಮಾಡಬೇಕಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿಸ್ ಸೆಷನ್ ಯಾರಿಗಪ್ಪ ಅಪ್ಲಿಕೇಬಲ್ ಅಂತಂದರೆ 3 to 4 ಕ್ವಶನ್ಸಲ್ಲಿ ಫೇಲ್ ಆಗ್ತಕ್ಕಂಥ ಕ್ಲಿಯರ್ ದಿಸ್ ಪ್ರಿಲಿಮ್ಸ್ ಬಿಕಾಸ್ ಆಫ್ 3 to 4 ಕ್ವಶನ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 45 ಕ್ವಶನ್ ನೆಟ್ ಕರೆಕ್ಟ್ ಮಾಡ್ತೀರಾ, ಯೂಶಲಿ ಅಲ್ಲೇ ಇದ್ದಿರ್ತಲ್ವ ಕಟ್ ಆಫ್. ನಾನು 45 to 50 ಹೆಂಗೆ ತೊಗೊಂಡೋಗ್ಬೇಕಂತ ಹೇಳ್ತೀನಿ. ಬಟ್ 45 ಕ್ವಶನ್ಸ್ ರೈಟ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾವ ಕಡೆ ಇದೆ? ನಿಮ್ಮ ಕಡೆ. ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಸೊ ನೀವು ಕೆಲವೊಂದು ನಾನು ಇಲ್ಲಿ ರೂಲ್ಸು ಟೆಕ್ನಿಕ್ಸ್ ಎಲ್ಲ ಹೇಳ್ತಿರ್ತೀನಿ, ಸರ್ ಇದು ಹಿಂಗೆ ಮಾಡುತ್ತೆ, ಇದು ಆ ಕ್ವಶನ್ ಅಪ್ಲೈ ಆಗುತ್ತಾ, ಈ ಕ್ವಶನ್ ಅಪ್ಲೈ ಆಗುತ್ತೆ ಅಂತ ಕೇಳಿದ್ದೀನಿ. ನಾನು ಅದೇನು ಹೇಳ್ತೀನಿ, ಐ ಆಮ್ ಹಿಯರ್ ಜಸ್ಟ್ ಟು ಗಿವ್ ಎಕ್ಸ್ಟ್ರಾ ಬೂಸ್ಟ್. ಸೊ ಆಲ್ರೆಡಿ ನಿಮಗೆ ಮೊದಲೇ ಗೊತ್ತಿರಬೇಕಂದ್ರೆ 45 ಕ್ವಶನ್ ನೆಟ್ ಕ್ವಶನ್ ಕ್ಲಿಯರ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇದ್ದರೆ ದಿಸ್ ಸೆಷನ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎನಿಬಡಿ ನೋಸ್ ದ UPSC ಲ್ಯಾಂಗ್ವೇಜ್? ಎನಿಬಡಿ ನೋಸ್ UPSC ಲ್ಯಾಂಗ್ವೇಜ್? ಗೊತ್ತಿದೆಯಾ? ಸಿ UPSC ಲ್ಯಾಂಗ್ವೇಜ್ ಏನಪ್ಪ ಅಂತಂದರೆ, ನೀವು ಕ್ವಶನ್ ಪೇಪರ್ ಓದಿ, ಪ್ರತಿ ವರ್ಷ ಕ್ವಶನ್ ಪೇಪರ್ ಓದಿ. ಇಂಗ್ಲೀಷ್ ಹಿಂದಿ ಇರುತ್ತೆ, ಇಂಗ್ಲೀಷ್ ಆ್ಯಂಡ್ ಹಿಂದಿ ಇಸ್ ನಾಟ್ UPSC ಲ್ಯಾಂಗ್ವೇಜ್. UPSC ಲ್ಯಾಂಗ್ವೇಜ್ ಅಂತಂದರೆ ಕೆಲವೊಂದು ಕ್ವಶನ್ಸಲ್ಲಿ, ಕೆಲವೊಂದು ಆಪ್ಷನ್ಸಲ್ಲಿ ಕೆಲವೊಂದು ವರ್ಡ್ಸ್ ಕೊಟ್ಟಿರ್ತಾರೆ. ಆ ವರ್ಡ್ಸ್ ಏನು, ಆ ವರ್ಡ್ಸಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು UPSCಯಲ್ಲಿ ನಾಟ್ ಅಂತ ವರ್ಡ್ ಕೊಟ್ಟಿರ್ತಾರೆ. ನಾಟು ಗೋಲ್ಡಲ್ಲಿ ಕೊಟ್ಟಿರ್ತಾನೆ. ಇದು ಗೋಲ್ಡ್ ಏನು ಕೊಟ್ಟಿರ್ತಾನೆ ಗೋಲ್ಡಲ್ಲಿ? ವಾಟ್ ಈಸ್ ಈಸ್ ಇಂಟೆನ್ಷನ್? ಗೋಲ್ಡಲ್ಲಿ ಕೊಟ್ಟಿರ್ತಾನೆ, ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿ ವಾಟ್ ಈಸ್ ಇಸ್ ಇಂಟೆನ್ಷನ್. ಫೋಕಸ್ ಮಾಡಿ ಅಂತ ಅಂದರೆ ಅಷ್ಟು ಬರೀ ಏನಾಗುತ್ತೆ ನಮಗೆ ಉದ್ವೇಗದಲ್ಲಿ, ಅಂದರೆ ಅದು ನಾಟ್ ಅಂತ ಓದಲ್ಲ, ಕರೆಕ್ಟಾ? ಈಗ ಯೂಶ್ವಲಿ ನಾವೆಲ್ಲ ಮಾಕ್ ಟೆಸ್ಟ್ ಸೀರೀಸಲ್ಲಿ ನಾಟ್ ಅಂತ ಗೋಲ್ಡ್ ಮಾಡ್ತಾರೆ, ಕೆಲವರು ಮಾಡ್ಬೋದು, ಕೆಲವರು ಜನರೇ ಮಾಡಲ್ಲ ಅಲ್ವಾ? ಆ ಥರ ಮಿಸ್ಟೇಕ್ ಮಾಡಲ್ಲ, ಅಂದರೆ ನಮ್ಮನ್ನು ಮಿಸ್ಗೈಡ್ ಮಾಡಲ್ಲ. ಯಾವಾಗ UPSC ಹೆಂಗಪ್ಪ ಅಂತಂದರೆ ಇಟ್ ಈಸ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ನಮ್ಮನ್ನು ಮಿಸ್ಗೈಡ್ ಮಾಡಲ್ಲ. ಸೊ ನಾಟ್ ಅಂತಿದ್ರೆ ಅದನ್ನು ಸ್ಪೆಷಲಾಗಿ ಮೆನ್ಷನ್ ಮಾಡ್ತಾನೆ, ಪ್ಲೀಸ್ ಫೋಕಸ್ ಆನ್ ದಿಸ್ ವರ್ಡ್. UPSCಲ್ಲಿ ಏನೇ ಕೊಟ್ಟರು ತುಂಬ ಕ್ಲಿಯರಾಗಿ ಕೊಟ್ಟಿರ್ತಾರೆ, ಬಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಈ ಲ್ಯಾಂಗ್ವೇಜು ಟೋನ್ ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ ಬಿಡಿಸ್ತಾ ಭಾಳಷ್ಟು ಜನ ಏನು ಕೊಟ್ಟಿದ್ದಾರೆ ಅಂತಂದರೆ UPSCಲಿ ನಾನು ಲಕ್ಷ್ಮೀಕಾಂತ್, ಶಂಕರ್ ಬುಕ್ಕು, ಮಾಕ್ ಟೆಸ್ಟ್ ಸೀರೀಸು ಅದೆಲ್ಲ ಹೋಗ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದಾರೆ. ಇದು ಆಗಲ್ಲ. ಯಾಕಾಗಲ್ಲ? ಡೆಲ್ಲಿ, ಚೆನ್ನೈ, ಹೈದರಾಬಾದ್, ಬೆಂಗಳೂರು ಇನ್ನು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಲೈಬ್ರರಿ ಓದ್ತಾರೆ. ಪೇಡ್ ಲೈಬ್ರರಿ ಅಲ್ವಾ? ಪೇಡ್ ಲೈಬ್ರರಿಯಲ್ಲಿ 18 hours ಓದ್ತಾರಲ್ಲ. ದೆನ್ ವೈ ಓನ್ಲಿ ಫ್ಯೂ ಪೀಪಲ್ ಆರ್ ಗೋಯಿಂಗ್ ಟು ಕ್ಲಿಯರ್ ಪ್ರಿಲಿಮ್ಸ್ ಅಗೇನ್ ಆ್ಯಂಡ್ ಅಗೇನ್, ಕರೆಕ್ಟ್? ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನೋಡ್ತಿದ್ರು, ಅವ್ರು ಪ್ರಿಲಿಮ್ಸ್ ಅಗೇನ್ ಆ್ಯಂಡ್ ಅಗೇನ್ ಮಾಡ್ತಿರ್ತಾರೆ. ವೈ? ಅವ್ರು ನಿಮ್ಮಷ್ಟೇ ಓದಿದ್ರು ಸಹ, ಬಟ್ ದೇ ನ್ಯೂ ದಿ ಟೋನ್ ಆಫ್ ದಿ UPSC. ಸರ್ಟನ್ ಕ್ವಶನ್ಸ್ ಈಗ ನಿಮ್ಮಲ್ಲಿ ಇಲ್ಲೇ ಹೇಳ್ತೀನಿ, ಕೆಲವೊಂದು ಕ್ವಶನ್ಸನ್ನು ಯಾವುದೇ ಕಾರಣಕ್ಕೂ ಯಾವುದೇ ಪುಸ್ತಕದಿಂದ ಓದಿದ್ರು ಸಿಗಲ್ಲ. ಅನುಭವ ಆಗುತ್ತಾ? ಬಟ್ ಸ್ಟಿಲ್ ವಿ ಹ್ಯಾವ್ ಟು ಅಟೆಂಡ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಹೆಂಗೆ ಅಟೆಂಡ್ ಮಾಡಬೇಕು? ನಾವು UPSC ಕ್ವಶನ್ಸ್ ನೋಡ್ಕೋಬೇಕು, ಓಲ್ಡ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಬೇಕು. ಓಲ್ಡ್ ಕ್ವಶನ್ ಪೇಪರು ಎಷ್ಟು ಜನ ಸಾಲ್ವ್ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಕೈ ಎತ್ತಿ? ಓಕೆ ನೋಡಿ, ಓಲ್ಡ್ ಕ್ವಶನ್ ಪೇಪರ್ ಇಸ್ ಭಗವದ್ಗೀತಾ. ಭಗವದ್ಗೀತೆ ಅಂದರೆ ಗೊತ್ತಲ್ವ? ಅದೊಂಥರ ರೈಟ್. ನೀವು ಯಾವುದೇ ಕ್ವಶನ್ ಪೇಪರ್, ಯಾವುದೇ ಮಾಕ್ ಟೆಸ್ಟ್ ಸಾಲ್ವ್ ಮಾಡಿ, ದಟ್ ಈಸ್ ಅಪ್ ಟು ಯು.
ಬಟ್ ಓಲ್ಡ್ ಕ್ವಶನ್ ಪೇಪರ್ಸನ್ನು ನೀವು ಏನು ಮಾಡಬೇಕು, ಓದಬಾರ್ದು, ಅನಲೈಸ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಭಾಳಷ್ಟು ಜನ ನಿಮಗೆ ಆನ್ಸರ್ ಸಿಗುತ್ತೆ. ನೀವು ಯಾವುದೇ ಆನ್ಲೈನಲ್ಲಿ ಹುಡುಕಿದ್ರು ಅಥವಾ ಯಾವುದೋ ಟೆಸ್ಟ್ ಸೀರೀಸ್ ನೋಡಿದ್ರು ನಿಮ್ಗೆ ಆನ್ಸರ್ ಸಿಗುತ್ತೆ. ಬಟ್ ಮೈ ಪಾಯಿಂಟ್ ಈಸ್ ನಾಟ್ ಟು ಗೆಟ್ ಆನ್ಸರ್. ಅನಾಲಿಸಿಸ್ ಮಾಡಬೇಕು. ಹೆಂಗೆ ಅನಾಲಿಸಿಸ್? ವಾಟ್ ಈಸ್ ಮೀನಿಂಗ್ ಬೈ ಅನಾಲಿಸಿಸ್? ಯಾರಾದ್ರು ಹೇಳ್ತೀರಾ ವಾಟ್ ಈಸ್ ಮೀನಿಂಗ್ ಬೈ ಅನಾಲಿಸಿಸ್? ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ಹಿಸ್ಟ್ರಿ, ಈ ವರ್ಷ ಹಿಸ್ಟ್ರಿ ಮೇಲೆ ಒಂದು 1935 ಆ್ಯಕ್ಟ್ನ ಕ್ವಶನ್ ಬಂದಿದೆ, ನೋಡಿದ್ದೀರಾ? 2021 1935 ಆ್ಯಕ್ಟ್ನಲ್ಲಿ ಕ್ವಶನ್ ಬಂದಿದೆ. ಸೊ ಡೂ ಯು ಥಿಂಕ್ ಸೇಮ್ ಕ್ವಶನ್ ಅಪಿಯರ್ ಆನ್ ದಿ ಸೇಮ್ ಟಾಪಿಕ್ ಇನ್ ದಿಸ್ ಇಯರ್? ನೋ. ಪಾಸಿಬಿಲಿಟಿ ಇಸ್ ಲೆಸ್, ಮೇ ಬಿ ಟ್ರೂ, ಬಟ್ ಪಾಸಿಬಿಲಿಟಿ ಇಸ್ ವೆರಿ ಲೆಸ್. ಸೊ ನಾವು ಯಾವ ಆ್ಯಕ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು? ರೆಸ್ಟ್ ಆಫ್ ದಿ ಆ್ಯಕ್ಟ್ಸ್ ಇದಾವೆ. ಸೊ ಆ ಆ್ಯಕ್ಟ್ಗಳ ಮೇಲೆ ಒಂದು ಕ್ವಶನ್ ಪಕ್ಕ ಇರುತ್ತೆ. ಸೊ ಅನಾಲಿಸಿಸ್ ಮಾಡಬೇಕು. ಹಿಸ್ಟ್ರಿಯಲ್ಲಿ ಫೋಕಸ್ಡ್ ಪ್ರಿಪ್ರೇಷನ್ ಅಂತಾರೆ. ಫೋಕಸ್ಡ್ ಪ್ರಿಪ್ರೇಷನ್ ಅಂದರೆ ಏನಂತಂದರೆ, ಯಾವುದೇ ಒಂದು ಪುಸ್ತಕ ತೊಗೊಂಡಾಗ ಯಾವುದನ್ನು ಫಸ್ಟ್ ಓದಬೇಕು, ಫಸ್ಟ್ ಪ್ರಿಯಾರಿಟಿ, ದೆನ್ ಸೆಕೆಂಡ್ ಪ್ರಿಯಾರಿಟಿ, ದೆನ್ ಥರ್ಡ್ ಪ್ರಿಯಾರಿಟಿ. ಭಕ್ತಿ ಮೂಮೆಂಟ್ ಓದಬೇಕಾ ಬೇಡವಾ? ಓದಬೇಕಾ? ಅದು ಇಂಪಾರ್ಟೆಂಟಾ? ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ಅಂತ ನೋಡಿ, ಈ ಮೇನ್ಸಲ್ಲಿ 2021 ಮೇನ್ಸಲ್ಲಿ ಫಸ್ಟ್ ಕ್ವಶನ್ನು ಭಕ್ತಿ ಲಿಟ್ರೇಚರ್ ಮೇಲೆ, ಕರೆಕ್ಟಾ? ಭಕ್ತಿ ಮೂಮೆಂಟು ನೀವು ಪ್ರಿಲಿಮ್ಸ್ ತಗೊಂಡ್ರು ಬರುತ್ತೆ, ಮೇನ್ಸ್ ತಗೊಂಡ್ರು ಬರುತ್ತೆ. ಪ್ರಿಲಿಮ್ಸಲ್ಲಿ 2 ಬೇರೆ ಬಂದಿದೆ, ಕಂಟೆಂಪ್ರರಿ ಆಫ್ ಅಕ್ಬರ್ ಅಂತ ಬರುತ್ತೆ ಕ್ವಶನ್, ಕರೆಕ್ಟಾ? ಯೂಶಲಿ ಸೊ ಭಕ್ತಿ ಮೂಮೆಂಟ್ ಬಂದಾಗ ನಾನು ತುಂಬ ಚೆನ್ನಾಗಿ ಹೋಗ್ಬೋದು. ಈಗ ನೆಕ್ಸ್ಟ್ ಅಶೋಕ ಬರ್ತಾನೆ. ಅಶೋಕ ಇಂಪಾರ್ಟೆಂಟಾ? ವೆರಿ ವೆರಿ ಇಂಪಾರ್ಟೆಂಟಾ? ವೆರಿ ವೆರಿ. ಸೊ ಅಶೋಕನ ಬಗ್ಗೆ ನೀವು ಏನಾದರೂ ಓದ್ತಾ ಇದ್ದರೆ ನಿಮ್ಗೆ ಇನ್ಸೆಂಟಲ್ಲಿ ಸಿಗಲ್ಲ. ಅಶೋಕನ ಬಗ್ಗೆ ಅವರೇ ಕೇಳ್ತಕ್ಕಂಥ ಆ್ಯಂಗಲಿಂದ ಇನ್ಸೆಂಟ್ ಬುಕ್ಕಲ್ಲಿ ಸಿಗಲ್ಲ. ಸೊ ಏನು ಮಾಡಬೇಕು? ಗೂಗಲ್ ಮಾಡಬೇಕು. ಯಾಕಂದರೆ ವಿ ನ್ಯೂ ದಟ್ ಅಶೋಕ ಟಾಪಿಕ್ಕು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿದೆ. ನೀವೇನು ಮಾಡಬೇಕು? ಗೂಗಲ್ ಮಾಡಬೇಕು, ಎಲ್ಲ ಆ್ಯಂಗಲಿಂದ ಓದಬೇಕು. ಯಾಕಂದರೆ ನಮಗೆ ಅಶೋಕನ ಮೇಲೆ ಬಂದಂತಹ ಕ್ವಶನ್ ಏನಾದರೂ ರಾಂಗ್ ಮಾಡಿದರೆ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ದೆರ್ ಈಸ್ ಎ ಫ್ರೇಮ್ವರ್ಕ್ ಫಾರ್ UPSC. ಆ ಫ್ರೇಮ್ವರ್ಕಲ್ಲಿ ನಾವು ನಮಗೆ ಫ್ರೇಮ್ವರ್ಕ್ ಗೊತ್ತಿದೆ, ಈ ಏರಿಯಾದಿಂದ ಪಕ್ಕ ಕ್ವಶನ್ಸ್ ಬರುತ್ತೆ. ಅಂಥ ಏರಿಯಾದ ಮೇಲೆ ಕ್ವಶನ್ನ ನೀವು ಆನ್ಸರ್ ಮಾಡಲೇಬೇಕು. ಇಟ್ ಈಸ್ ಇನ್ಎವಿಟಬಲ್ ಫಾರ್ ಯು. ಫಾರ್ ಎಕ್ಸಾಂಪಲ್ ಬೇರೆ ಕ್ವಶನ್ಸ್ ಬರುತ್ತೆ. ಹೆಂಗೆ? ಈಗ ಒಂದು 3 ಇಯರ್ಸ್ ಬ್ಯಾಕ್ ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ದ ಅಂದರೆ, ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಕ್ವಶನ್ ಕೇಳ್ತಾ ಇದ್ದೆ, ಕರೆಕ್ಟ್? ಕೇಳ್ತಾ ಇದ್ದಲ್ವ? ಈ ವರ್ಷ ಕೇಳಿದಲ್ಲ 2021 ಕೇಳಿಲ್ಲ. ಅಂದರೆ ಏನು ಮಾಡ್ತಾರೆ UPSC ಅಂತಂದರೆ, ಒಂದು ಕಡೆ ಈಸ್ಟ್ ಕಡೆ ಹೋಗ್ತಾನೆ. ಈಗ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರಲ್ಲ ಈಸ್ಟ್ ಕಡೆ ಹೋಗ್ತಾರೆ. ದೆನ್ ನೀವು ಗೋ ಟು ಡೇ ವೆಸ್ಟ್. ಹೆಂಗೆ ವೆಸ್ಟ್ ಅಂದರೆ, ಈ ವರ್ಷ ಯಾವ ಕ್ವಶನ್ ಬಂದಿದೆ ಹೇಳಿ? ಬೌನ್ಸರ್ ಕ್ವಶನ್ ಬಂದಿದೆ. ಬೌನ್ಸರ್ ಕ್ವಶನ್ ಸ್ಪೋರ್ಟ್ಸ್, ಕ್ರಿಕೆಟು ಮತ್ತು ಸ್ಪೋರ್ಟ್ಸ್, ಕರೆಕ್ಟ್. ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್, ಕರೆಕ್ಟಾ? ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್ ಯೂಶ್ವಲಿ ಅವು ಏನಾಗ್ತಿತ್ತು ಅಂದರೆ, ಈ 2000 ಹಿಂದೆ ಕೇಳ್ತಾ ಇತ್ತು. ಅವಾಗೆಲ್ಲ ಈ ದರ್ಪಣ, ಚಾಣಕ್ಯ, ಅವು ಮ್ಯಾಗ್ಝಿನ್ಸ್ ಇತ್ತು. ಆ ಒಂದು ಕಂಪೇರಿ ಬಂತು, ಈ ಒಂದು ಕಂಪೇರಿ ಬಂತು. ಈ ವರ್ಷ ಅದು ಏನಪ್ಪ ಅಂದರೆ, ಈ ಒಂದು ಡಿವಿಯೇಷನ್ ಇರುತ್ತಲ್ಲ, ಈ 10-20% ಡಿವಿಯೇಷನ್ ಇರುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ, ಅದಕ್ಕೆ ಸಬ್ಸ್ಟ್ಯಾಂಡೇಟ್ ಮಾಡ್ತಾರೆ. ಇಲ್ಲ, ಇದು ಹಿಂದೂ ಪೇಪರ್ಲಿತ್ತು, ಇದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿತ್ತು, ಇದು ಮುಸ್ಲಿಂ ಪೇಪರ್ಲಿತ್ತು, ಇದು ಸಿಖ್ ಪೇಪರ್ಲಿತ್ತು ಅಂತ ಎಕ್ಸ್ಪ್ರೆಷನ್ ಕೊಡ್ತಾರೆ. ಸಿ ದಟ್ ಈಸ್ ನಾಟ್ ಎಕ್ಸ್ಪ್ಲನೇಷನ್. 10-20% ಏನು ಮಾಡ್ತಾನೆ ಅಂತಂದರೆ ಬೌನ್ಸರ್ ಏರಿಯಾ ಅಂತಾರೆ. ಯು ವಾಂಟ್ ಟು ಗಿವ್ ಬೌನ್ಸರ್, ಯು ವಾಂಟ್ ಟು ಗಿವ್ ಬೌನ್ಸ್ ಇನ್ ದ ಎಕ್ಸಾಮ್. ದಿಸ್ ಈಸ್ ದಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಎಕ್ಸಾಮಿನೇಷನ್. ಅಂದರೆ ಈ ವರ್ಷ ಭಾಳಷ್ಟು ಜನ ಯಾರಾದರೂ ಈಗ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ ಏನಾದರೂ ಕೇಳ್ತಾ ಇದ್ದರೆ, ಡೋಂಟ್ ಫೋಕಸ್ ಮಚ್ ಆನ್ ದೋಸ್ ಸೆಕ್ಷನ್. ಗೊತ್ತಿಲ್ಲ, ವಿ ಡೋಂಟ್ ನೋ. ಈ ವರ್ಷ ಯಾವ ಏರಿಯಾ ಕಡೆ ಹೋಗ್ತಾ ಅಂತ ಗೊತ್ತಿದೆ ನಮಗೆ. ನಾವು ಎಕ್ಸಾಮ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್. ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಂತಂದರೆ, ಇದು ಹಿಂದೂ ಪೇಪರಲ್ಲಿ ಪೇಜ್ ನಂಬರ್ 3 ಆ ಡೇಟು ಸೋ ಡೇಟ್ ಇರಬೇಕು. ಅದೇ ಓದೋಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್ ಟು ರಿಮೆಂಬರ್? ನಾನೇನು ಹೇಳ್ತೀನಿ ಅಂತಂದರೆ, UPSC ಫ್ರೇಮ್ವರ್ಕ್ ಏನಿದೆ ಅಷ್ಟನ್ನು ಮಾತ್ರ ಓದಿ. ಉಳಿಕೆದ್ದು ಏನಿರ್ತಾರ ಬೌನ್ಸರ್, ಅದನ್ನು ಓದೋಕ್ಕೆ ಹೋಗಬೇಡಿ. ಅಲ್ಲಿ ಕಾಸ್ಟ್ ಬೆನಿಫಿಟ್ ರೇಷಿಯೋ ಇಸ್ ವೆರಿ ವೆರಿ ಲೆಸ್. ವಾಟ್ ಈಸ್ ಮೀನಿಂಗ್ ಬೈ ಕಾಸ್ಟ್ ಬೆನಿಫಿಟ್ ರೇಷಿಯೋ ಅಂತಂದರೆ, ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು, ದಟ್ ಈಸ್ ಕಾಲ್ಡ್ ಕಾಸ್ಟ್ ಬೆನಿಫಿಟ್ ರೇಷಿಯೋ. ಸೊ ಈಗ ನಮಗೆ ಇಂಡಿಯನ್ ಎಕನಾಮಿಕ್ಸ್ ಓದಬೇಕಾ ಬೇಡ? ಓದಬೇಕಾ? ಓದಲೇಬೇಕು. ಅಲ್ಲಿ ಕಾಸ್ಟ್ ಬೆನಿಫಿಟ್ ರೇಷಿಯೋ ತುಂಬ ಜಾಸ್ತಿ ಇದೆ. ನಾಟ್ ಓನ್ಲಿ ಫ್ರಮ್ ದಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ದಿ ಪಾಯಿಂಟ್ ಆಫ್ ಮೇನ್ಸ್ ಆಲ್ಸೋ ಇಟ್ ಇಸ್ ಗುಡ್. Even from the angle of interview also it is good, because opinion based questions ಕೇಳಿದಾಗ you should give a answer by using a fact and figures from the Indian Economic Survey. So this is how the strategy of prelims. ಇದಿಲ್ಲಿಗೆ ಇದಾಗಲ್ಲ, ನಾನು ಹೋಗ್ತಾ ಹೇಳ್ತೀನಿ. ಈಗ ಯೂಶ್ವಲಿ ನೀವೆಲ್ಲ ನೋಡಿರ್ತೀರಿ ಕ್ವಶನ್, ನೀವೆಲ್ಲ ನೋಡಿರ್ತೀರಿ. ಬಟ್ ಹೌ ಟು ಸಾಲ್ವ್ ದಿಸ್ ಕ್ವಶನ್ಸ್ ನಮ್ಗೆ ಗೊತ್ತಿಲ್ಲದ್ರು ಯಾವ ರೀತಿ ಮಾಡಬೇಕು. ಕೆಲವೊಂದು UPSC ಅಲ್ಲಿ ಥಂಬ್ ರೂಲ್ಸ್ ಅಂತಿದ್ದಾರೆ. ಥಂಬ್ ರೂಲ್ಸ್ ಅವೆಲ್ಲ ಟೈಮ್ ಅಪ್ಲಿಕೇಬಲ್ ಆಗಲ್ಲ. ಬಟ್ ಸರ್ಟನ್ ಡೆಫಿನೆಟ್ಲಿ ನಾನೇನು ಹೇಳಿದಲ್ಲ, 4-5 ಕ್ವಶನ್, ಆ ಕ್ವಶನ್ಸ್ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಶೋರ್, ಡ್ಯಾಮ್ ಶೋರ್. ಎಲ್ಲ ಕ್ವಶನ್ಸು ಅಪ್ಲಿಕೇಬಲ್ ಆಗಲ್ಲ. ಬಟ್ ಸರ್ಟನ್ ಡೆಫಿನೆಟ್ಲಿ 4-5 ಕ್ವಶನ್ಸ್, ಆ ಕ್ವಶನ್ಸ್ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಶೋರ್, ಡ್ಯಾಮ್ ಶೋರ್. ಎಲ್ಲ ಕ್ವಶನ್ಸು ಅಪ್ಲಿಕೇಬಲ್ ಆಗಲ್ಲ.
ಬಟ್ 4-5 ಕ್ವಶನ್ಸಲ್ಲಿ ಯಾರು ಹೋಗ್ತಿದ್ದೀರಲ್ಲ, ಅಂದರೆ ನಿಯರ್ ಟು ಎಂಡ್ ಇದ್ದೀರಲ್ಲ, ಯಾರು ಡೆಸ್ಟಿನೇಷನ್ ರೀಚ್ ಮಾಡ್ಬೇಕು ಸ್ವಲ್ಪ ಮಿಸ್ ಆಗ್ತಿದ್ರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಫಸ್ಟ್ ಕ್ವಶನ್. ವಾಟ್ ವಾಸ್ ದಿ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ 26 ಜನವರಿ 1950? ಆನ್ಸರ್ ಏನು? ಡಿ. ಓಕೆ, ಸಿ ಅನ್ನೋ ಕೈ ಇದೆ ಸರ್. ಸಿ ಅನ್ನೋದು ಓಕೆ. ಡಿ ಅನ್ನೋದು ಡಿ. ಓಕೆ, ಬಿ. ಓಕೆ, ಸಿ ಯಾಕೆ ಇವಾಗ ಸಿ ಯಾಕೆ ಏನಕ್ಕೆ ರಾಗ? ಓಕೆ, ಸಿ ಯಾಕೆ ಆಗಲ್ಲ? ಸೆಕೆಂಡ್ ಆಗಿತ್ತಲ್ವ? 42nd ಅಮೆಂಡ್ಮೆಂಟಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ. ಪಾಯಿಂಟ್ ಇಲ್ಲಿ ಏನಂತಂದರೆ UPSC ಏನಾಗುತ್ತೆ ಗೊತ್ತಾ, ಆನ್ಸರ್ ರೈಟ್ ಆ್ಯಂಡ್ ರಾಂಗ್ ಭಾಳ ಬರೀರಲ್ಲ, ವಿಚ್ ಈಸ್ ಮೋರ್ ಅಪ್ರಾಪ್ರಿಯೇಟ್ ಅಂತ. ವೆನ್ ಕಂಪೇರ್ಡ್ ಟು ಆಪ್ಷನ್ ಸಿ, ಆಪ್ಷನ್ ಬಿ ಇಸ್ ಮೋರ್ ಅಪ್ರಾಪ್ರಿಯೇಟ್. ಪಾಯಿಂಟ್ ಆಗ್ತದೆ, ರೈಟ್ ಆ್ಯಂಡ್ ರಾಂಗ್ ಪ್ರಶ್ನೆ ಇಲ್ಲ. ವೆನ್ ಕಂಪೇರ್ಡ್ ಟು ಆಪ್ಷನ್ ಸಿ, ಆಪ್ಷನ್ ಬಿ ಇಸ್ ಮೋರ್ ಅಪ್ರಾಪ್ರಿಯೇಟ್. ಇದು ಒಂದು ಪಾಯಿಂಟ್ ಆಯಿತು. ಸೊ ಇದು ಎಲ್ಲಿಂದ ಬಂದಿದೆ ಕ್ವಶನ್? ಎಕ್ಸಾಕ್ಟ್ಲಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಅಂದರೆ ದಿಸ್ ಇಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್ ಪ್ರೋಸೆಸ್ ಅಂತ. ರಿವರ್ಸ್ ಇಂಜಿನಿಯರಿಂಗ್ ಪ್ರೋಸೆಸ್ ಅಂತಂದರೆ UPSCಗೆ ಏನು ಬೇಕೋ ಅದನ್ನು ಮಾತ್ರ ಓದಿ, ನಿಮಗೇನು ಬೇಕೋ ಅದನ್ನು ಓದಕ್ಕೆ ಹೋಗಬೇಡಿ. ಸೊ ಪ್ರಿಯಾಂಬಲ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಗೊತ್ತಾಯ್ತಾ? ಅಥವಾ ನೀವು ಇವನ್ ಇಂಟರ್ವ್ಯೂ ಟೈಮಲ್ಲಿ ಕ್ವಶನ್ಸ್ ಕೇಳ್ತಾ ಅನ್ಕೊಳ್ಳಿ, ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಏನಾದರೂ ಕೇಳಿದಾಗ, ಈಗ ಸೋಷಿಯೋ ಎಕನಾಮಿಕ್ ಜಸ್ಟಿಸು, ಲಿಬರ್ಟಿ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಯೂಸ್ ಪ್ರಿಯಾಂಬಲ್. ಸೊ ಪ್ರಿಯಾಂಬಲ್ನ ನೀವು ಎಲ್ಲಿ ಎಷ್ಟು ಯೂಸ್ ಮಾಡ್ಕೊಂಡ್ರೆ ಅಷ್ಟು ಒಳ್ಳೆಯದು. ಸೊ ಪ್ರಿಯಾಂಬಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಇದು ಸ್ಟಾಟಿಕ್ ಪಾರ್ಟ್. ಇದರಲ್ಲಿ ಏನಾದರೂ ಸ್ಪೆಷಲ್ ಥಿಂಗ್ ಇದೆಯಾ? ರಾಕೆಟ್ ಸೈನ್ಸ್ ಇದೆಯಾ? ಇಂಥ ಕ್ವಶನ್ಸ್ನ ಯಾವುದೇ ಕಾರಣಕ್ಕೂ ರಾಂಗ್ ಮಾಡೋದಿಲ್ಲ. ರಾಂಗ್ ಮಾಡಿದ್ರೆ ನಿಮ್ಮ ಗುಡ್ಡೆ ನೀವೇ ತೊಳ್ಕೊಳ್ಬೇಕು. ಯಾಕಂದರೆ ಇದು ಈಸಿ. ಆ 45 ಕ್ವಶನ್ ಬಂತಲ್ಲ, 45 ಕ್ವಶನ್ ಇದು ಬರುತ್ತೆ. ನೀವು ಅಯ್ಯೋ ನಮ್ಮ ಕನ್ಫ್ಯೂಷನಲ್ಲಿ ಮಿಸ್ ಮಾಡ್ಬಿಟ್ಟು ಅಂತಂದರೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೀಲ್. ಇಂಥ ಕ್ವಶನ್ಸ್ ಜನರಲ್ ಏನು ಮಾಡ್ತಾರೆ ಅಂತಂದರೆ ಅವ್ನು ಲಾಸ್ಟ್ ಇಟ್ಟು ದಿಸ್ ಈಸ್ ಆಲ್ಸೋ ಮೈಂಡ್ ಗೇಮ್. ನೀವೇನಂತೀರ, ಈಗ ಎಕ್ಸ್ಪ್ಲೇಷನ್ ಕೊಟ್ಟರೆ ಜನ ಏನು ಕೇಳಲ್ಲ. ಪೀಪಲ್ ಡೋಂಟ್ ಲಿಸನ್ ಯುವರ್ ಎಕ್ಸ್ಪ್ಲೇಷನ್ಸ್. ಕರೆಕ್ಟಾ? ದೇ ಬಾದರ್ ಅಬೌಟ್ ಯುವರ್ ರಿಸಲ್ಟ್. ಅವರು ಫಲಿತಾಂಶದ ಬಗ್ಗೆ ಗಮನ ಹರಿಸ್ಕೊಂಡು ಪರಿಶ್ರಮದ ಬಗ್ಗೆ ಗಮನ. ಸೊ ಇಂಥ ಕ್ವಶನ್ಸ್ ಲಾಸ್ಟ್ ಇರ್ತವೆ. ಇದರಲ್ಲಿ ಏನು ತಲೆ ಕೆಡಿಸೋ ಅವಶ್ಯಕತೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್, a legislation which confers on the executive or an administrative authority an unguided and uncontrolled discretionary power in the matter of application of law violates one of the following articles of the Constitution of India. Okay, question ಬಿಟ್ಟು ಇದು ಆಪ್ಷನ್ ಬಿಟ್ಬಿಡಿ. ಇದರಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಯಾವ್ದಾವೆ? ಇಂಪಾರ್ಟೆಂಟ್ ವರ್ಡ್ಸ್ ಜೋರಾಗಿ ಹೇಳಿ. ಇಂಪಾರ್ಟೆಂಟ್ ವರ್ಡ್ ಯಾವ್ದು? ಹೇಳಿ, ಡಿಸ್ಕಸ್ ಮಾಡಿ. ಯಾಕಂದ್ರೆ ನೀವೇನು ಇಲ್ಲಿ ಮಾಡ್ತಾರಲ್ಲ ಅದನ್ನೇ ಎಕ್ಸಾಮಲ್ಲಿ ಮಾಡ್ತೀರಿ. ಅನ್ಗೈಡೆಡ್ ಅಂಡ್ ಅನ್ಕಂಟ್ರೋಲ್ಡ್. ಎಕ್ಸಾಕ್ಟ್ಲಿ, ಇದು ಅನ್ಗೈಡೆಡ್ ಅಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ಇನ್ ದಿ ಮ್ಯಾಟರ್ ಆಫ್ ಅಪ್ಲಿಕೇಶನ್ ಆಫ್ ದಿ ಲಾ. ಸೊ ಇಲ್ಲಿ ನಮಗೆ ಇದು ನೋಡಿದಾಗ ಇಲ್ಲಿ ಯಾವ್ದು ಆನ್ಸರ್ ಯಾವ್ದು ಬರುತ್ತೆ? 14. 32 ಯಾಕಾಗಲ್ಲ? ಯಾಕೆ ಆಗಬಾರ್ದು? ಈಗ ಅವನೇನು ಹೇಳಿದ್ದಾನೆ, ಅನ್ಗೈಡೆಡ್ ಅಂಡ್ ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ಇನ್ ದಿ ಮ್ಯಾಟರ್ ಆಫ್ ಅಪ್ಲಿಕೇಶನ್ ಆಫ್ ಲಾ. ಈಗ ನಾನು ಏನು ಮಾಡಿಬಿಡ್ತೀನಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇದ್ದಾರೆ, ಅವನ್ನೆಲ್ಲ ಅವರು ಎಲ್ಲಿ ಹೋಗಂಗಿಲ್ಲ, ಅವ್ರನ್ನ ಬಂಧನ ಮಾಡಿಬಿಡ್ತೀನಿ. ಗೊತ್ತಾಯ್ತಾ? ಸೊ ನಾನು ಅವ್ರ ಕಾನ್ಸ್ಟಿಟ್ಯೂಷನ್ ರೆಮಿಡಿ ಹೋಗೋದಲ್ಲ, ಆರ್ಟಿಕಲ್ 32 ಹೋಗೋದಲ್ಲ. ಕರೆಕ್ಟಾ? ಇದು ಒಂದು ಪಾಯಿಂಟು ತಿಳ್ಕೊಳ್ಳಿ. ನಿಮ್ಮ ಪ್ರಿಲಿಮ್ ಸ್ಕೋರ್ ಹೆಂಗಿರ್ಬೇಕಂತಂದರೆ ದಟ್ ಶುಡ್ ಬಿ ಇನ್ ಎ ಸೇಫರ್ ಜೋನ್. ಹೆಂಗೆ ಸೇಫರ್ ಜೋನ್? 95 ಕಟ್ ಆಫ್ ಇದ್ದರೆ 105 ನೀವು ಇರಬೇಕು. ಎಷ್ಟಿರಬೇಕು? 105. ಯಾಕೆ ಇರಬೇಕು 105 ಅಂತಂದರೆ ಇಂಥ ಕ್ವಶನ್ಸೇ ಇನ್ನು ಮುಂದೆ ಬರುತ್ತೆ ಕ್ವಶನ್ಸ್. ಕೆಲವೊಂದು ಕ್ವಶನ್ಸು ಏನು ಇನ್ಸ್ಟಿಟ್ಯೂಷನ್ಸ್ ಇದು ರಿಲೀಸ್ ಮಾಡಿರ್ತಾರಲ್ಲ ಅದಕ್ಕೆ ಇದಕ್ಕೆ 3 ಕ್ವಶನ್ ಡಿಫ್ರೆನ್ಸ್ ಇರುತ್ತೆ. ಕೆಲವರು ಆಟೋಮೆಟಿಕಲಿ ಇನ್ ಆಗಿರ್ತಾರೆ, ಕೆಲವರು ಆಟೋಮೆಟಿಕಲಿ ಎಕ್ಸಿಟ್ ಆಗ್ತಾರೆ. ಯಾಕೆ ಅಂತಂದರೆ ಇದು ಪ್ರಾಬ್ಲಮ್. ಇವನೇನು ಹೇಳಿದ್ದಾರೆ ಇಲ್ಲಿ, ಎ ಲೆಜಿಸ್ಲೇಷನ್ ವಿಚ್ ಕನ್ಫರ್ಸ್ ಆನ್ ದಿ ಎಕ್ಸಿಕ್ಯೂಟಿವ್ or administrative authority and unguided and uncontrolled discretionary power in the matter of application of law violates one of the following articles of the Constitution of India. So Article 14 ಏನಿದೆಯಲ್ಲ unguided and uncontrolled exactly opposite ಆಗುತ್ತೆ. ಕರೆಕ್ಟಾ? ಅಲ್ಲೇ ಬರುತ್ತೆ Article 14 ಏನು ಹೇಳುತ್ತೆ? Equality before the law. ಸೊ ಇದು Article 14 ಏನಿಗೆ ಅಪ್ಲಿಕೇಬಲ್ ಆಗಿಲ್ಲ ಅಂದರೆ ಸೆಕೆಂಡ್ ಸ್ಟೇಜಲ್ಲಿ Article 32 ಬರುತ್ತೆ. ಫಸ್ಟ್ ಲಾ ನೀವು ಮಾಡಬೇಕಾದ್ರೆ Article 14 ಅಪ್ಲಿಕೇಬಲ್ ಆಗುತ್ತೆ ಅಂತ. ಆಮೇಲೆ ಇಂಪ್ಲಿಮೆಂಟೇಷನ್ Article 32 ಇಂಪ್ಲಿಮೆಂಟೇಷನ್ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಇಂಪ್ಲಿಮೆಂಟೇಷನ್ ಲೆವೆಲ್ ಇದೆಯಾ? ಇದು ಇಲ್ಲ.
ಸೊ ಅದಕ್ಕೆ ಇದೇನು ಆರ್ಟಿಕಲ್ 14 ಬರುತ್ತೆ. ಇದು ಯಾವ ಪಾರ್ಟಿಂದ ಬಂದಿದೆ? ಎಫ್ ಆರ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಪ್ರಿಯಾಂಬಲ್, DPSP, ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್, ದೆನ್ ಎಮರ್ಜೆನ್ಸಿ ಪವರ್, ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್, ಫೆಡರಲ್ ಸ್ಟ್ರಕ್ಚರ್. ಅದಂತೂ ಅಟಾರ್ನಿ ಜನರಲ್ ಇಂಪಾರ್ಟೆಂಟ್ ರೀ. ಲಾಸ್ಟಿಗೆ ಭಾಳ ಜನ ಮರ್ತು ಬಿಡ್ತಾರೆ, ಅದು ಇಂಪಾರ್ಟೆಂಟ್. ಅಟಾರ್ನಿ ಜನರಲ್ ಕ್ವಶನ್ ಬಗ್ಗೆ ನೇರವಾಗಿ ಮೇನ್ಸ್ ಕ್ವಶನ್ ಬಂದಿದೆ 2019ರಲ್ಲಿ. ಸ್ಟಾರ್ಟಿಂಗ್ ಕ್ವಶನ್ ಭಾಳಷ್ಟು ಜನ ಏನು ಮಾಡ್ತೀವಿ ನಾವು ಹೇಳಿ, ಹಿಂದೂ ಮುಸ್ಲಿಂ ಪೇಪರ್ ಅಂತ ಹೇಳಿ ಅಲ್ಲಿ ಹೋಗ್ಬಿಡ್ತೀವಿ. ಅವ್ನು ಹೇಳಿದರೆ ಪವರ್ ಆಫ್ ದ ಅಟಾರ್ನಿ ಜನರಲ್ ಅಂತ ಕೇಳ್ತಿದ್ದಾರೆ. ಈ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂತಂದರೆ UPSC ಏನು ಮಾಡ್ತಿದ್ದಾರೆ, ಎಲ್ಲ ಬರೀ ಕರೆಂಟ್ ಅಫೇರ್ಸ್ ಹೋಗ್ತಾರೆ, ಅವ್ರು ಮಾಡ್ತಾರೆ, ಇದು ಮಾಡ್ತಾರೆ, ಕೋರು ನಾನ್ ಕೋರ್ ಆಫ್ ದಿ ಕೋರ್ ಅಂತೇಳಿ ಏನೋ ಮಾಡ್ತಾರೆ ಅಂದ್ಕೊಂಡು ಗೊತ್ತಲ್ವಾ? ಅದಕ್ಕೆ ಏನು ಮಾಡ್ತಾರೆ, ಬೇಸಿಕ್ ಕ್ವಶನ್ ರೆವೆನ್ಯೂ ಅಕೌಂಟ್ ಬಗ್ಗೆ ಬರೀರಿ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಅಕೌಂಟ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ರೆವೆನ್ಯೂ ರಿಸಿಪ್ಟ್ಸ್ ಯೂಶಲಿ ನಾವು ಇಗ್ನೋರ್ ಮಾಡ್ತೀವಿ ಮೇನ್ಸ್ ಟೈಮಲ್ಲಿ ಏನಾಗುತ್ತೆ, ವಿ ಆರ್ ರನ್ನಿಂಗ್ ಬಿಹೈಂಡ್ ಕರೆಂಟ್ ಅಫೇರ್ಸ್. ಆ ಟೆಸ್ಟ್ ಇಸ್ಕೊಟ್ಟು ಈ ಟೆಸ್ಟ್ ಇಸ್ಕೊಟ್ಟು ಅದಕ್ಕೆ ಏನು ಮಾಡ್ತಾನೆ ಅಟಾರ್ನಿ ಜನರಲ್ ಆಪ್ಷನ್ ಮಾಡಿ ಮೇನ್ಸಲ್ಲಿ ನೇರ ಬಂದೆ. ನೀವು UPSCಯಲ್ಲಿ ಏನು ಬರುತ್ತಲ್ಲ ಅವೆಲ್ಲವೂ ರಿಪೀಟೇಷನ್. ಇನ್ಕಾರ್ನೇಷನ್ ಅಂತ ಗೊತ್ತಾ, ಅವತಾರಗಳು ಏನಾಗುತ್ತೆ, ಸೋಲ್ ಏನಿರ್ತಲ್ಲ ಸೇಮ್ ಇರುತ್ತೆ, ಬಟ್ ನೇಮ್ಗಳು ಚೇಂಜ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಇದು ಹೆಂಗೆ ಬರುತ್ತೆ, ಎಲ್ಲಿ ಬಂದಿದೆ ಅನ್ನೋದು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇದು ಆರ್ಟಿಕಲ್ 14 ಫಸ್ಟ್ ಟೈಮ್ ಅಪಿಯರ್ ಆಗಿದೆ, ಅಪಿಯರ್ ಆಗಿದೆ ಆಲ್ರೆಡಿ, ಅಪಿಯರ್ ಆಗಿದೆ ತಾನೆ. ಸೊ ಇದು ಬೇಸಿಕ್ ಫ್ರೇಮ್ವರ್ಕ್ ಆಫ್ ದಿ ನಮ್ಮ ಪ್ರಿಲಿಮ್ಸಲ್ಲಿ ಏನು ಬರುತ್ತೆ, ಇಂಥ ಕ್ವಶನ್ಸ್ ಬರ್ತವೆ. ಇಂಥ ಕ್ವಶನ್ಸ್ನ ಯಾವುದೇ ಕಾರಣಕ್ಕೂ ರಾಂಗ್ ಮಾಡಬಾರ್ದು. ಓಕೆ, ಪೊಲಿಟಿಕ್ ಯಾರಾದರೂ ಎನ್ಸೆಟ್ ಬುಕ್ಸ್ ಓದ್ತಾ ಇದ್ದೀರಾ? ಎನಿಬಡಿ? ಪೊಲಿಟಿಕ್ ಎನ್ಸೆಟ್ ಬುಕ್ಸ್ ಓದ್ತಾ ಇದ್ದೀರಾ? ಬರೀ ಲಕ್ಷ್ಮೀಕಾಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದೇ ಇಂಡಿಯನ್ ಡೆಮೋಕ್ರಸಿ ಓದ್ತಾ ಇದ್ದಾರಲ್ಲ, ಓದಬೇಕು. NCERT ಓದಿ, NCERT ಆ್ಯಂಡ್ ಲಕ್ಷ್ಮೀಕಾಂತ್. ನಮಗೆ ಲಕ್ಷ್ಮೀಕಾಂತ್ ಸ್ಟಾರ್ಟಿಂಗಿಗೆ ಹೆಲ್ಪ್ ಆಗುತ್ತೆ, ಅಂದರೆ ಒಂದು ಥಿಯರಿ ಬೇಸ್ ಕಾನ್ಸೆಪ್ಟ್ ರಿಲೇಟೆಡ್ಗೆ ನಮಗೆ NCERT ಬುಕ್ಸ್ ಹೆಲ್ಪ್ ಆಗುತ್ತೆ. ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸಂಟ್ರೇಷನ್ ಆಫ್ ವೈಲೆಟ್ಸ್ ಯಾವ ಆಪ್ಷನ್ ಇದೆ? DPSC 39 B and C ಬರುತ್ತೆ. ಇಲ್ಲೇನು ಬರ್ತಿದ್ರು, ದಿ ರೈಟ್ ಟು ಈಕ್ವಾಲಿಟಿ. ಸೊ ಆರ್ಟಿಕಲ್ 14 ಏನು ಹೇಳುತ್ತೆ? ಆರ್ಟಿಕಲ್ 14 ಏನು ಹೇಳುತ್ತೆ? ರೈಟ್ ಈಕ್ವಾಲಿಟಿ ಇದೆ. ಆಮೇಲೆ ರೈಟ್ ಟು ಫ್ರೀಡಮ್ ಯಾವ ಬರ್ತಿದ್ರು? 19. ಓಕೆ, ದಿ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಎಲ್ಲಿ ಬರುತ್ತೆ? ಇದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿರ್ತದೆ ಅಂತಂದರೆ, UPSCಯಲ್ಲಿ ರಾಂಗ್ ಆಪ್ಷನ್ಸ್ ಕೊಡಬೇಕಾದ್ರೂ ಸಹ ಅವ್ನು ಥಿಂಕ್ ಮಾಡಿ. ವೈಲ್ ಗಿವಿಂಗ್ ರಾಂಗ್ ಆಪ್ಷನ್ಸ್ ಆಲ್ಸೋ ಈಸ್ ವೆರಿ ಕ್ಯಾಲ್ಕುಲೇಟಿವ್ ನೇಚರ್. ಅವ್ನು ಬೇರೆ ಕೊಡ್ಬೋದಿತ್ತಲ್ಲ, ಅಂದರೆ ನೀವು ಪ್ರಿಲಿಮ್ಸು, ಮೇನ್ಸು, ಇಂಟ್ರ್ಯೂ ಇವೆಲ್ಲ ಇದರಲ್ಲೇ ಇರ್ತದೆ ಕ್ವಶನ್. ವೈಲ್ ಗಿವಿಂಗ್ ರಾಂಗ್ ಆಪ್ಷನ್. ಈಗ ನೀವು CSET ಎಲ್ಲ ಮಾಡಿದರೆ, CSET ಪ್ಯಾಸೇಜ್ಗಳಲ್ಲಿ ಹೆಂಗಿರ್ತಾ ಗೊತ್ತಾ ನನಗೆ? ಪ್ಯಾಸೇಜ್ ಸಾಲ್ವ್ ಮಾಡ್ತಾನೆ. ಒಂದು ಡೆಮೋಕ್ರಸಿ ಬಗ್ಗೆ ಇರುತ್ತೆ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇರುತ್ತೆ, ಚೈಲ್ಡ್ ರೈಟ್ಸ್ ಬಗ್ಗೆ ಇರುತ್ತೆ, ಎನ್ವೈರ್ಮೆಂಟ್ ಬಗ್ಗೆ ಇರುತ್ತೆ. ಕರೆಕ್ಟ್? ಅವ್ನು ಯಾಕೆ ಅವ್ನು ಕೇಳ್ತಾನೆ? ಬೇರೆ ಕೇಳ್ಬೋದು, ಬಿಟ್ಕಾಯಿನ್ ಬಗ್ಗೆ ಕೇಳ್ಬೋದಲ್ಲ, ಈ ಪಾನ್ ಮಸಾಲ ಬಗ್ಗೆ ಕೇಳ್ಬೋದಲ್ಲ. ಕೇಳ್ತಲ್ಲ? ಕೇಳಲ್ಲ. ಯಾವಾಗಲೂ ಥಿಂಕ್ ಮಾಡಿ. UPSCಯಲ್ಲಿ ಏನೇ ಮಾಡಿದ್ರು ತುಂಬ ಕ್ಯಾಲ್ಕುಲೇಟರ್ ಇರ್ತಾರೆ. ಒಂಬರ ನಾನು CSET ಪ್ಯಾಸೇಜ್ ನೋಡ್ತಾ ಇದ್ದೆ, ಆರ್ಕಿಟೆಕ್ಟ್ ಕೌನ್ಸಿಲ್ ಬಗ್ಗೆ ಕೇಳಿದೆ. ಆರ್ಕಿಟೆಕ್ಟ್ ಕೌನ್ಸಿಲ್ ಬಗ್ಗೆ ಒಂದು ಪ್ಯಾಸೇಜ್ ಇತ್ತು, ಸೇಮ್ ಕ್ವಶನ್ ಮೇನ್ಸಲ್ಲಿ ಅಪಿಯರ್ ಆಗಿದೆ. ಇದರ ಅರ್ಥ ಏನು ಅಂತಂದರೆ, UPSC ಅವರು ಏನೇ ಕ್ವಶನ್ ಕೇಳಿದ್ರು, ಏನೇ ರಾಂಗ್ ಆಪ್ಷನ್ ಕೊಟ್ಟರು, ರೈಟ್ ಆಪ್ಷನ್ ಕೊಟ್ಟರು, ತುಂಬ ಸೀರಿಯಸ್ ಆಗಿ ತಗೋಬೇಕು. ಈ ಬೇರೆ ಆಪ್ಷನ್ ಎಲ್ಲ ನೋಡ್ಕೊಂಡು ಆರ್ಟಿಕಲ್ 44 ಏನು ಹೇಳುತ್ತೆ? ಯೂನಿಫಾರ್ಮ್ ಸಿವಿಲ್ ಕೋಡ್. ಬೇರೆ ಆಪ್ಷನ್ ಕೊಡ್ಬೋದಿತ್ತಲ್ಲ ಏನು ಅಂದರೆ, ಇಂಡೈರೆಕ್ಟ್ಲಿ ಅವ್ನಿಗೆ ನಿಮ್ಗೆ ಏನು ಮಾಡ್ತಾನೆ, ಮೆಸೇಜ್ ಕೊಡ್ತಾ ಇದ್ದಾನೆ. ಏನಂತ? ಯೂನಿಫಾರ್ಮ್ ಸಿವಿಲ್ ಕೋಡ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಸ್ಟಾರ್ಟ್ ಆಗಿದೆ, ನ್ಯೂಸ್ ಸ್ಟಾರ್ಟ್ ಆಗಿದೆಯಲ್ಲ. ಈಗ ಆಲ್ರೆಡಿ BJP ರೂಲ್ಡ್ ಗೌರ್ಮೆಂಟ್ಸ್ ಏನು ಮಾಡ್ತಿದ್ದಾರೆ, ದೇ ವಾಂಟ್ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಇಂಡೈರೆಕ್ಟಾಗಿ ಹೇಳ್ತಾರೆ ನೋಡಿ, ಆರ್ಟಿಕಲ್ 44 ನಮ್ಮ ತಲೆಯಲ್ಲಿದೆ, ಓದಿ ಅಂತ. ನೀವೇನು ಮಾಡ್ತೀರಾ? ಅಲ್ಲಿ ಲಿಂಕು, ಆ ಲಿಂಕು, ಈ ಲಿಂಕ್, ಯಾವ ಲಿಂಕ್ ಇಲ್ಲ, ಇದೇ ಒಂದು ಲಿಂಕ್. ಕ್ವಶನ್ ಪೇಪರ್ ಇದೆಯಲ್ಲ, ಅದೇ ಒಂದು ಲಿಂಕ್, ಅದೇ ಒಂದು ದೊಡ್ಡ ಏನಂದರೆ ಅರ್ಥಶಾಸ್ತ್ರ, ಕೋರ್ಟಿನ ಅರ್ಥಶಾಸ್ತ್ರ ಇದನ್ನು ತೊಗೋಬೇಕು. ಸಾಲ್ವ್ ಅನಾಲಿಸಿಸ್ ಅಂದರೆ ಮೀನಿಂಗ್ ಏನಂದರೆ ಹಿಂಗೆ, ರಾಂಗ್ ಆಪ್ಷನಲ್ಲೂ ಅವನು ಕೆಲವೊಂದು ಹಿಂಟ್ಸ್ ನಮಗೆ ಕೊಡ್ತಾನೆ. ಆ ಹಿಂಟ್ಸ್ ಏನಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ? ಆಪ್ಷನ್ ಏನಿದೆ? ಲೀಗಲ್ ರೈಟ್ ಅವೈಲಬಲ್ ಟು ಎನಿ ಪರ್ಸನ್. ಓಕೆ, ಇದು ಆಪ್ಷನ್ ಬಿನಾ? ಈಗ ಫಾರಿನರ್ ಬರ್ತಾನಪ್ಪ ಯಾರು, ಈಗ ಫಾರ್ ಎಕ್ಸಾಂಪಲ್
ಅಮೇರಿಕನ್ ಬರ್ತಾನೆ, ಇಲ್ಲೊಂದು 100 ಎಕರೆ ಇದು ಭೂಮಿ ತೊಗೋಬೇಕಂತಾನೆ, ತಗೋಬೋದಾ? ಮತ್ತು 80% 80% ಅಂತ ಕರೆಕ್ಟ್. ಹಾಗಾದ್ರೆ ಆಪ್ಷನ್ ಬಿ ಏ ರೈಟ್ ಆಗುತ್ತಾ? ಇಲ್ಲಿ ನೋಡಿ ಏನು ಗೊತ್ತಾ, ಇದು ಲೀಗಲ್ ರೈಟ್ ಅವೈಲಬಲ್ ಟು 80% ಕರೆಕ್ಟ್. ಲೀಗಲ್ ರೈಟ್ ಅವೈಲಬಲ್ ಟು ಸಿಟಿಸನ್ಸ್ ಓನ್ಲಿ ಅಂತ ಇದೆಯಲ್ಲ, ನಮ್ಮ ಎಲ್ಲ ಭಾರತೀಯರಿಗೂ ಅಂದರೆ ಎಲ್ಲ ಇಂಡಿಯನ್ಸ್ಗೂ ಕೃಷಿ ಭೂಮಿ ತಗೋಬೋದಾ? ಎಲ್ಲ ಇಂಡಿಯನ್ಸ್ ತಗೋಬೋದಾ? ನೋ. ಯಾರು ಅಗ್ರಿಕಲ್ಚರಲ್ಲಿ ಇರ್ತಾರೆ ಅವ್ರು ಮಾತ್ರ ತಗೋಬೋದು. ಸೊ ಆ ಏನು ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೇಕಂತ ರೂಲ್ಸ್ ಇದೆಯಲ್ಲ, ಅದು ಅವ್ರಿಗೂ ಅಪ್ಲೈ ಆಗುತ್ತೆ, ನಮಗೂ ಅಪ್ಲೈ ಆಗುತ್ತೆ. ಇಂಥ ಕ್ವಶನ್ಸ್ ಸ್ವಲ್ಪ ಟ್ರಿಕ್ಕಿ ಇದೆ ಅಷ್ಟೇ. ಬಟ್ ಇದರಿಂತೆಲ್ಲ ಈ ಕ್ವಶನ್ ಹೆಂಗೆ ಅಟೆಂಡ್ ಮಾಡಬೇಕಪ್ಪ ಅಂದರೆ ಇನ್ಸೈಟ್ ಉಪಯೋಗಿಸ್ಬೇಕು. ನಾವು ಕ್ವಾಲಿಟಿಯಲ್ಲಿ ಒಂದು 18 ಕ್ವಶನ್ಸ್ 15 ಕ್ವಶನ್ ಕೇಳಿದ್ರೆ 15 ಕರೆಕ್ಟ್ ಮಾಡ್ಬೋದು, 15-100% ಕರೆಕ್ಟ್ ಮಾಡ್ಬೋದು. 3 ಕ್ವಶನ್ ಅವ್ರು ನಮ್ಮ ಏರಿಯಾವ್ರಲ್ಲ. ಭಾಳಷ್ಟು ಜನ ಏನು ಅಂದ್ಕೊಂಡಿರ್ತಾರೆ, ಕ್ವಾಲಿಟಿ ನನ್ನ ಏರಿಯಾ ಬಿಡೋದು ಪಕ್ಕ ಮಾಡ್ತಾನೆ, ಆ ಥರ ಯಾಕಂದ್ರೆ ಕ್ವಾಲಿಟಿ ಮತ್ತಾಡ ಬಗ್ಗೆ. ಸೊ ಏನಾಗುತ್ತೆ, ಸರ್ಟನ್ ಕ್ವಶನ್ಸ್ ಇನ್ನು ಮುಂದೆ ಇದೆ ಸಿನಿಮಾ. ಇದು KGF 1, ನೆಕ್ಸ್ಟ್ KGF 2 ಇದೆ. ರೈಟ್ ಟು ಪ್ರೈವಸಿ ಇಸ್ ಪ್ರೊಟೆಕ್ಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಇದು ಭಾಳ ಸಿಂಪಲ್. ಯಾವುದು? 21. ಓಕೆ. ಆರ್ಟಿಕಲ್ 15 ನಾವು ರೈಟ್ ಈಕ್ವಾಲಿಟಿ ಬರುತ್ತೆ ರೈಟ್ ಬರುತ್ತೆ 100% ರೈಟ್ ಈಕ್ವಾಲಿಟಿ ಬರುತ್ತಲ್ಲ. ಅಗೇನ್ ಈಸ್ ಮೋರ್ ಎಂಫಸಿಸ್ ಈಗ ರೈಟ್ ಈಕ್ವಾಲಿಟಿ. ಇದರ ಅರ್ಥ ಏನಪ್ಪ ಅಂದರೆ ನೀವು ಮೇನ್ಸ್ ಟೈಮಲ್ಲಿ ರೈಟ್ ಈಕ್ವಾಲಿಟಿಗೆ ಚೆನ್ನಾಗಿ ಇದು ಒಂದಾಯ್ತು. ನೆಕ್ಸ್ಟ್ ಆರ್ಟಿಕಲ್ 18 ಇದೆಯಾ? ಆರ್ಟಿಕಲ್ 18, ಆರ್ಟಿಕಲ್ 19, ಆರ್ಟಿಕಲ್ 21 ಇವು ಮೇನ್ಸ್ ರಿಲೇಟೆಡ್ ಆರ್ಟಿಕಲ್. ಮೇನ್ಸಲ್ಲಿ ಭಾಳಷ್ಟು ಬಾರಿ ಅಪಿಯರ್ ಆಗಿದೆ. ಶ್ರೇಯಾ ಸಿಂಗಲ್ ಕೇಸ್ ಗೊತ್ತಾ ನಿಮಗೆ? ಶ್ರೇಯಾ ಸಿಂಗಲ್ ಕೇಸ್ ಮೇನ್ಸ್ ಪ್ರಿಪೇರ್ ಆಗ್ತಿದ್ದೀರಾ? ಮೇನ್ಸಲ್ಲಿ ಮೇನ್ಸ್ ಓದೋರು ನೀವು ಸ್ವಲ್ಪ ಇದೆ. ಅದಕ್ಕೆ ನೀವು ಈಗ ಫಿಲಿಮ್ಸಲ್ಲಿ ಇದರ ಅನಾಲಿಸಿಸ್ ಮಾಡೋದು ಮೇನ್ಸ್ ಓದೋಕ್ಕೆ ಚೆನ್ನಾಗಾಗುತ್ತೆ. ನಾವು ಸುಮ್ಮನೆ ಅವರು ಓದಿದ್ದಾರೆ ಹಾಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ ಏನು ನೋಡಪ್ಪ, ನಾನು ಸುಳ್ಳು, ಎಲ್ಲರೂ ಸುಳ್ಳು. ಸತ್ಯ ಯಾವುದು ಅಂತಂದರೆ ಕ್ವಶನ್ ಪೇಪರ್ಸ್. ಕ್ವಶನ್ ಪೇಪರ್ ಮುಂದೆ ಒಂಥರ ಬೆನ್ನಂತೆ ಭೂತ ಇದ್ದಂಗೆ ಇರಬೇಕು, ಬೇತಾಳ ಇದ್ದಂಗೆ ಇರಬೇಕು. ಕ್ವಶನ್ ಪೇಪರ್. ಸೊ ಇದು ಅನಾಲಿಸಿಸ್ ಮಾಡೋ ಕ್ರಮ. ಶ್ರೇಯಾ ಸಿಂಗಲ್ ಕೇಸ್ ಏನಿರುತ್ತಪ್ಪ ಅಂತಂದ್ರೆ ನಾನು ಸೆಕ್ಷನ್ 66 ಆಫ್ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಏನಿರುತ್ತೆ, ಅಂದರೆ ನಾವು ಏನಾದರೂ ಆನ್ಲೈನಲ್ಲಿ ನಾವು ಇದು ಮಾಡಿದರೆ ದಟ್ ಈಸ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಏನಾಗುತ್ತೆ, ಮಹಾರಾಷ್ಟ್ರದಲ್ಲಿ ಈ ಒಂದು ಬಾಲ್ ಠಾಕ್ರೆ ಅಂತ ಇದ್ದು ಗೊತ್ತಾ ನಮಗೆ, ಶಿವಸೇನಾ ಅವರ ಫೌಂಡರ್, ಅವ್ರು ಸತ್ತಾಗೆಲ್ಲ ಇದು ಕಂಪ್ಲೀಟಾಗಿ ಏನಾಗುತ್ತೆ ಬಂದಾಗಿರುತ್ತೆ. ಅದು ದೇ ಆರ್ ಅಗೇನ್ಸ್ಟ್ ದಟ್. ಎಲ್ಲ ಈ ಥರ ತೊಂದರೆ ಆಗಿದೆ ಅಂತ ಟ್ವೀಟ್ ಮಾಡ್ತಾರೆ. ಅದು ಮಹಾರಾಷ್ಟ್ರ ಸರ್ಕಾರ ಅಫೆನ್ಸಿವ್ ತೊಗೊಂಡು ಏನು ಮಾಡುತ್ತೆ, ಅವ್ರಿಗೆ ಜೈಲಿಗೆ ಕಳಿಸಿದಾಗ ಕೋರ್ಟ್ ಹೇಳುತ್ತೆ ಇಲ್ಲ ಅವ್ರು ಮಾಡ್ಬೋದು, ದಟ್ ಈಸ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆ ಕ್ವಶನ್ ಮೇನ್ಸಲ್ಲಿ ಅಪಿಯರ್ ಆಗಿದೆ. ಸೊ ಆ ಮೇನ್ಸಲ್ಲಿ ಅಪಿಯರ್ ಆಗೋದಕ್ಕೆ ಲಿಂಕ್ ಏನಪ್ಪ ಅಂದರೆ ಆರ್ಟಿಕಲ್ 18 ಇಸ್ ಇಂಪಾರ್ಟೆಂಟ್ ಅಷ್ಟೇ. ಆರ್ಟಿಕಲ್ 18 ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಹಿಂದೂ ಪೇಪರನ್ನು ಬರಲಿ, ಎಕ್ಸ್ಪ್ರೆಸ್ಸನ್ನು ಬರಲಿ, ಫ್ರಂಟ್ ಲೈನಲ್ಲೂ ಬರಲಿ, ಬ್ಯಾಕ್ ಲೈನಲ್ಲೂ ಬರಲಿ, ಓದಬೇಕಂತ ಮೀನಿಂಗ್ ಪಾಯಿಂಟ್ ಅಲ್ಲ. ಭಾಳಷ್ಟು ಜನ ಏನಾಗುತ್ತೆ ಗೊತ್ತಾ, ನಮ್ಮನ್ನು ಹೆಂಗೆ ನಾವು ಫ್ರಸ್ಟ್ರೇಟೆಡ್ ಯಾವಾಗ ಆಗ್ತೀವಲ್ಲ, ಸೀರಿಯಸ್ಲಿ ನೀವು ಅಟೆಂಪ್ಟ್ ಕೊಟ್ಟು ನಾವೆಲ್ಲ ಎಕ್ಸಾಮ್ ಬರೋದು ಬಂದುಬಿಟ್ಟಿರ್ತೀವಿ, ಸ್ವಲ್ಪ ಮಿಸ್ಟೇಕ್ ಮಾಡಿ ಬಂದುಬಿಡ್ತೀವಿ, ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ನಾನು ಅವತ್ತು ಕೊಟ್ಟಿದ್ದೆ, ಈ ಪೇಜಲ್ಲಿ ಕೊಟ್ಟಿದ್ದೆ, ಆ ಪೇಜಲ್ಲಿ ಕೊಟ್ಟಿದ್ದೆ. ನಿಮಗೆ ನೋಡಿದ್ರೆ ಫ್ರಸ್ಟ್ರೇಷನ್ ಆಗುತ್ತಾ ಇಲ್ಲ? ಅರೆ ಒಂದು 2000 ಪೇಜ್ ಕೊಟ್ಟು ನಾನು ಆ ಪೇಜಲ್ಲಿ ಕೊಟ್ಟಿದ್ದೆ ಹೆಂಗೆ? ವಿ ಆರ್ ಹ್ಯೂಮನ್ ಬೀಯಿಂಗ್, ವಿ ಆರ್ ನಾಟ್ ಲೈಕ್ ರೋಬೋ. ಹಿಂಗೆ ಮಾಡ್ಕೊಬೇಕಾಗಲ್ಲ. ವಿ ಆರ್ ಹ್ಯೂಮನ್ ಬೀಯಿಂಗ್. ನಮ್ಗೇನಂತಂದರೆ ನಮ್ಮ ಲಿಮಿಟೇಷನ್ಸ್ ನಮಗೆ ಗೊತ್ತಿರಬೇಕು. ವಿ ಶುಡ್ ನೋ ದಿ ಅವರ್ ಲಿಮಿಟೇಷನ್ಸ್. 2000 ಪೇಜಸ್ ಓದೋಕ್ಕಾಗುತ್ತೆ ನನಗೆ ಎಕ್ಸಾಮ್ ಟೈಮಲ್ಲಿ. ಈಗ ನಾವು ಕೊಟ್ಬಿಡ್ತೀನಿ ಒಂದು 1000 ರೂಪಾಯಿ ಕೊಟ್ಟಿದ್ದಾಗ 100% ಮೇನ್ಸ್ ಬರ್ತಾ ಹೋಗೋದು ಹಂಗಾಗ್ಬಿಟ್ಟಿದ್ದೀಗ. ಭಾಳಷ್ಟು ಏನು ಮಾಡಿಬಿಡ್ತಾರೆ ಈಗ ಆನ್ಲೈನ್ ರಿಸೋರ್ಸ್ ಬಂದಲ್ಲಿಂದ ಸ್ಕ್ರಾಪ್ ಬೆಳಗ್ಗೆ ಹೋಗೋದಂತೆ ಬರುತ್ತೆ. ಕ್ರಾನಿಕಲ್, ಡೆಕ್ಕನ್ ಕ್ರಾನಿಕಲ್ ಬಂತು ಇನ್ಫಾರ್ಮೇಷನ್. ಆಮೇಲೆ ಅವರಾರು ಬೆಳಿಗ್ಗೆ ಶಂಕರ್ IAS, ಆಮೇಲೆ ವಿಷ್ಣು IAS ಅಂತ ಬರ್ತವೆ. ಇವೇನಾಗುತ್ತೆ, ಎಕ್ಸಾಮ್ ಟೈಮ್ ಬಂದಂಗೆಲ್ಲ ಅವ್ರ ಮೆಟೀರಿಯಲ್ ತುಂಬ ಜಾಸ್ತಿ ಮಾಡ್ತಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಾನ್ಸಂಟ್ರೇಟ್. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಪ್ರಿಪ್ರೇಷನ್ನು ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಪ್ರಾಕ್ಟಿಕಲ್ ಅಂತಂದರೆ ದಿಸಕ್ಕೆ 10 ಅವರ್ ಓದ್ತಕ್ಕಂಥದ್ದು ಪ್ರಾಕ್ಟಿಕಲ್. ದಿಸಕ್ಕೆ 10 ಅವರ್ ಓದ್ಬೋದು, 20 ಅವರ್ಸ್ ಆಗಲ್ಲ, ಅದು ಇಂಪ್ರಾಕ್ಟಿಕಲ್. ಸೊ ಅಂತ ನೀವು ಯಾವತ್ತೂ ನೀವು ಫಾಲೋ ಮಾಡಬೇಡಿ. ಇನ್ಸ್ಟಿಟ್ಯೂಷನಲ್ಲಿ ಇರುತ್ತೆ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಮಾಡ್ತಾರೆ. ಡೋಂಟ್ ಗೋ ವಿತ್ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್. ಪೋಸ್ಟ್ ಮಾರ್ಟಮ್ ಅನಾಲಿಸಿಸಲ್ಲಿ ವ್ಯಕ್ತಿನ ಬದುಕ್ಸೋಕ್ಕಾಗುತ್ತಾ? ಆಗಲ್ಲ. ಸುಮ್ಮನೆ ರೀಸನ್ ತಿಳ್ಕೊಬೋದು. ಅಲ್ಲಿತ್ತು ಇದು ಇನ್ನೊಂದು ಯಾವುದೋ ತ್ಯಾಗರಾಜ ಬಗ್ಗೆ ಕ್ವಶನ್ ಬಂದಿತ್ತು. ತ್ಯಾಗರಾಜರ ಬಗ್ಗೆ ಫಿಲಿಮ್ಸಲ್ಲಿ ಗೊತ್ತಾ? ಯಾರಿಗಾದ್ರೂ ಐಡಿಯಾ ಇದೆ? ತ್ಯಾಗರಾಜರ ಬಗ್ಗೆ ಕ್ವಶನ್ ಬಂದಿತ್ತು. ತ್ಯಾಗರಾಜ ಭಕ್ತಿ ಲಿಟ್ರೇಚರ್ ಬರ್ತಾನೆ, ಸಮಥಿಂಗ್ ಈಸ್ ರಿಲೇಟೆಡ್ ಭಕ್ತಿ ಲಿಟ್ರೇಚರ್. ಎಸ್, ಐ ಅಗ್ರಿ ವಿತ್ ಯು. ಅದು ಕರ್ನಾಟಕ ಸಂಗೀತ ಬಗ್ಗೆ ರಿಲೇಟೆಡ್ ಇದೆ, ಅದನ್ನು ನಾನು ಒಪ್ಕೊತೀನಿ.
ತ್ಯಾಗದಾಸ್ ಅಂತ ಅದು ಅಷ್ಟಿತ್ತಂತೆ ಹಿಂದೂ ಪೇಪರಲ್ಲಿ ಅವತ್ತು ಅದು ಮೇನ್ ಪೇಪರ್ ಬಂದಿಲ್ಲ, ಸಪ್ಲಿಮೆಂಟ್ ಬರ್ತಲ್ಲ ಅದ್ರ ಕೊಟ್ಟಿದ್ರಂತೆ, ಯಾವ್ದು ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ರು. ಅದೇ ಹೆಂಗೆ ಓದೋಕ್ಕಾಗುತ್ತೆ ರೀ? ಬಟ್ ನಮ್ಗೆ ಏನಂದರೆ ಅದು ರಾಂಗ್ ಅನಾಲಿಸಿಸ್ ಅಂತೀರಿ. ದಟ್ ಈಸ್ ರಾಂಗ್ ಅನಾಲಿಸಿಸ್. ರೈಟ್ ಅನಾಲಿಸಿಸ್ ಏನಂತಂದರೆ ಭಕ್ತಿ, ಟ್ರೆಡಿಷನ್, ಲಿಟ್ರೇಚರ್ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದು ಇಂಪಾರ್ಟೆಂಟ್, ಅದು ಓದ್ಕೋಬೇಕಷ್ಟೇ. ಇದು ನಮ್ಮ ಐಡಿಯಾ, ಇದು ನಮ್ಮ ಪ್ರಾಕ್ಟಿಕಲ್ ಥಿಂಗ್ ಅಷ್ಟೇ. ನಾವು ಸುಮ್ಮನೆ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಮಾಡಿದ್ರೆ ಹೆಲ್ಪ್ ಆಗಲ್ಲ. With reference to India, consider the following statement. There is only one citizenship and one domicile. Correct, I know? Huh? Yes. A citizen by birth only can become the head of the state. ಎಲ್ಲಿದೆ ಇದು? ಎಲ್ಲಿದೆ? ಅಲ್ಲ, ಸಿಟಿಜನ್ಶಿಪ್ ಅಲ್ಲಿ ಇದೆ. ಕರೆಕ್ಟ್, ಟ್ರೂ. ಇದು ಯಾವ ಕಾನ್ಸ್ಟಿಟ್ಯೂಷನ್ ಇದೆ? US ಕಾನ್ಸ್ಟಿಟ್ಯೂಷನ್. ಕರೆಕ್ಟ್. ಈಗ ನಮಗೆ ಪೇಪರ್ 2 ಅಲ್ಲಿ ಕಂಪ್ಯಾರಿಸನ್ ಆಫ್ ಕಾನ್ಸ್ಟಿಟ್ಯೂಷನ್ ವಿತ್ ದಟ್ ಆಫ್ ಅದರ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆಯಾ, ಟಾಪಿಕ್ ಗೊತ್ತಿದೆಯಾ? ಅಲ್ಲಿ ಈಗ ಅವನು ವರ್ಡ್ ತುಂಬ ವೇಗಾಗಿದೆ. ಏನಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ದಟ್ ಆಫ್ ಅದರ್ ಕಂಟ್ರೀಸ್. ಅದರ್ ಕಂಟ್ರೀಸ್ 180 ಕಂಟ್ರೀಸ್ ಬರ್ತಾವೆಲ್ಲ ಓದೋಕ್ಕಾಗುತ್ತಾ? ಓದೋಕ್ಕಾಗಲ್ಲ. ನೀವೇನು ಓದಬೇಕಂದ್ರೆ US, ಬ್ರಿಟನ್, ಕೆನಡಾ, ರಷ್ಯಾ, ಆಸ್ಟ್ರೇಲಿಯಾ, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಯಾವ್ದು ಹತ್ರ ಆಗಿತ್ತಲ್ಲ ಅಷ್ಟು ಮಾತ್ರ ಓದ್ಕೊಳ್ಳಿ. ಅವ್ನು ನೋಡಿ ಸೆಕೆಂಡ್ ಆಪ್ಷನ್ ಅಲ್ಲಿಂದ ತಂದಿದ್ದಾನೆ. ಲಿಂಕ್ ಏನಪ್ಪ ಅಂತಂದರೆ ಯಾವುದಾದ್ರೂ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡು ಹೋದ್ರೆ ನಿಮ್ಮ ಎಕ್ಸಾಮ್ ಸ್ಕೋರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾವೇನು ಮಾಡಿದ್ರು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೋಬೇಕು. UPSC ಎಕ್ಸಾಮೇ ರಿಸ್ಕ್, ಕರೆಕ್ಟಾ? ಇಲ್ಲಿ ಭಾಳ ರಿಸ್ಕ್ ತೊಗೋಬೇಕಾದ್ರೆ ಫಿಲಿಮ್ಸ್ ಟೈಮಲ್ಲೂ, ಮೇನ್ಸ್ ಟೈಮಲ್ಲೂ, ಇಂಟ್ರೂ ಟೈಮಲ್ಲೂ ರಿಸ್ಕ್ ತೊಗೊಳ್ತಕ್ಕಂಥ ಇರಬೇಕು. ಸೊ ನೀವು ಅಲ್ಲಿ ಏನಾದ್ರು ಟಾಪಿಕ್ ಬಂದರೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ 7 ರಿಂದ 8 ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ಳಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಓದಿದ್ರೆ ನಿಮ್ಮ ಎಫರ್ಟ್ ಈಸ್ ಗೋಯಿಂಗ್ ಟು ಬಿ ಫುಟೇಜ್. ಹೆಂಗೆ ಫುಟೇಜ್ ಅಂತ ಹೇಳ್ತೀನಿ ನಾನು. 7 ಕಾನ್ಸ್ಟಿಟ್ಯೂಷನಲ್ಲಿ ಕ್ವಶನ್ ಬಂತು ಅಂದ್ಕೊಳ್ಳಿ, ಫೈನ್, ವೆಲ್ ಆ್ಯಂಡ್ ಗುಡ್, ನೀವು ಆನ್ಸರ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಬಂತು ಅಂದ್ಕೊಳ್ಳಿ, ಅದನ್ನು ಯಾರೂ ಬರೆಯಲ್ಲ. ಯಾರೂ ಅಟೆಂಡ್ ಮಾಡೋದು ಕ್ವಶನ್ನ ನೀವು ಅಟೆಂಡ್ ಮಾಡಿಲ್ಲ ಅಂದ್ರೆ ವಿ ಆರ್ ಹ್ಯಾಪಿ. ಎಕ್ಸಾಮಲ್ಲಿ ಇದೇ ಮ್ಯಾಟ್ರ್ ಆಗುತ್ತೆ. ಎಲ್ರಿಗೂ ಟಫ್ ಆಗಿರೋ ಕ್ವಶನು ನಮಗೆ ಟಫ್ ಆದರೆ ಐ ಆಮ್ ಹ್ಯಾಪಿ. ನಮ್ಮ ಮುಖ ನೀನು, ನಿಮ್ಮ ಮುಖ ನಾನು. ಬಟ್ ನೀನು ಬರೆದಿದ್ದೆ ನಾನು ಬರೆದಿಲ್ಲ ಅಂತಂದರೆ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಚೇಂಜ್. ಅವಾಗ ಫಿಯರ್ ಸ್ಟಾರ್ಟ್ ಆಯ್ತು. ಅವ್ರು ಸೆಲೆಕ್ಷನ್ ಆಗ್ತಾರೆ, ನಾವು ಸೆಲೆಕ್ಷನ್ ಆಗಲ್ಲ. ಪ್ರತಿ ವರ್ಷ UPSC ಮೇನ್ಸಲ್ಲಿ 1-2 ಕ್ವಶನ್ ಏನಾಗುತ್ತೆ ಅವ್ನಿಗೆ ಗೊತ್ತಾಗಲ್ಲ. ಒಂದು ಅಲೆಲೋಪತಿ ಅಂತ ಒಂದಿತ್ತು. ಅಲೆಲೋಪತಿ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಅಲೆಲೋಪತಿ ಅಂತ ಇತ್ತು ಕ್ವಶನ್. ಅದು ಯಾವಾಗಲೂ ಬೌನ್ಸರ್ ಅಲ್ಲ, UPSC ನೋಟ್ ಫಾರ್ ಬೌನ್ಸರ್ಸ್. ನಾವು ಓದ್ತೀನಿ ಅಲೆಲೋಪತಿನ ಆಲೋಪತಿನ ಅಂತ ನಾನು ನೋಡ್ಕೊತೀನಿ. ಬಹುಶಃ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಇಂಡಿಯನ್ ಓದ್ತೀನಿ, ಅಲೆಲೋಪತಿ ಅಂತ ಕೊಟ್ಟಿದೆ. ಓ ಇದು ಪಕ್ಕ ಅಲೆಲೋಪತಿ ಅಂತ ಅನ್ಕೊಂಡೆ. ಯಾರಿಗೂ ಗೊತ್ತಿಲ್ಲ ಅಲೆಲೋಪತಿ, ಯಾರಿಗೂ ಗೊತ್ತಿಲ್ಲ. ಆಲೋಪತಿ ಏನಾದರೂ ಬರಿಬೋದು, ಬಟ್ ನಾವು ಏನು ಬರೆಯೋಕ್ಕಾಗಲ್ಲ ಅಂದ್ಕೊಂಡು ಓಕೆ ಎಲ್ರಿಗೂ ಗೊತ್ತಿಲ್ಲ, ವಿ ಆರ್ ಫೈನ್, ಗುಡ್. ಸೊ ಈ ಥರ ಏನಾಗುತ್ತೆ ಎಕ್ಸಾಮಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಒಂದು ಕ್ವಶನ್ ಟಫ್ ಇರುತ್ತೆ, 20 ಕ್ವಶನ್ ಓದ್ಕೊಂಬಿಡಿ. ಒಂದು ಕ್ವಶನ್ ಯಾವ ಬೌನ್ಸರ್ ಬರ್ತದೆ ಅಂತ ತೆಗೆದುಬಿಡಿ. ಅದು 9 ನಿಮಿಷ ಉಳಿಯುತ್ತೆ. ನಿಮ್ಗೆ 9 ನಿಮಿಷ ಉಳಿತಲ್ಲ, ಅದನ್ನು ಕಂಪೆನ್ಸೇಟ್ ಮಾಡಿ ಬೇರೆದಕ್ಕೆ. ಈಗ ನೀವೇನೋ ಜೋಳು ಬರ್ತೀರ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ನೋಡ್ರಿ, ಏನೇನೋ ಬರಿತಾನೆ, ಕತೆ ಹೊಡಿತಾನೆ, ನೀವು KGF 3 ಮಾಡ್ಬೋದು ಇದನ್ನು, ಇದು ಮಾರ್ಕ್ಸ್ ಸಿಗಲ್ಲ ಅಂತ ಅದು ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ಬಿಟ್ಟು ಮಿಸ್ಗೈಡ್ ಇವು. ನಿಮಗೇನು 25-30 ವಯಸ್ಸು ಇರುತ್ತಲ್ಲ, ಅವ್ರಿಗೆ ಸರ್ವಿಸ್ ಇರುತ್ತೆ. ಅದಕ್ಕೆ ಭಾಷಣ ಏನು ಮಾಡ್ತಾರೆ, ಹಂಗೆ ಬರೀಬೇಕು, ಏನು ಬರೆಯೋಕ್ಕೆ ಹೋಗಬೇಡ್ರಿ. ಆದರೆ ಅದಕ್ಕೆ ಎಕ್ಸಾಮ್ ಅಂತಾರೆ. ಎಕ್ಸಾಮ್ ಏನಕ್ಕೆ ಅಂದ್ರೆ ನನಗೆ ಗೊತ್ತಿಲ್ಲ ಅದನ್ನು ಕೇಳಿದ್ರೆ ಎಕ್ಸಾಮ್. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮ್ಯಾನೇಜ್. ಏನು ಒಂದು 50 ವರ್ಷದಲ್ಲಿ ಮನುಷ್ಯ ಮುಗಿಸ್ಬಿಡ್ಬೇಕು. ಏನೋ ಕ್ರಾಪ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾನೆ, ಕ್ರಾಪ್ ಸಿಸ್ಟಮ್ ಬಗ್ಗೆ ನನಗೇನು ಬರ್ತದೆ ಅದನ್ನು ಬರೆದು ಅಲ್ಲಿಗೆ ಏನೋ ಸಮಾಪ್ತಿ ಮಾಡಬೇಕು ಗೊತ್ತಾಗ್ಬಿಡುತ್ತೆ. ಸಾಕದು ಫುಲ್ ಅನ್ಕೊಂಡಿದ್ದಾನೆ ಹುಡುಗ. ಒಂದು 2 ಕೊಟ್ಟರೆ ನಮ್ಮ ಪುಣ್ಯ, 2 ಮಾರ್ಕ್ಸ್ ಕೊಟ್ಟರೆ ನಮ್ಮ ಪುಣ್ಯ. ಪಾಯಿಂಟ್ ಅರ್ಥ ಆಯ್ತಾ? ನೆಕ್ಸ್ಟ್, ಎ ಫಾರಿನರ್ ಓನ್ಸ್ ಕಂಟ್ರಿ ಸಿಟಿಜನ್ಶಿಪ್ ಕ್ಯಾನಾಟ್ ಬಿ ಡಿಪ್ರೈವ್ಡ್ ಇಫ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. 3 ಸ್ಟೇಟ್ಮೆಂಟ್ ಓಕೆ, 3 ಸ್ಟೇಟ್ಮೆಂಟ್ ರಾಂಗು. ಬಟ್ ವಾಟ್ ವಿ ಕ್ಯಾನ್ ಇನ್ಫ್ಲುಯೆನ್ಸ್ ಏನು ತಗೋಬೋದು? 3 ಸ್ಟೇಟ್ಮೆಂಟಲ್ಲಿ ಏನಾದರೂ ಐಡಿಯಾ ಹೇಳ್ತಾರೆ? 3 ಸ್ಟೇಟ್ಮೆಂಟಲ್ಲಿ ಏನೋ ಸ್ಪೆಷಲ್ ಇದೆ, ಏನಿದೆ? ಮೂರನೇ ಸ್ಟೇಟ್ಮೆಂಟಲ್ಲಿ ಒಂದು ಸಮಥಿಂಗ್ ಸ್ಪೆಷಲ್ ಇದೆ, ದಟ್ ಈಸ್ ಕಾಲ್ಡ್ ಟೋನ್, ಲ್ಯಾಂಗ್ವೇಜ್. ನೋಡಿ, ವರ್ಡ್ ಕೆನಾಟ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್. ಎನಿ ಸರ್ಕಮ್ಸ್ಟೆನ್ಸ್ ಅಂದರೆ ಈಸ್ ಇಟ್ ಪಾಸಿಬಲ್? ಈ ಥರ ತುಂಬ ಅಫರ್ಮೇಟಿವ್ ಆಗಿ ಸಾಧ್ಯ. ಕೆಲವೊಂದು ಬರೇ ಕ್ವಶನ್ ಟೋನ್ ಹೇಳ್ಬಿಡುತ್ತೆ, ಇದು ಆಗಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಇದು ತುಂಬ ಎಕ್ಸ್ಟ್ರೀಮ್ ಆಯಿತು. ಎನಿ ಸರ್ಕಮ್ಸ್ಟೆನ್ಸ್
ಎ ಫಾರಿನರ್ ಒನ್ಸ್ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಡಿಕ್ಲೇರ್ಡ್ ಆಫ್ ಇಟ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಿಂದ ಬಂದಿರ್ತಾರೆ, ನ್ಯಾಷನಲ್ ಸಿಟಿಜನ್ಶಿಪ್ಪನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಅವ್ನು ಪಾಕಿಸ್ತಾನ ಬಾರ್ಡರ್ ಪಾಕಿಸ್ತಾನ ಪರವಾಗಿಲ್ಲ ಮಾಡಿದ ಅವ್ನು ಸಿಟಿಜನ್ಶಿಪ್ ತೊಗೊಳ್ತಾ ಇಲ್ಲ, ನಾವು ಹಿಂದಕ್ಕೆ ತೊಗೊಳ್ತಾ ಇಲ್ಲ. ಸೊ ಅದಕ್ಕೆ ಈಗ ವರ್ಡ್ಸ್ ನೋಡೋದು ಏನು ಮಾಡಬೇಕು, ಥಿಂಕ್ ಮಾಡಬೇಕು. ನೆಕ್ಸ್ಟ್ ಈ ವರ್ಡ್ಸ್ ಇದ್ದಾವಲ್ಲ ಇವು ಕೀ, ದಿಸ್ ಇಸ್ ದಿ ಕೀ. ಈವನ್ ಇಫ್ ಯು ಆರ್ ನಾಟ್ ಅವೇರ್ ಅಬೌಟ್ ದಿ ಕ್ವಶನ್ ಕಾನ್ಸೆಪ್ಟ್. ಕ್ವಶನ್ ಟಫ್ ಆಗೋದೇನು ಕ್ವಶನ್ ಮೇಲೆ ಏನು ಆಪ್ಷನ್ಸ್ ಮೇಲೆ? ಆಪ್ಷನ್ಸ್ ಮೇಲೆ. ಕ್ವಶನ್ ಟಫ್ ಇರುತ್ತೆ, ಈಸಿ ತಗೋದು ಶುದ್ಧ ಸುಳ್ಳು. ಆಪ್ಷನ್ಸ್ ಮೇಲೆ ಅದು ಟಫ್ ರೈಟ್ ಇದು ಈಸಿ ಅಂತ ಗೊತ್ತಾಗುತ್ತೆ. ಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ ಇರುತ್ತಲ್ಲ, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನಮ್ಗೆ ಏನು ಓದಿರುತ್ತೋ ಅದನ್ನು ಬಿಟ್ಟು ಅವ್ನು ಬೇರೆ ಕೇಳ್ತಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿ ಸೈನ್ಸ್. ಅಂತ ಟೈಮಲ್ಲಿ ಏನು ಮಾಡಬೇಕು, ಆಪ್ಷನ್ಸ್ ನೋಡಬೇಕು. ಆಪ್ಷನ್ಸೇ ನಮ್ಮನ್ನ ಏನು ಮಾಡ್ತಾರೆ, ಸೇವ್ ಮಾಡ್ತಾರೆ. ಸೊ ನೀವು ನೋಡಿಬಿಟ್ರೆ ಏನು ಗೊತ್ತಾಗುತ್ತೆ, ಸಿ ಎನ್ ಡಿ ಹೋಗುತ್ತೆ. ಆವಾಗ ಒಂದು ಆಪ್ಷನ್ ಎ ಆಗಬೇಕು ರೈಟ್ ಅಂತ, ಆಪ್ಷನ್ ಬಿ ರೈಟ್. ಇದು ಏನಪ್ಪ ಅಂತಂದರೆ ನೀವು ಆಪ್ಷನ್ಸನ್ನು ನೋಡಿಕೊಂಡು ಆನ್ಸರ್ ಮಾಡೋ ಕ್ರಮ. ಯಾವಾಗಲೂ ನೀವು ಕ್ವಶನ್ ಓದಿ ಇದು ನನ್ನ ಏರಿಯಾ ಅಲ್ಲ ಅಂತ ನೀವು ಟಚ್ ಮಾಡೋದಕ್ಕೆ ಹೋಗಬೇಡಿ. ಆಪ್ಷನ್ ನೀವು ಕ್ವಶನ್ ಬಿಟ್ಬಿಡಿ, ಸುಮ್ಮನೆ ಆಪ್ಷನ್ಸ್ ಓದಿ. ಆಪ್ಷನ್ಸ್ ಓದಿದಾಗ ಇದು ಗಿವ್ ಸಮ್ ಐಡಿಯಾ. ಓಕೆನಾ? ಇಲ್ಲೇ ಬಂತು. ಓಕೆ, ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಮೀನ್ಸ್ ಆಪ್ಷನ್ ಏನಿದೆ? ಓಕೆ, ಎ ಗೌರ್ಮೆಂಟ್ ಲಿಮಿಟೆಡ್ ಬೈ ದಿ ಟರ್ಮ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈ ಕ್ವಶನ್ ಬಗ್ಗೆ ನಾನು ಹೇಳ್ತೀನಿ. ಇದು 2021 ಕ್ವಶನ್. ಇದು 2021 ಕ್ವಶನ್. ನೀವು 2020 ಕ್ವಶನ್ ನೋಡಿ, ಅಂದರೆ 1 ಇಯರ್ ಬ್ಯಾಕ್ ಕ್ವಶನ್, ಸೇಮ್ ಕ್ವಶನ್ ಅಪಿಯರ್ ಆಗಿದೆ. ಯಾರಾದ್ರೂ ನೋಡಿದ್ದೀರಾ, ಅನಾಲಿಸಿಸ್ ಮಾಡಿದ್ದೀರಾ? ಅದಕ್ಕೆ ಯಾಕೆ ಯಾರಾದರೂ 2020 ಕ್ವಶನ್ ಪೇಪರ್ನ ಸೀರಿಯಸ್ ಆಗಿ ಓದಿದ್ರೆ, ಸೀರಿಯಸ್ ಆಗಿ ಸಾಲ್ವ್ ಮಾಡಿದರೆ ಅವ್ರು ಬೈ ಡಿಫಾಲ್ಟ್ ಆಪ್ಷನ್ ಡಿ ಹೋಗ್ತಾರೆ. ಅಂದರೆ ಒಂದು ಕ್ವಶನ್ ಎಷ್ಟು ಮಾರ್ಕ್ಸ್ ಬಂದಿದೆ? 2 ಮಾರ್ಕ್ಸ್. ರಾಂಗ್ ಆಗೋದು ಕಡಿಮೆ ಆಯಿತಾ? 2.3 ಹಾಕ್ಬೋದು, 2.6 ಹಾಕ್ಬೋದಲ್ವ? ಅದೇ 2.6 ಮಾರ್ಕ್ಸ್ ಎಲ್ಲಿಂದ ಬಂತು? ಓಲ್ಡ್ ಕ್ವಶನ್ ಪೇಪರ್ ನೋಡೋದ್ರಿಂದ ಇಮಿಡಿಯೇಟ್ ಕ್ವಶನ್ ಇದ್ದಾವೆ. 5 ಇಯರ್ಸ್ ಬ್ಯಾಕ್ ಕ್ವಶನ್ ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದಿಲ್ಲ, ಇದು ಸರ್ ಇದೆ ಹೌ ಕಮ್ ಇದು ಪಾಸಿಬಲ್. ಮತ್ತು ನಾನು ಇನ್ಸ್ಟಿಟ್ಯೂಷನ್ ಹೇಳ್ದಂಗೆ ಅಲ್ಲಿತ್ತು ಇಲ್ಲಿತ್ತು ಅಂತ ಲಿಂಕ್ ಮಾಡಲ್ಲ. 2020 ಅಪ್ಪ ಇವಾಗ ಪ್ರಿಪೇರಿಂಗ್ ಸೇಮ್ ಇಯರ್. ಅಂದರೆ 2020 ಬಂದಿದ್ದು 2021 ಕ್ವಶನ್ ಕೇಳ್ತಂದ್ರೆ ವಾಟ್ ಈಸ್ ಇಸ್ ಮೀನಿಂಗ್ ಅಂತಂದರೆ ಅವನು ಫ್ರೇಮ್ ವರ್ಕ್ ಇಟ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ನ ಫಾಲೋ ಮಾಡ್ತಿದ್ದಾನೆ. ನೀವು ಯಾವುದೇ ಈಗ CAPF ಕ್ವಶನ್ ನೋಡ್ಕೊಳ್ಳಿ, ಎಲ್ಲೇ ನೋಡ್ಕೊಂಬರ್ರಿ, UPSC ವೆಬ್ಸೈಟಲ್ಲಿ ಕೆಲವೊಂದು ಕ್ವಶನ್ ಪೇಪರ್ ಬಿಟ್ಟಿದ್ದಾನೆ, ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ ಅಂತ ಬಿಟ್ಟಿದ್ದಾನೆ. ನೀವು ಯಾವ ಕ್ವಶನ್ ಪೇಪರಲ್ಲಿ ಹೋಗಿ ಟೋನ್ ಆಫ್ ದಿ ಕ್ವಶನ್ ಪೇಪರ್ ಇದೆಯಲ್ಲ ಸೇಮ್. ಡಿಫಿಕಲ್ಟಿ ಲೆವೆಲ್ ತುಂಬ ಜಾಸ್ತಿ ಇರ್ತದೆ, ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಟೋನ್ ಆಫ್ ದಿ ಕ್ವಶನ್ಸ್ ಇರ್ತಲ್ಲ ಸೇಮ್ ಇರುತ್ತೆ. ನೀವೇನಾದರೂ UPSC ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ವೇಜ್ ಆಫ್ ದಿ UPSC, ಟೋನ್ ಆಫ್ ದಿ UPSC. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ಪ್ರಶಾಂತ್ ಸರ್ ಇದ್ದಾರೆ, ಅವರು 5 ಟೈಮ್ಸ್ ಫಿಲಿಮ್ಸ್ ಕ್ಲಿಯರ್ ಮಾಡಿದಾರಲ್ಲ, ನೀವು ಅವ್ರು ಕೇಳಬೇಕಾದ್ರೆ ಹೇಳ್ತಾರೆ ಯಾರೂ ಬರೀ ಓದೋದ್ರಿಂದ ಎಕ್ಸಾಮ್ ಕ್ಲಿಯರ್ ಮಾಡಿ ಸಾಕು. 100% ಐ ಆಮ್ ವೆರಿ ಶೋರ್. ಬರೀ ನಾವು ಓದಿದ್ರೆ ಟೋನ್ ಅರ್ಥ ಮಾಡ್ಕೋಬೇಕು, ಅಪ್ರೋಚ್ ಇರಬೇಕು, ಮೈಂಡ್ ಸೆಟ್ ಇರಬೇಕು. UPSC ಏನು ಕೇಳ್ತಾನೆ ಇರೋ ಥರ್ಡ್ ಸ್ಟೇಟ್ಮೆಂಟಲ್ಲಿ ನೋಡೋದಲ್ಲ, ಆ ಥರ ಒಂದು ಅಪ್ರೋಚ್ ಇರಬೇಕಾಗುತ್ತೆ. Which one of the following factors constitute the best safeguard of the liberty in liberal democracy? So 20 question number 20 ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ವರ್ಡ್ ಏನಿದೆ? ಇಂಪಾರ್ಟೆಂಟ್ ವರ್ಡ್ ಏನಿದೆ? ಓಕೆ, ಬೆಸ್ಟ್. ಇನ್ನು ಬೇರೆ ಏನಿದೆ ನೋಡು? ಲಿಬರ್ಟಿ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ವರ್ಡ್ ಏನು ಗೊತ್ತಾ? ಬೆಸ್ಟ್. ಯಾಕೆ ಅಂತ ಹೇಳ್ತೀನಿ. ಸಪೋಸ್ ಇದು ತೆಗೆದುಬಿಡಿ, ಬೆಸ್ಟ್ ಅಂತ ವರ್ಡ್ ತೆಗೆದುಬಿಡಿ. ಇಲ್ಲಿ ಆಪ್ಷನ್ ಏನು ಬರ್ತದೆ? ಆಪ್ಷನ್ ಏನಿದೆ? ಆನ್ಸರ್ ಏನಕ್ಕೆ? ಓಕೆ, ಅದನ್ನು ಬಿಡಿ. ಇದು ಯಾವ ಟಾಪಿಕ್ಕಿಂದ ಬಂದಿದೆಪ್ಪ? ಪ್ರಿಯಂಬಲ್. ಫಂಡಮೆಂಟಲ್ ರೈಟ್ಸ್ ಬರುತ್ತಾ? ಯಾವ ಫಂಡಮೆಂಟಲ್ ರೈಟ್ಸ್ ಯಾವ ಆರ್ಟಿಕಲ್ ಬರುತ್ತೆ? ಲಿಬರ್ಟಿ. ಆರ್ಟಿಕಲ್ 19 and 21 ಬರುತ್ತೆ. ನಾನು ಹೇಳ್ದಲ್ವ, ಆರ್ಟಿಕಲ್ 19 ಭಾಳ ಇಂಪಾರ್ಟೆಂಟು. ಹೇಗೆ ಒಂದೇ ವರ್ಷದಲ್ಲಿ ನಾನು ರಿಪೀಟ್ ಮಾಡ್ತಾ ಇದ್ದೇನೆ ಪಾಯಿಂಟ್. ಆಯ್ತು, ಈಗ ಇದಕ್ಕೆ ಆಪ್ಷನ್ ಏನು? ಆಪ್ಷನ್ ನೀವೆಲ್ಲ ಆನ್ಸರ್ಸ್ ನೋಡಿರ್ತಾರಲ್ಲ, ಏನು ರಾಕೆಟ್ ಸೈನ್ಸ್ ಆಯಿತು, ಆನ್ಸರ್ಸ್ ಎಲ್ಲ ನೋಡ್ಕೊಂಡಿರ್ತೀರಿ, ಚೆಕ್ ಮಾಡಿರ್ತೀರಿ, ಯಾವತ್ತೇ ಚೆಕ್ ಮಾಡಿರ್ತೀರಿ ಕೆಲವೊಂದೆಲ್ಲ. ಹಾಂ, ಎ ಕಮಿಟೆಡ್ ಜುಡಿಷರಿ. ಕಮಿಟೆಡ್, ವಾಟ್ ಈಸ್ ಮೀನ್ ಬೈ ಕಮಿಟೆಡ್? ಕಮಿಟೆಡ್ ನೋಡಿ, ವಿಡಿಯೋ ಮಾಡ್ತಿದ್ದಾರೆ. ನಾನು ಏನೋ ಆಫ್ ದಿ ರೆಕಾರ್ಡ್ ಹೇಳೋದಂದ್ರೆ ವಿಡಿಯೋ ಮಾಡ್ತಿದ್ದಾರೆ.
ಬೇಡ. ಕಮಿಟೆಡ್ ಜುಡಿಷಿಯರಿ ಅಲ್ಲ. ಕಮಿಟೆಡ್ ಜುಡಿಷಿಯರಿ ಅಂತಂದರೆ ಬೇಬಿ ಕಮಿಟೆಡ್ ಟುವರ್ಡ್ಸ್ ಗೌರ್ಮೆಂಟ್ ಇರ್ಬೋದಲ್ವಾ, ಆಪ್ಷನ್ ಅದಲ್ಲ. ಸೆಂಟ್ರಲೈಸೇಷನ್ ಆಫ್ ಪವರ್, ಸೆಂಟ್ರಲೈಸೇಷನ್ ಅದ ಕಂಪ್ಲೀಟ್ ಡೆಡ್ ಆಪೋಸಿಟ್ ಇದೆ ಲಿಬರ್ಟಿ. ಓಕೆ, ಎಲೆಕ್ಟೆಡ್ ಗೌರ್ಮೆಂಟ್ ಇಸ್ ಇಟ್ ಪಾಸಿಬಲ್? ಓಕೆ, ಸಪರೇಷನ್ ಆಫ್ ಪವರ್. ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನೋದು ಇಷ್ಟನೇ. ಓಕೆ, ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲೇ ಲಿಬರ್ಟಿ ಲಿಬರಲ್ ಡೆಮೋಕ್ರಸಿ, ಲಿಬರ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸಮ್ XYZ ಗೌರ್ಮೆಂಟ್ ಇದೆ. ಆ ಸಮ್ XYZ ಗೌರ್ಮೆಂಟ್ ಏನು ಮಾಡುತ್ತೆ, ವಿಚ್ ಇಸ್ ಅಗೇನೆಸ್ಟ್ ಟು ದಿ ಮೈನಾರಿಟೀಸ್ ಅಂಡ್ ಇಟ್ ಈಸ್ ಪ್ಯೂರ್ಲಿ ಇಂಟೆನ್ಸಿಂಗ್ ಇನ್ ರಿಲಿಜಿಯಸ್ ಆಕ್ಟಿವಿಟೀಸ್ ವಿಚ್ ಇಸ್ ಅಗೇನೆಸ್ಟ್ ಟು ದಿ ಡೆವಲಪ್ಮೆಂಟ್. ಅವಾಗ ಜನಕ್ಕೆ ದೇ ಫೆಡ್ ಅಪ್ ವಿತ್ ದಿ ಕರಪ್ಷನ್ ಆಫ್ ಪರ್ಟಿಕ್ಯುಲರ್ ಗೌರ್ಮೆಂಟ್. ಯಾವುದೇ XYZ ಯಾವುದೇ ಕರಪ್ಷನ್ ಮಾಡ್ತಾ ಇದೆ ಗೌರ್ಮೆಂಟ್, ಜನ ಏನು ಮಾಡ್ತಾರೆ, ಡ್ಯೂ ಥಿಂಕ್ ಅದೇ ಗೌರ್ಮೆಂಟ್ ಬರಂಗೆ ಮಾಡ್ತಾರ? ಚೇಂಜ್ ಮಾಡ್ತಾರಾ ಇಲ್ಲ? ಚೇಂಜ್ ಮಾಡ್ತಾರಾ ಇಲ್ಲ? ಈಗ ಜನ ಏನು ಕರಪ್ಷನ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಫಂಡಮೆಂಟಲ್ ರೈಟ್ಸ್ನ ಕಿತ್ಕೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ಎಮರ್ಜೆನ್ಸಿ ಇಂಪೋಸ್ ಮಾಡಿ. ಈಗ ನಮ್ಮ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ನಮ್ಗೆ ಗೊತ್ತಿದೆ, ಎಮರ್ಜೆನ್ಸಿ ಇಂಪೋಸ್ ಮಾಡಿದ್ರೆ ಏನು ಮಾಡ್ತಾರೆ ಜನ, ಗೌರ್ಮೆಂಟ್ ಚೇಂಜ್ ಮಾಡ್ತಾ ಇಲ್ಲ. ಅಂದರೆ ಪೀಪಲ್ ವಾಂಟ್ ಲಿಬರ್ಟಿ ರೈಟ್. ಸೊ ಇದು ಆಪ್ಷನ್ ರೈಟ್ ಆಗುತ್ತೆ. ಅದು ಎಲೆಕ್ಟೆಡ್ ಗೌರ್ಮೆಂಟ್ ರೈಟ್ ಆಗುತ್ತೆ. ರೈಟ್ ಆಗುತ್ತೆ. ಎಸ್, ರೈಟ್. ನೆಕ್ಸ್ಟ್ ಸಪ್ರೇಷನ್ ಆಫ್ ಪವರ್ಸ್. ಸಪ್ರೇಷನ್ ಆಫ್ ಪವರ್ಸಲ್ಲಿ ಏನಾಗುತ್ತೆ, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇರುತ್ತೆ. ಅಂದರೆ ಜುಡಿಷಿಯರಿ ರಾಂಗ್ ಮಾಡಿದರೆ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಬರ್ತಾರೆ. ಸಪೋಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಯಾರಾದ್ರು ರಾಂಗ್ ಮಾಡಿದ್ರೆ ಜುಡಿಷಿಯರಿ ಏನು ಮಾಡ್ತಾರೆ. ಸೊ ಇದು ಆಪ್ಷನ್ ಸಪ್ರೇಷನ್ ಆಫ್ ಪವರ್ ರೈಟ್ ಆಗುತ್ತೆ. ಕರೆಕ್ಟ್. ದೆನ್ ಹೌ ಕಮ್, ವಾಟ್ ಈಸ್ ರೈಟ್ ಆಪ್ಷನ್? ಬೆಸ್ಟ್ ಅಂತಿದೆ. ಬೆಸ್ಟ್ ಅಂತಿದ್ರೆ ಈಗ ಇದು ಸಪ್ರೇಷನ್ ಆಫ್ ಪವರ್ಸ್ ಇದೆಯಲ್ಲ, ಸಪ್ರೇಷನ್ ಆಫ್ ಪವರ್ ಕೋರ್ ಪ್ರಿನ್ಸಿಪಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಕರೆಕ್ಟಾ? ಸೊ ಬೆಸ್ಟ್ ಅಂತ ನಮಗೆ ಸಪ್ರೇಷನ್ ಆಫ್ ಪವರ್ಸ್. ಬರೀ ಲಿಬರ್ಟಿ ಲಿಬರಲ್ ಡೆಮೋಕ್ರಸಿ ಎಲೆಕ್ಟೆಡ್ ಗೌರ್ಮೆಂಟ್. ಸಮ್ಟೈಮ್ಸ್ ಎಲೆಕ್ಟೆಡ್ ನಾವೇನು ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ನಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನಮಗೇನು ಎಮರ್ಜೆನ್ಸಿ ಇಂಪೋಸ್ ಆಯಿತು, ನಾವೇನು ಮಾಡ್ತೀವಿ, ಚೇಂಜ್ ಮಾಡ್ತೀವಿ ಥ್ರೂ ಎಲೆಕ್ಟ್ರಲ್ ಸಿಸ್ಟಮ್, ವೋಟಿಂಗ್ ಪವರ್. ಸೊ ಇದು ಬೆಸ್ಟ್ ಅಂತ ಹೊರಡಿದೆ. ಅದಕ್ಕೆ ನೀವು ಕ್ವಶನ್ನ ನೀವು ಸ್ವಲ್ಪ ನೀಟಾಗಿ ಓದ್ಕೋಬೇಕು. ಎಕ್ಸಾಮ್ ಟೈಮಲ್ಲಿ ನಮಗೇನಾಗುತ್ತೆ, ಈ ಥರ ನಾವೇನು ಯೂಶ್ವಲಿ ಎಕ್ಸಾಮಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂತಂದರೆ ಇದು ನೋಡಿ, ನಾಟ್ ಬಿಕಾಸ್ ಆಫ್ ನಾಲೆಜ್, ಲ್ಯಾಕ್ ಆಫ್ ನಾಲೆಡ್ಜ್, ಬಿಕಾಸ್ ನಮ್ಮ ಮೈಂಡ್ ಸೆಟ್ಟು, ಟೆನ್ಷನ್ನು ಮತ್ತು ಇನ್ಸೆಕ್ಯೂರಿಟಿ ಫೀಲಿಂಗ್, ಇವೆಲ್ಲದಿಂದ ನಾವು ಎಕ್ಸಾಮ್ ಫೇಲ್ ಆಗ್ತೀವಿ ಅಷ್ಟೇ. ಇಲ್ಲಿ ಆಲ್ರೆಡಿ 10 to 12 hours ಡೈಲಿ ಓದಿದ್ರೆ ಸಾಕಾಗಲ್ಲ, 100% ಸಾಕಾಗುತ್ತೆ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನಮ್ಮ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇರುತ್ತೆ, ಮೆಂಟರ್ಶಿಪ್ ಕಡಿಮೆ ಇರುತ್ತೆ, ಸ್ವಲ್ಪ ಗೈಡೆನ್ಸ್ ಮೋಟಿವೇಟ್ ಆಗಬೇಕು. ಒಂದೆರಡು ದಿವಸ ಎಕ್ಸಾಮ್ ನಾಳೆ ಅಂತಂದ್ರೆ ಇದು ಥರ ಮಾಡಿಬಿಡಿ, ಅದು ಓದಿಲ್ಲ ಇದು ಓದಿಲ್ಲ ಅಂತ ಸುಮ್ಮನೆ ನನ್ನೆಲ್ಲ ಮಿಸ್ಗೈಡ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೋಬೋದು. ಯಾಕಂದರೆ ಎಕ್ಸಾಮಲ್ಲೇ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕು. ನೀವು ಎಕ್ಸಾಮಲ್ಲಿ ನಾನು ಹೇಳ್ತಿಲ್ಲ, ಒಂದು 10 ಕ್ವಶನ್ನು ನೀವು ಅಲ್ಲೇ ಇಟ್ಟರೆ ಅಲ್ಲೇ ಬಹುಮಾನ ಅಂಥ ಕ್ವಶನ್ಸ್ ಅವೇ ನಿಮ್ಮನ್ನು ಡಿಸೈಡ್ ಮಾಡ್ತಕ್ಕಂಥದ್ದು. ನಾನು ಹೇಳಿದಲ್ಲ, ಆರ್ಟಿಕಲ್ 14 ಆರ್ಟಿಕಲ್ 18 ಎಲ್ಲರೂ 10th ಹುಡುಗರು ಕೊಟ್ಟರು ಅಟೆಂಡ್ ಮಾಡ್ತಾರೆ. ದಟ್ ಈಸ್ ನಾಟ್ ಎ ಬಿಗ್ ಡೀಲ್. ಬಟ್ ಕೆಲವೊಂದು ಕ್ವಶನ್ಸು ಅಲ್ಲೇ ಇಡ್ರ ಅಲ್ಲೇ ಬಹುಮಾನ. ಹೆಂಗಂದರೆ ಈ ಥರಲ್ಲೇ ಇರ್ತಾರೆ. ಸೊ ಈ ಥರ ಕ್ವಶನ್ಸ್ಗೆ ನೀವೇನು ಮಾಡಬೇಕು, ಎನ್ಸೆಟ್ ಹೋಗಬೇಕು. ಎನ್ಸೆಟ್ ಯಾಕೆ ಹೋಗ್ಬೇಕಂದ್ರೆ ಇವೆಲ್ಲ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್. ಇದು ನೋಡಿ, KGF 2 ಇದೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಡಿಫೈನ್ಸ್ ದಿ ಟರ್ಮ್ ಸ್ಟೇಟ್ ಅಂತಿದೆ. PSI ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇರೋರಿಗೆ, ಆಪ್ಷನ್ ಸಬ್ಜೆಕ್ಟ್ ಇರೋರಿಗೆ ಅದೇನು ತೊಂದರೆ ಇಲ್ಲ. ಈ ಲಕ್ಷ್ಮೀಕಾಂತ್ ಓದಿದ್ರೆ ಇದನ್ನು ಆನ್ಸರ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಲಕ್ಷ್ಮೀಕಾಂತ್ ಹೆಂಗೆ ಬುಕ್ ಇದೆ ಅಂತಂದ್ರೆಗಿನ ಅದು 1+1 = 2 ಅಷ್ಟೇ ಇನ್ಫಾರ್ಮೇಷನ್ ಇರುತ್ತೆ. ನೀವು PSI ಏನು ಸ್ಟೇಟ್ ಎಕ್ಸಾಮ್ಸ್ ಇರ್ತಲ್ಲ ಅಂಥ ಎಕ್ಸಾಮ್ಸ್ಗಳು ಕ್ಲಿಯರ್ ಮಾಡ್ಬೋದು. ಬಟ್ ಇಂಥ ಕ್ವಶನ್ಸ್ ಅಟೆಂಡ್ ಮಾಡಬೇಕಾದ್ರಿಗಿನ ಇದು ನೋಡೋಕ್ಕೆ ಏನನ್ಸುತ್ತೆ, ಏನಪ್ಪ ಅಷ್ಟು ಕೊಟ್ಟಿದ್ದೇನೆ ಅಂತ ಅನಿಸುತ್ತೆ. ಸೊ UPSC ಒಂದು ನೇಚರ್ ಹೇಳ್ಬಿಡುತ್ತೆ ನಿಮಗೆ. UPSC ಹೆಂಗಂದರೆ ಫಾದರ್ ಈಸ್ ಲೈಕ್ ಎ ಫಾದರ್. ಹೆಂಗೆ ಫಾದರ್ ಅಂದರೆ, ನಿಮಗೆಲ್ಲ ನಮ್ಮ ಫ್ಯಾಮಿಲಿ ಸಿಸ್ಟಮ್ಗೆ ತಂದೆ ಸ್ಟ್ರಿಕ್ಟ್ ಇರ್ತಾನೆ, ತಾಯಿ ಸ್ಟ್ರಿಕ್ಟ್ ಇರ್ತಾನೆ. ತಂದೆ ಸ್ಟ್ರಿಕ್ಟ್ ಇರ್ತಾರೆ, ಸಹಜವಾಗಿ ತಂದೆ ಅಲ್ಲ. ಬಟ್ ತಂದೆ ಸ್ಟ್ರಿಕ್ಟ್ ಇದ್ರು ಒಳಗಡೆ ಲವ್ ಆ್ಯಂಡ್ ಅಫೆಕ್ಷನ್ ಟುವರ್ಡ್ಸ್ ಮಕ್ಕಳ ಮೇಲೆ ಇರುತ್ತೆ. UPSC ನನಗೆ ಮೇಲ್ನೋಟಕ್ಕೆ ಸ್ಟ್ರಿಕ್ಟ್ ಅನ್ಸುತ್ತೆ, ಅಂತಿರ್ತಾನೆ. ಒಳಗಡೆ ಈ ಕೇರ್ಸ್ ಅಬೌಟ್ ದಿ ಆಸ್ಪೆಕ್ಟ್ಸ್, ಈಸ್ ಬಾದರಿಂಗ್ ಅಬೌಟ್ ಯುವರ್ ಟೈಮ್ ಆ್ಯಂಡ್ ಯುವರ್ ಯಂಗ್ ಏಜ್. ಪಾಪ 18ರಿಂದ 28 ಓದ್ತಾ ಇರ್ತಾರೆ ಎಲ್ಲರೂ, 21ರಿಂದ 28 ಸಹಜವಾಗಿ ಏಜಲ್ಲೂ ಎಲ್ಲರೂ ಆ ಟ್ರಿಪ್ಪು ಈ ಟ್ರಿಪ್ಪು ಆ ಸೆಲ್ಫಿ ಈ ಸೆಲ್ಫಿ ಬೇಕಂತ ನೀವೆಲ್ಲ ಹಿಂಗೆ ಕರೆಕ್ಟಾ? ಅವ್ರು ಆ ವೀಕೆಂಡ್ ಪಾರ್ಟಿ ಈ ವೀಕೆಂಡ್ ಪಾರ್ಟಿ ಬರ್ತ್ಡೇ ಪಾರ್ಟಿ ಸತ್ತಿದ್ರು ಪಾರ್ಟಿ ಮಾಡೋ ಜನ ಈಗ. ಬಟ್ ನೀವು ಹಿಂಗೆ ಓದ್ತಿರ್ತಲ್ಲ. ಸೊ UPSC ಏನು ಮಾಡ್ತಾನೆ, ಇಲ್ಲ ಪಾಪ ಓದ್ತಾ ಇದ್ದಾರೆ, ಸ್ವಲ್ಪ ಮೇಲ್ನೋಟಕ್ಕೆ ನಾನು ಟಫ್ ಇರ್ತೀನಿ, ಒಳಗಡೆ ನಾನು ಕೂಲ್ ಆಗಿರ್ತೀನಿ ಅಂತ ಹೇಳ್ತಾನೆ. ಸೇಮ್ ಕ್ವಶನ್ ಇದು ಅಪಿಯರ್ ಆಗಿದೆ. ಹೆಂಗೆ ಇದು ಏನು ಹೇಳಿದ್ದಾರೆ, ವಾಟ್ ಈಸ್ ದ ಟರ್ಮ್ ಸ್ಟೇಟ್ ಬಗ್ಗೆ ಕೇಳಿದ್ದಾನೆ. ಆಪ್ಷನ್ ಏನಾಗುತ್ತೆ ನೀವು ಓದ್ಕೊಂಡು ಹೇಳಿ.
ಆಪ್ಷನ್ ಯಾವುದು? ಬಿ. ಓಕೆ ನೋಡಿ, ಆಪ್ಷನ್ ತಪ್ಪು ರೈಟ್ ಆಗಿ ಯಾರು ತಪ್ಪು ಮಾಡ್ತಾರೆ ಎಕ್ಸಾಮಲ್ಲೂ ಅವ್ರು ರೈಟ್ ಮಾಡ್ತಾರೆ, ಯಾರು ಇಲ್ಲಿ ಏನೂ ಮಾಡಲ್ಲ ಅವ್ರ ಎಕ್ಸಾಮಲ್ಲೂ ಏನು ಮಾಡಲ್ಲ. ಸೊ ಆನ್ಸರ್ ಹೇಳಿ. ಏನು ಎ ಓಕೆ, ಬಿ ಏನು? ಬಿ ಅಂದ್ರೆ ಎಷ್ಟು ಜನ? ಒಬ್ಬರು. ಎ ಅಂದ್ರೆ ಎಷ್ಟು ಜನ? ಒಬ್ಬರು. ಉಳ್ಕೆಂದರು ನಮ್ಮ ದಿವಸ ಆದರೆ ಏನಾಗುತ್ತೆ ಅಂದರೆ ಯೂಶಲಿ ಅಲ್ಲ, ಈವನ್ ನಾವು ಟ್ರೈನಿಂಗ್ ಸೆಂಟ್ರಲ್ಲಿ ಇರ್ಬೇಕಾದ್ರೆ ಸರ್ ಯಾರು ಲೀಡರ್ಶಿಪ್ ತೊಗೊತೀವಿ ಅಂತ ಅಂತಾರೆ. ಈ ಮಕ್ಕಳಾಟಕ್ಕೆ ಹಿಂಗೆ ಇರುತ್ತೆ, ಯಾರು ಲೀಡರ್ಶಿಪ್ ತೊಗೊತೀರಪ್ಪ ಈ ಒಂದು ಪ್ಲಟೂನ್ ಲೀಡ್ ಮಾಡ್ಬೇಕಂತಂದರೆ ಅವ್ನು ತನ್ನ ಹೆಸರಿಲ್ಲ ಸರ್ ರಾಮತ ಅಂತ ಅಂದರೆ ಈವನ್ PSI ಮೆಂಟಾಲಿಟಿ ಹಂಗೆ ಇರುತ್ತೆ. ಇಲ್ಲಿ ನೋಡಿ ನಾನು ಹೇಳಿದಿರಲ್ಲ, ತಪ್ಪು ಮಾಡಿ ಅಂತದೆ, ತಪ್ಪು ಮಾಡಕ್ಕೆ ರೆಡಿ ಇಲ್ಲ. ಏನಂದರೆ ಯು ವಾಂಟ್ ಟು ಬಿ ಇನ್ ಎ ಸೇಫರ್ ಝೋನ್. ಯಾಕೆ ಪಕ್ಕದಲ್ಲಿ ನೋಡ್ಬಿಡ್ತಾರ. ಈಗ ಹೇಳಿ ಆಪ್ಷನ್ ಏನು? ಆಪ್ಷನ್ ನಾನು ಇನ್ನೂ ಕೊಟ್ಬಿಡ್ತೀನಿ. ಆಪ್ಷನ್ A B ನಲ್ಲಿದೆ ಯಾವುದು? ಎ. ಆಪ್ಷನ್ ಬಿ ಅನ್ನೋರು ಓಕೆ, ಬಿನಾ? ದಟ್ಸ್ ಗುಡ್, ತೊಂದರೆ ಇಲ್ಲ. ಈಗ ಆಪ್ಷನ್ 3 and 4 ಅಂದ್ರೆ ಯಾರು ಇದ್ದೀರಾ? ಆಪ್ಷನ್ 3 and 4 ನೀವು ಓದೋದೇ ಗೊತ್ತಾಗುತ್ತೆ, ಅದಲ್ಲ ಅಂದರೆ ಆಪ್ಷನ್ A and B ನಾನು ನಿಮಗೆ ಹೇಳ್ತೀನಿ ಹೆಂಗೆ ನಾವು ತೆಗಿಬೇಕು, ಆನ್ಸರ್ಸ್ನ ಯಾವ ರೀತಿ ತೆಗಿಬೇಕು. ಇದು ನಿಮಗೆ ಗೊತ್ತಿಲ್ಲಪ್ಪ, ನೀವು ಒಬ್ಬ ಕಾಮನ್ ಮ್ಯಾನ್ ಪೊಲಿಟಿಕಲ್ ಸೈನ್ಸ್ ಆದರೆ ಚೆನ್ನಾಗಿ ಮಾಡ್ಬಿಡ್ತಾರೆ. ಫಸ್ಟ್ ಏನಿದೆ, ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಡಿಫರೆನ್ಸ್ ರಿಟರ್ನ್ಸ್ ಸ್ಟೇಟ್ ಅಂತ ಇದೆ. ಆಪ್ಷನ್ ಬಿ ಬೇಕು ಹೋಗ್ಬಿಡ್ತೀನಿ ನಾನು ಫಸ್ಟ್. A politically organized people of a defined territory and possessing an authority to govern them. This is one part. Maintain law and order, protect their natural rights and safeguard their means of sustenance. So what is meaning by natural right? Natural right and ಇದು subjective. Is it subjective natural rights ಅಂತ? ಸಬ್ಜೆಕ್ಟಿವ್ ತಾನೆ. ಈಗ ಫಾರ್ ಎಕ್ಸಾಂಪಲ್ ಸರ್ಟನ್ ಕಮ್ಯುನಿಟಿಯಲ್ಲಿ ಅವ್ರಿಗೆ 4 ಮದುವೆ ಆಗ್ಬೇಕಂತಿರುತ್ತೆ, ಅದು ಅವ್ರ ನ್ಯಾಚುರಲ್ ರೈಟು. ಸರ್ಟನ್ ಕಮ್ಯುನಿಟೀಸಲ್ಲಿ ಒಂದೇ ಮದುವೆ ಆಗಬೇಕು, ಅದು ಅವ್ರ ನ್ಯಾಚುರಲ್ ರೈಟು. ಸೊ ನ್ಯಾಚುರಲ್ ರೈಟ್ ಈಸ್ ಸಬ್ಜೆಕ್ಟಿವ್. ಕೆಲವೊಬ್ಬರಿಗೆ ನ್ಯಾಚುರಲ್ ರೈಟು ನಾನು ಸೀರಿಯಲ್ ನೋಡ್ತಕ್ಕಂಥದ್ದು, ಒಬ್ಬರಿಗೆ ನ್ಯಾಚುರಲ್ ರೈಟು, ಕೆಲವೊಬ್ಬರಿಗೆ ಮೊಬೈಲ್ ನೋಡ್ತಕ್ಕಂಥದ್ದು ನ್ಯಾಚುರಲ್ ರೈಟ್. ಸೊ ಈ ನ್ಯಾಚುರಲ್ ರೈಟ್ ಅಂತಕ್ಕಂಥದ್ದು ವರ್ಡ್ ತುಂಬ ವೇಗ್ ಗೊತ್ತೈತೆ. ನ್ಯಾಚುರಲ್ ರೈಟ್ ಅಂದರೆ A to Z ಏನೋ ಬರೋಲ್ಲ. ಸೊ ಅದನ್ನೆಲ್ಲ ಪ್ರೊವೈಡ್ ಮಾಡೋಕ್ಕಾಗುತ್ತೆ ಸ್ಟೇಟು. ಇದು ಒಂದಾಯ್ತಾ? Safeguarding their means of sustenance. What is means of sustenance? Means of sustenance ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯಗೆ ಒಂದು ಬೀರ್ ಬಾಟಲ್, ಒಂದು ಕಿಂಗ್ ಫಿಶರ್ ಫ್ಲೈಟ್, ಅದು ಮೀನ್ಸ್ ಆಫ್ ಸಸ್ಟೆನ್ಸ್ ಬರೋ ಒಬ್ಬ ಕಾಮನ್ ಮ್ಯಾನ್ಗೆ ಅದು ಬೇಕಾಗುತ್ತಾ? ಮೀನ್ಸ್ ಆಫ್ ಸಸ್ಟೆನ್ಸ್ ಇಸ್ ವರ್ಡ್ ಸಬ್ಜೆಕ್ಟಿವ್, ಗೊತ್ತಾಯ್ತಾ? ಅದನ್ನು ಯಾವ ರೀತಿ ಆದರೂ ಇಂಟರ್ಪ್ರಿಟೇಷನ್ ಮಾಡ್ಬೋದು. ಒಬ್ಬರಿಗೆ 100 ರೂಪೀಸ್ ಬೇಕಾಗುತ್ತೆ, ಒಬ್ಬರಿಗೆ 1000 ರೂಪೀಸ್ ಬೇಕಾಗುತ್ತೆ, ಒಬ್ಬರಿಗೆ 2 BHK ಮನೆ ಸಾಕಾಗುತ್ತೆ, ಒಬ್ರಿಗೆ ಒಂದು ರೂಮ್ ಸಾಕಾಗುತ್ತೆ, ಗೊತ್ತಾಯ್ತಾ? ಇದು ತುಂಬ ಸಬ್ಜೆಕ್ಟಿವ್ ನೇಚರ್ ಇದೆ. ಇಲ್ಲಿವರೆಗೂ ಕರೆಕ್ಟಾಗಿದೆ. ಬಟ್ ಇಲ್ಲಿಂದ ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ವಾಟ್ ಈಸ್ ಮೀನಿಂಗ್ ಬೈ ಲಾ ಆ್ಯಂಡ್ ಆರ್ಡರ್? ಲಾ ಆ್ಯಂಡ್ ಆರ್ಡರ್ ಮೇ ಬಿ ಈಸ್ ಆಲ್ಸೋ ಸಬ್ಜೆಕ್ಟಿವ್ ಇನ್ ನೇಚರ್. ಈಗ ಫಾರ್ ಎಕ್ಸಾಂಪಲ್ ಅರಿಸ್ಟೋಕ್ರಟಿಕ್ ಅಂದರೆ ಸರ್ವಾಧಿಕಾರಿಗಳು ಇರ್ತಾರಲ್ಲ, ಆಟೋಕ್ರಟಿಕ್ ಗೌರ್ಮೆಂಟ್ ಇರ್ತಲ್ಲ, ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಡಿಫ್ರೆಂಟ್ ಸ್ಟೋರಿ. ಈಗ ಫಾರ್ ಎಕ್ಸಾಂಪಲ್ ಪ್ರೊಟೆಸ್ಟ್ ಈಸ್ ಅ ಪಾರ್ಟ್ ಆಫ್ ಡೆಮೋಕ್ರಸಿ ಆರ್ ನಾಟ್? ಎಸ್. ಅದು ನೀವೇನಾದರೂ ಆಟೋಕ್ರಟಿಕ್ ಚೈನಾದಲ್ಲಿ ಹೋದ್ರೆ ಅದು ಇದು ಅದು ಆಗಲ್ಲ. ದಟ್ ಈಸ್ ಎ ನಾಟ್ ಎ ಲಾ ಆ್ಯಂಡ್ ಆರ್ಡರ್. ಅದು ಅಗೇನೆಸ್ಟ್ ದಿ ಲಾ ಆ್ಯಂಡ್ ಆರ್ಡರ್ ಚೈನಾದಲ್ಲಿ. ಸೊ ವರ್ಡ್ ಲಾ ಆ್ಯಂಡ್ ಆರ್ಡರ್ ಇಸ್ ಸಬ್ಜೆಕ್ಟಿವ್ ನೇಚರ್. ದೆನ್ ನ್ಯಾಚುರಲ್ ರೈಟ್ಸ್ ಡೆಫಿನೆಟ್ಲಿ. ಈಗ ಇಷ್ಟು ದಿವಸ ನಾವೇನು ಮಾಡ್ತಿದ್ವಿ, ಆರ್ಟಿಕಲ್ 377 ಈ ಮತ್ತು ಥರ್ಡ್ ಜೆಂಡರ್ ಬಗ್ಗೆ ವಿ ಥಾಟ್ ದಟ್ ಇಸ್ ಅಗೇನ್ಸ್ಟ್ ದಿ ನೇಚರ್, ಬಟ್ ನಮ್ ಇಟ್ ಇಸ್ ಅ ಪಾರ್ಟ್ ಆಫ್ ನ್ಯಾಚುರಲ್ ರೈಟ್ಸ್ ಅದು. ಸೊ ಅದಕ್ಕೆ ಇಲ್ಲಿ ಏನು ಮಾಡುತ್ತೆ, ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ, ತುಂಬ ಸಬ್ಜೆಕ್ಟಿವ್ ಇದೆ. ಇದು ಏನು ತುಂಬ ಜಾಸ್ತಿ ವರ್ಡ್ಸ್ ಕೊಟ್ಟಿದ್ದಲ್ಲ, ಎಲ್ಲಿ ಸ್ಟೇಟ್ಮೆಂಟ್ 2 ಲೈನ್ 3 ಲೈನ್ ಇದ್ದಾಗ ಅವು ನಮಗೆ ತುಂಬ ಹಿಂಟ್ಸ್ ಕೊಡ್ತಾರೆ. 2 ರಿಂದ 3 ಲೈನ್ ಏನಾದರೂ ಕೊಟ್ಟಿದ್ರೆ ಅವನು ನಮಗೆ ತುಂಬ ಹಿಂಟ್ಸ್ ಕೊಡ್ತಾನೆ. ಇಲ್ಲಿ 3 ಹಿಂಟ್ಸ್ ಕೊಟ್ಟಿದ್ದಾನೆ ನಮಗೆ. ಅಂದರೆ ಇದು ರಾಂಗ್ ಆಪ್ಷನ್ ಆಗೋಕ್ಕೆ 3 ಹಿಂಟ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್, ಎ ಕಮ್ಯುನಿಟಿ ಆಫ್ ಎ ಪರ್ಸನ್ಸ್ ಪರ್ಮನೆಂಟ್ಲಿ ಆಕ್ಯುಪೈಯಿಂಗ್ ಎ ಡಿಫರೆಂಟ್ ಟೆರಿಟರಿ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂಡ್ ಪ್ರೊಸೆಸಿಂಗ್ ಆ್ಯಂಡ್ ಆರ್ಗನೈಸ್ಡ್ ಗೌರ್ಮೆಂಟ್. ಸ್ಟೇಟ್ ಅಂತಕ್ಕಂಥದ್ದು ಅಂದರೆ ಏನಂದರೆ ಒಂದು ಪರ್ಟಿಕ್ಯುಲರ್ ಟೆರಿಟರಿ ಇರಬೇಕು, ತದನಂತರದಲ್ಲಿ ಅಲ್ಲಿ ಆಕ್ಯುಪೈಯಿಂಗ್ ಪೀಪಲ್ ಇರಬೇಕು. ಜನ ಇಲ್ಲಂದ್ರೆ ಸ್ಟೇಟ್ ಅನ್ನೋಕ್ಕಾಗತ್ತಾ? ನೆಕ್ಸ್ಟ್ ಒಂದು ಆರ್ಗನೈಸ್ಡ್ ಗೌರ್ಮೆಂಟ್ ಇರಬೇಕು. ಅದು ಎಕ್ಸ್ಟರ್ನಲ್ ಪವರಿಂದ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಆಗಿಲ್ಲ. ಇದು ಸಿಂಪಲ್ ಆಗಿ. ಸೊ ಇದು ಇಲ್ಲಿಗೆ ಆಗಿದ್ರೆ ಕರೆಕ್ಟ್ ಆಗ್ತಿತ್ತು, ಕರೆಕ್ಟಾ? ಇಲ್ಲಿಗೆ ಆಗಿದ್ರೆ ಕರೆಕ್ಟ್ ಆಗ್ತದೆ ಇದು ಸ್ಟೇಟ್ಮೆಂಟು. ಬಟ್ ರಿಮೈನಿಂಗ್ ಏನಿದೆಯಲ್ಲ, ನ್ಯಾಚುರಲ್ ರೈಟ್ಸು, ಸಸ್ಟೈನೆನ್ಸ್ ಇದೆಯಲ್ಲ, ಇದು ಅವನು ಹಿಂಟ್ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಕೆಲವೊಂದು ಕ್ವಶನ್ಸ್ನ ನೀವು ಏನು ಮಾಡಬೇಕು, ಅಲ್ಲೇ ಬಹುಮಾನ ಅಂತಂದರೆ ಈ ಥರ ಕ್ವಶನ್ಸ್ ಇದೆಲ್ಲ ಮಾರ್ಕ್ ಟೆಸ್ಟ್ಸಲ್ಲಿ ಕೇಳಿದ್ರ. ಆದರೂ ಇವ್ರು ಏನು ಮಾಡ್ತಾರೆ, ಕೆಲವೊಂದು ನಾನು ಅಲ್ಲಿ ಕೇಳಿದ್ದೆ ಅಂತ, ಇಲ್ಲಿ ಕೇಳಿದ್ದೆ ಅಂತ. ನೀವು ನೋಡಿ, ಇನ್ನೂ ದೊಡ್ಡ ದುರಂತ ಏನಪ್ಪ ಅಂತಂದರೆ, ಫಸ್ಟ್ ಪೇಪರ್ ಮುಗಿಸು ನಿಮ್ಗೆ ಬರ್ತಾ ಇರ್ತೀವಿ, ಅವಾಗ ಕೀ ಆನ್ಸರ್ ರೆಡಿ ಸರ್ ತಗೊಳ್ಳಿ ಸರ್ ಕೀ ಆನ್ಸರ್, ಯಾವುದೇ ಕಾರಣಕ್ಕೂ ಕೀ ಆನ್ಸರ್ ನೋಡಬೇಡಿ.
ಫಸ್ಟ್ ಪೇಪರ್ ಮುಂದೆ ಏನು ಮಾಡ್ತೀರಾ ಎಲ್ಲರೂ ಭಾಳ ಜನ? ಫಸ್ಟ್ ಪೇಪರ್ ಮುಂದೆ ಹೇಳ್ತೀನಿ, ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಮೈಂಡ್ ಇಟ್ಕೊಳ್ಳಿ. ಫಸ್ಟ್ ಪೇಪರ್ ಮುಗಿತೇನೆ 100 ಮುಗಿತಲ್ಲ, 11:30 ಮುಗಿತಾ? ನೀವು ಬರ್ದು 11:45 12 ಒಳಗೆ ಬರ್ತೀರಾ. ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಊಟ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬೇಡ ನ್ಯಾಪ್ ಅಂತಾರೆ, 15 ನಿಮಿಷ ಮಲ್ಕೊಂಬಿಡಿ ಸಾಧ್ಯವಾದರೆ. ವಿಚ್ ಇಸ್ ಹೈಲಿ ತುಂಬ ಡಿಮ್ಯಾಂಡೆಡ್ ಆ್ಯಕ್ಟಿವಿಟಿ ಇದೆ. ಯಾಕೆ ಅಂತಂದರೆ ಸೆಕೆಂಡ್ ಪೇಪರಲ್ಲಿ ಕಂಪ್ಲೀಟ್ಲಿ ಮೈಂಡ್ ವರ್ಕ್. ಸಿ ಸೆಟ್ ಇಸ್ ಕಂಪ್ಲೀಟ್ಲಿ ಮೈಂಡ್ ವರ್ಕ್. ಅಲ್ಲಿ ತುಂಬ ಅಂದರೆ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ ಕೊನೆ ಸೆಕೆಂಡ್ವರೆಗೂ ಅವ್ರು ಕಿತ್ಕೊಳಕ್ಕೆ ಬರ್ತಿರ್ತಾರೆ, ಅವಾಗೂ ನೀವು ಮಾಡ್ತಾಯಿರ್ತಾರೆ, ಕ್ಯಾಲ್ಕುಲೇಷನ್ ಮಾಡ್ತಾಯಿರ್ತಾರೆ. ತುಂಬ ನಿಮ್ಮಿಂದ ಏನಪ್ಪ ಅಂದರೆ ಮೆಂಟಲ್ ಪ್ರೆಷರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೆಕೆಂಡ್ ಪೇಪರ್. ಸೊ ನೀವು ಒಂದು 10 ಮಿನಿಟ್ಸ್ ಏನಾದರೂ ಲ್ಯಾಪ್ ತೊಗೊಂಡ್ರೆ ಡೆಫಿನೆಟ್ಲಿ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಭಾಳ ಜನ ಸೆಲೆಕ್ಟ್ ಆಗಿದ್ದಾರಲ್ಲ ಅವರೆಲ್ಲ ಇದನ್ನೇ ಮಾಡ್ತಿದ್ದೆ, ನಾನು ಇದನ್ನೇ ಮಾಡ್ತಿದ್ದೆ. ಸಪೋಸ್ ಕಾರ್ ತಗೊಂಡ್ರೆ ನೀವು ಕಾರಲ್ಲಿ ಮಾಡಿ, ಯಾವುದೇ ಕಾರಣಕ್ಕೂ ಕೀ ಆನ್ಸರ್ ಚೆಕ್ ಮಾಡ್ಕೊಬೇಡಿ, ಡಿಸ್ಕಸ್ ಮಾಡಬೇಡಿ. ಈಗ ಆಲ್ರೆಡಿ ಏನಾಗುತ್ತೆ, ನಿಮ್ಮದು ಲಾಕ್ ಆಗ್ಬಿಟ್ಟಿರುತ್ತೆ, ಚೇಂಜ್ ಮಾಡೋಕ್ಕಾಗುತ್ತೆ ರೀ, ಆಗಲ್ಲ. ಎಕ್ಸಾಮ್ ಅಂದರೆ ನೀವು ಲಾಂಗ್ ಮಾಡೋದೇ ಎಕ್ಸಾಮ್ ಅಂತಾರೆ. ನಾನೇನು ಮಾಡ್ತೀನಿ ಯೂಶ್ವಲಿ ಅಂದರೆ ಒಂದು ಎಕ್ಸಾಮ್ ಇದು ಮಾಡಬೇಕಾದ್ರೆ ಫಸ್ಟು ಒಂದು 80-90 ಕ್ವಶನ್ ಅಟೆಂಡ್ ಮಾಡ್ತಿದ್ದೆ. 90 ಕ್ವಶನ್ ಅಟೆಂಡ್ ಮಾಡ್ತಿದ್ದೆ. ನಾನು ಹೋಗ್ತಾ ಇರ್ತೇನೆ, ಸುಮ್ಮನೆ ನನ್ನ ಮಾಡಿ ನಾನು ಹೋಗ್ತಿದ್ದೆ. ಯಾರೋ ಒಬ್ಬರು ಹೇಳ್ತಿರ್ತಾನೆ ಇದು ಆಪ್ಷನ್ ಎ ಅಲ್ಲ ಆಪ್ಷನ್ ಬಿ ಅಂತ ಹೇಳ್ಬಿಟ್ಟಿರ್ತಾನೆ. ಅದು ನನಗೆ ಗೊತ್ತಾಗುತ್ತೆ, ಇದು ನಾನು ರಾಂಗ್ ಅಂತ ಅನ್ಕೊ, ನನಗೆ ರಾಂಗ್ ಅಂತ ಗೊತ್ತಾಗ್ಬಿಡುತ್ತೆ. ನಾನು ಯಾಕಂದರೆ 20 ರಾಂಗ್ ಬಿಟ್ಟಿದ್ದೀನಿ, ಅದ್ರಾಗ ಇದೊಂದು ಹೋಯ್ತು ಅಷ್ಟೇ. 20 ನಾನಂದರೆ 90 ಅಟೆಂಡ್ ಮಾಡಿದ್ದೀನಿ, 20 ರಾಂಗ್ ಹೋಗ್ತವೆ. ಉಳ್ಕೆಂದ್ರೆ ಏನೋ ಒಂದು ಗೋಯಿಂಗ್ ಟು ಕ್ಲಿಯರ್ ದಿಸ್ ಫಿಲಿಮ್ಸ್ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಬಟ್ ಇದು ಪ್ರಾಬ್ಲಮ್ ಏನಂದ್ರೆ ನನಗೆ ನಾನು ಕೇಳಿಸ್ಕೊಂಡಿಲ್ಲ ಅಂದ್ರೆ ಅವ್ರು ನನ್ನ ಕಿವಾಗ ತುರಿತಾರೆ. ಅವ್ರು ಯಾರಂತಂದರೆ ಅವರು ಸೀರಿಯಸ್ ಹಸ್ಬೆಂಡ್ಸ್ ಅಲ್ಲ. ಇದು ಸಹ ಭಾಳ ಇಂಪಾರ್ಟೆಂಟ್. ಅವ್ರಿಗೇನು ಅವತ್ತು ಬೆಳಗ್ಗೆ ಬಂದಿರ್ತಾರೆ, ಹಂಗೆ ಟಕ್ಕಂಗೆ ಆನ್ಸರ್ ಗೊತ್ತಾಗ ಹಂಗೆ ಜಲ್ದಿ ಬಂದ್ಬಿಡ್ಬೇಕಂತಾರೆ ಅವ್ರಿಗೆ. ಅದಾಗಲ್ಲ, UPS ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಪೇಪರ್ ಬಂದಮೇಲೆ ಪೇಪರೆಲ್ಲ ಒಳಗಿಟ್ಟು ಊಟ ಮಾಡ್ಕೊಂಡು ನಿದ್ದೆ ಬರುತ್ತಲ್ಲ ಅದು, ಅದಕ್ಕೆ ನಾನು ಊಟ ಮಾಡಬೇಕಂತೆ. ಊಟ ಮಾಡೋದು 10-15 ನಿಮಿಷ ಮಲಿಕೊಳ್ಳಿ, ಒಳ್ಳೆ ಮೈಂಡ್ ಫ್ರೆಶ್ ಆಗುತ್ತೆ. ಸೀಸೆಟ್ ಮಾಡಿ ಹೋಗಿ ಬಂದಮೇಲೆ ಏನು ಮಾಡಬೇಕು, ರೆಡಿ ಇರ್ತಾರೆ ಯಾರೋ ಇನ್ಸ್ಟಿಟ್ಯೂಟ್ನವ್ರು, ಇಸ್ಕೊಬೇಡಿ. ಅವ್ರೀಗ ಹೆಂಗಪ್ಪ ಅಂದರೆ 9 ತಿಂಗಳಿಗೆ ಕಾಯೋರು, 6 ತಿಂಗಳಿಗೆ ಮಗು ಆಗ್ಬೇಕಂತ. ಸೊ ಯಾವುದೇ ಕಾರಣಕ್ಕೆ ಇಸ್ಕೊಬೇಡಿ. ಆಲ್ರೆಡಿ ನಿಮ್ಮ ಫೇಟ್ ಎಲ್ಲ ಲಾಕ್ ಆಗಿರುತ್ತೆ, ಕರೆಕ್ಟಾ? ನಿಮ್ಮ ಭವಿಷ್ಯ ಎಲ್ಲ ಲಾಕ್ ಆಗುತ್ತೆ. ಏನಾಗುತ್ತೆ, ರಾಂಗ್ ಆಗುತ್ತೆ ಸರ್, ಆಗಲಿ ಬಿಡಿ, ತೊಂದರೆ ಇರುತ್ತೆ. 20 ಕ್ವಶನ್ ಅವ್ರು ಹೋಯ್ತು ಅಂತ ಅನ್ಕೊಳ್ಳಿ. ಸೊ ಇದು ಸಹ ಎಕ್ಸಾಮ್ ಅಪ್ರೋಚ್. ಅದರ ಕ್ವಶನ್ ಆನ್ಸರ್ ಏನಿದೆ, ಏನು ಏನು ಡಿ ಅಲ್ವಾ? ಹಾಂ, ಎ ಇದ್ರೆ ಡಿ ಬರುತ್ತಾ? ಓಕೆ, ಗುಡ್ ಅನಾಲಿಸಿಸ್. ಎ ಇದ್ರೆ ಡಿ ಬರುತ್ತೆ, ಕರೆಕ್ಟ್. ಫಸ್ಟು ನ್ಯಾಯಾಲಯ ಕರೆಕ್ಟಾಗಿರಬೇಕು. ಅವ್ನು ನ್ಯಾಯಾಲಯಕ್ಕೆ ಕರೆಕ್ಟಾಗಿಲ್ಲ ಅಂತ ಅವ್ನು ನ್ಯಾಯ ಕೊಡೋಕ್ಕೆ ಸಾಧ್ಯ. ಇಲ್ಲಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಸೇಫ್ ಗಾರ್ಡ್ ಆಗಿದೆ. ಸೊ ಇದು ಆಪ್ಷನ್ ಡಿ ಯಾವುದು ಸ್ವಲ್ಪ ಮಾಡಿದೆ? ಆಪ್ಷನ್ ಡಿ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಕೇಳಿದ ನೋಡಿ. ಹಾಂ, ಯಾರೇನು ಮಾತಾಡ್ತಾರೆ ಹೇಳಿ ಕಾನ್ಸ್ಟಿಟ್ಯೂಷನ್ ಡಿ ಏನಿದೆ, ಈ ಫಂಡಮೆಂಟಲ್ ರೈಟ್ಸ್ ಎನ್ಫೋರ್ಸಬಲ್ ಬೈ ದಿ ಕೋರ್ಟ್ಸ್ ಅದಿಲ್ಲ. ಆರ್ಟಿಕಲ್ 32 ಬೇಕೈತೆ. ಹಾಂ, ಕರೆಕ್ಟ್, ತೊಂದರೆ ಇಲ್ಲ. ಆರ್ಟಿಕಲ್ 32 ಮೇಲೆ ಬಂದಿಲ್ಲ, ಇಲ್ಲಿ ಬಂತ. ನೀವು ಕ್ವಶನ್ ಪೇಪರ್ ನೋಡಿ, ಅದಕ್ಕೆ ಯಾಕೆ ಅನಾಲಿಸಿಸ್ ಮಾಡಬೇಕಂದ್ರೆ ದಿಸ್ ಇಸ್ ಕಾಲ್ಡ್ ಅನಾಲಿಸಿಸ್. ರಾಂಗ್ ಆಪ್ಷನ್ ಕೊಡಬೇಕಾದ್ರೂ ಅವ್ನು ಥಿಂಕ್ ಮಾಡಿ ಕೊಡ್ಬೇಕು. ಇದು ಎಕ್ಸಾಂಪಲ್. ಇಲ್ಲಿ ಆಪ್ಷನ್ ಎ ಆನ್ಸರ್, ಬಟ್ ನನ್ನ ಪಾಯಿಂಟ್ ಏನಂತಂದರೆ ಆಪ್ಷನ್ ಡಿ ಅಲ್ಲೂ ಅವ್ನು ಅದೇ ಬಂದಿದ್ದಾನೆ. ಆರ್ಟಿಕಲ್ 32 ಬಗ್ಗೆ ಮೆನ್ಷನ್ ಮಾಡ್ತಾರೆ. ಸೊ ನೀವು ಫಂಡಮೆಂಟಲ್ ರೈಟ್ಸು ಟಿಪ್ ಆಫ್ ದಿ ಟಂಗ್ ಇರಬೇಕು. ಟಿಪ್ ಆಫ್ ದಿ ಟಂಗ್ ಇದ್ದರೆ ಈ ಫಂಡಮೆಂಟಲ್ ರೈಟ್ಸು ಪ್ರಿಯಂಬಲ್ ಬಗ್ಗೆ ಏನಿದಿಲ್ಲ. ಆನ್ಸರ್ಸ್ ಹೆಂಗೆ ಬರಬೇಕಂತಂದರೆ ಅವ್ನು ನೋಡೋದೇ ಬರೆದ್ಬಿಡ್ಬೇಕು. ಇದು ಹಿಂಗೆ ಬರ್ತಿಗೆ ಬರೆದ್ಬಿಡ್ಬೇಕು. ನೀವು ಅಲ್ಲಿ ಎಕ್ಸಾಮಲ್ಲಿ ಥಿಂಕ್ ಮಾಡ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವ್ ಇರ್ತಾಯಿದ್ದೀನಿ ನಾನು ಆ್ಯಕ್ಚುಲಿ. ಸೊ ರಾಂಗ್ ಆಪ್ಷನ್ ಕೊಡಬೇಕಾದ್ರೂ ಅದಕ್ಕೆ ಹೋಗ್ತೇನೆ ನಾನು. ಬೇರೆ ಆಪ್ಷನ್ ಇದ್ದಿಲ್ವಾ? ಬೇರೆ ಆಪ್ಷನ್ ಇತ್ತಲ್ವಾ? ಬೇರೆ ಆಪ್ಷನ್ ಇದ್ದರೂ ಸಹ ಹೋಗುತ್ತೆ ಅಲ್ಲಿಗೆ. ಯಾಕಂದ್ರೆ ದಟ್ ಈಸ್ ಕೋರ್ ಪಾರ್ಟ್ ಆಫ್ ಈಸ್ ಸಿಲೆಬಸ್. ಅವ್ನ ಸಿಲೆಬಸ್ ಏನಿದೆಯಾ UPS ಸಿಲೆಬಸ್, ಅಂದರೆ ಕೋರ್ ಪಾರ್ಟ್ ಅವ್ರಿಗೆ. ಸೊ ರಾಂಗ್ ಆಪ್ಷನ್ ಕೊಡಬೇಕಾದ್ರೂ ಥಿಂಕ್ ಮಾಡ್ತಾನೆ. ಆರ್ಟಿಕಲ್ 32 ಆಲ್ರೆಡಿ ಮೇಲೆ ಕೊಟ್ಟಿದ್ದೆ. ಸೇಮ್ ಏನು ಕ್ವಶನ್ ಪೇಪರ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಕಾನ್ಸೆಪ್ಟ್ ರಿಪೀಟ್ ಆಗ್ತಿರೋದು ಅನಿಸ್ತಾ ಇದೆಯಾ ನಿಮ್ಗೆ ಯಾರ್ಯಾರು?
ಅನಿಸ್ತಾ ಇದೆಯಾ ಇಲ್ಲ ಜೋಕ್ ಅನಿಸ್ತಾ ಇದೆ ರಿಪೀಟ್ ಆಗುತ್ತೆ ಗೊತ್ತಾಯ್ತಾ ಸೊ ಇದು ಯಾವ ಟಾಪಿಕ್ ಇಂದ ಬಂದಿದೆ ಕಾನ್ಸ್ಟಿಟ್ಯೂಷನ್ ಪೊಲಿಟಿ ಬುಕ್ಕಲ್ಲಿ ಫೆಡರಲ್ ಫೀಚರ್ಸ್ ಅಲ್ಲ ಫೆಡರಲ್ ಫೀಚರ್ಸು ತುಂಬ ಇಂಪಾರ್ಟೆಂಟ್ ಇದೆ ಮೇನ್ಸ್ಗೂ ಭಾಳ ಇಂಪಾರ್ಟೆಂಟ್ ಓಕೆ ಫೆಡರಲಿಸಮ್ ಬಗ್ಗೆ ಯಾವ್ದಾದ್ರು ಕಮಿಷನ್ಸ್ ಇದಾವ ಫೆಡರಲ್ ಸ್ಟ್ರಕ್ಚರ್ಸ್ ಬಗ್ಗೆ ಯಾವ್ದಾದ್ರು ಕಮಿಷನ್ ಎನಿಬಡಿ ವೆರಿ ಗುಡ್ ಸರ್ಕಾರಿ ಮುಂಚೆ ಕಮಿಷನ್ ಕರೆಕ್ಟ್ ಸರ್ಕಾರಿಯ ಕಮಿಷನ್ ಬಗ್ಗೆ ಕ್ವಶನ್ ಬಂದಿದೆ ಫಿಲ್ಮ್ಸಲ್ಲಿ ಬಂದಿದೆಯಾ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಲಿಂಕ್ ಈ ಥರ ಲಿಂಕ್ ಇರುತ್ತೆ ನೀವು ಹೇಳ್ಬೋದು ಸರ್ಕಾರಿ ಕಮಿಷನ್ ಹೆಂಗೆ ಬಂತು ಸರ್ ಆ ವರ್ಷ ಹಿಂದೂ ಪೇಪರ್ ಇರ್ತಲ್ಲ ಸರ್ ಅದೇ ಹಿಂದೂ ಪೇಪರಲ್ಲಿ ಎಲ್ಲ ಕಮಿಷನ್ಸ್ ಇರುತ್ತೆ ಮುಂಚೆ ಇರ್ತಾನೆ ಆ ಕಮಿಷನ್ ಬಟ್ ಮೈ ಪಾಯಿಂಟ್ ಈಸ್ ನೀವು ಲಾಜಿಕಲ್ ಲಿಂಕ್ ಕೊಡಬೇಕು ದಟ್ ಲಿಂಕ್ ಶುಡ್ ಬಿ ವೆರಿ ಲಾಜಿಕಲ್ ನಾನೇನು ಹೇಳ್ತಿದ್ದೀನಿ ಫೆಡರಲ್ ಫೀಚರ್ಸ್ ಇಂಪಾರ್ಟೆಂಟ್ ಫೆಡರಲ್ ಫೀಚರ್ ಸಂಬಂಧಪಟ್ಟಿದ್ದು ಸರ್ಕಾರಿ ಕಮಿಷನ್ ಸೊ ಸರ್ಕಾರಿ ಕಮಿಷನ್ ಓದ್ಕೋಬೇಕು ಯಾಕೆ ಸರ್ಕಾರಿ ಕಮಿಷನ್ ಓದಬೇಕಂತ ಹೇಳ್ತೀನಿ ನಿಮಗೆ ಮೇನ್ಸಲ್ಲಿ ಗವರ್ನರ್ ಟಾಪಿಕ್ ಬರುತ್ತೆ ಗವರ್ನರ್ ಟಾಪಿಕ್ ಅಂತ ಬರ್ತದೆ ಗೊತ್ತಾ ಗವರ್ನರು ಹೌ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಅಗೇನ್ಸ್ಟ್ ದಿ ಫೆಡರಲ್ ಪ್ರಿನ್ಸಿಪಲ್ಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಮಿಡೀಸ್ ಅದ ಏನಾದರೂ ರಿಫಾರ್ಮ್ಸ್ ಮಾಡಬೇಕಾ ಇನ್ ದಿ ಪೋಸ್ಟ್ ಆಫ್ ಗವರ್ನರ್ ಅಂತ ಕೇಳಿದಾಗ ಯು ಶುಡ್ ಮೆನ್ಷನ್ ಸರ್ಕಾರಿ ಕಮಿಷನ್ ಜಸ್ಟ್ ಮೆನ್ಷನ್ ಯು ಶುಡ್ ಇಂಪ್ಲಿಮೆಂಟ್ ಸರ್ಕಾರಿಯ ಕಮಿಷನ್ ರೆಕಮೆಂಡೇಷನ್ಸ್ ಜಸ್ಟ್ ಮೆನ್ಷನ್ ಇಟ್ ಓದ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್ ಅಂದರೆ ಇವೇಲ್ಯೂಟ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಸರ್ಕಾರಿ ಕಮಿಷನ್ ಬಗ್ಗೆ ನನಗೆ ಗೊತ್ತು ಅಂತ ಸೊ ಮೇನ್ಸು ಪ್ರಿಲಿಮ್ಸು ಈ ಥರ ಲಿಂಕ್ ಇರುತ್ತೆ ನೀವು ಯಾವುದಾದ್ರೂ ಲಿಂಕ್ ನೋಡ್ಕೊಂತ ಹೋಗ್ಬೇಡಿ ಅವನೇನು ಕೊಟ್ಟಿರ್ತಾನಲ್ಲ ಅದೇ ಲಿಂಕ್ ಫಾಲೋ ಮಾಡಿ ದಿಸ್ ಈಸ್ ಕಾಲ್ಡ್ ಡೆಸಿಫರಿಂಗ್ ದಿ UPSC ಕ್ವಶನ್ ಪೇಪರ್ ಡೆಸಿಫರ್ ಮಾಡ್ಬೇಕು ನಾವು ಅವ್ನು ರಾಂಗ್ ಆಪ್ಷನ್ ಕೊಟ್ಟರೆ ಯಾಕೆ ರಾಂಗ್ ಆಪ್ಷನ್ ಕೊಟ್ಟಿದ್ದೀವಿ ಸರ್ಕಾರಿ ಕಮಿಷನ್ ಬಂದಿದೆ ಫಿಲಿಮ್ಸಲ್ಲೇ ಬಂದಿದೆ ನೇರವಾಗಿ ಅದು ನೀವು ಸರ್ಕಾರಿ ಕಮಿಷನ್ ಬಗ್ಗೆ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ರು ನಾವು ಫೋಕಸ್ನಾಗಿ ಓದೋಕ್ಕಾಗಲ್ಲ ಓದ್ತೀರಾ ಸರ್ಕಾರಿ ಕಮಿಷನ್ ಲಕ್ಷ್ಮೀಕಾಂತ್ ಬುಕ್ ಓದಬೇಕಾದ್ರೆ ಓದೋಕ್ಕಾಗೋದೇ ಇಲ್ಲ ಫೋಕಸ್ ಪ್ರಿಪ್ರೇಷನಲ್ಲಿ ನಾವು ಓದಬೇಕಾದ್ರೆ ಯಾಕಂದರೆ ಫೋಕಸ್ ಏನು ಫೆಡರಲ್ ಫೀಚರು ಗವರ್ನರ್ ಟಾಪಿಕ್ ಇಂಪಾರ್ಟೆಂಟು ಗವರ್ನರ್ ಟಾಪಿಕ್ಗೆ ಸರ್ಕಾರಿ ಕಮಿಷನ್ ಇಂಪಾರ್ಟೆಂಟು ಸೊ ನಾವು ಓದ್ಕೋಬೇಕು ಸೊ ದಿಸ್ ಇಸ್ ಹೌ ಟು ರೀಡ್ ರಿವರ್ಸ್ ಇಂಜಿನಿಯರಿಂಗ್ ಪ್ರೊಸೆಸ್ ಇಲ್ಲಿ ನೋಡಿ ಈ ಕ್ವಶನ್ ಇದೆಯಲ್ಲ ಈ ಕ್ವಶನ್ ಏನು ಗೊತ್ತಾ ಅಲ್ಲೇ ಡ್ರಾ ಅಲ್ಲೇ ಹೋಗೋಣ ಅಲ್ಲೇ ಡ್ರಾ ಮಾಡಬೇಕು ಅಲ್ಲೇ ಹೋಗೋಣ ಇದನ್ನು ನೀವು ಸ್ವಲ್ಪ ಜನರಲ್ಸ್ ಒಂದು ಪ್ರೀ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಂತ ಇರುತ್ತೆ ಅವಾಗ ಈ ಅದೇ ನಾನು ಹೇಳ್ತೀನಲ್ಲ ಯಾವಾಗಲೂ ಇದನ್ನು ಬರೀ ಓದೋದ್ರಿಂದ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತಂದರೆ ಶುದ್ಧ ಸುಳ್ಳು ಎಲ್ಲೋ 10th ಓದಿರೋದು PUC ಓದಿರೋದು ಅದು ಯಾರೋ ಡಿಸ್ಕಸ್ ಮಾಡ್ತಕ್ಕಂತಿರ್ಬೋದು ಯಾವುದೋ TV ಡಿಬೇಟಲ್ಲಿ ಕೇಳ್ಕೊಂಡು ಆ ಆ್ಯಂಗಲಲ್ಲಿ ಈ ಕ್ವಶನ್ ನಾವು ಆನ್ಸರ್ ಮಾಡ್ಬೋದು ಓಕೆ ಫಸ್ಟ್ ಆಪ್ಷನ್ ರೈಟ್ ಆವಾಗ ಇದು ಫಸ್ಟ್ ಆಪ್ಷನ್ ರಾಂಗ್ ರೈಟ್ ರಾಂಗ್ ರೈಟ್ ಸರಿ ಆಯಿತು ರಾಂಗ್ ಅಂದ್ರೆ ಜನ ರೈಟ್ ಓಕೆ ರಾಂಗ್ ಅಂಡ್ ರೈಟ್ ಅವ್ರು ರಾಂಗ್ ಅಂಡ್ ರೈಟ್ ಅಂದ್ರೆ ಹಿಂಗೆ ಓಕೆ ಮೋದಿ ಅವರು ಎಷ್ಟು ಕಾನ್ಸ್ಟಿಟ್ಯೂನ್ಸಲ್ಲಿ 2014 ಎಷ್ಟು ಕಾನ್ಸ್ಟಿಟ್ಯೂನ್ಸ್ ವಾರಾಣಸಿ ಮತ್ತು ವಡೋದರ ಓಕೆ ಮೊನ್ನೆ 2019 ರಾಹುಲ್ ಗಾಂಧಿ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಎರಡು ಯಾರಾದ್ರೂ 3 ಇದ್ರೆ ನಿಮ್ಮ ಇಷ್ಟನ್ನು ಕೇಳಿದ್ದೀರ ಸೊ 3 ಇಲ್ಲ 2 ಇದು ಪಾಯಿಂಟ್ ಇದು ಎಲ್ಲರೂ ಬುಕ್ಕಲ್ಲಿ ಓದಬೇಕಲ್ಲ ಬುಕ್ಕಲ್ಲಿ ಓದೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಈ ಫಸ್ಟ್ನೇ ಸ್ಟೇಟ್ಮೆಂಟು ಯಾವ ವರ್ಡಲ್ಲಿ ನಿಂತಿದೆ ಫಸ್ಟ್ನೇ ಸ್ಟೇಟ್ಮೆಂಟು ಯಾವ ವರ್ಡಲ್ಲಿ ನಿಂತಿದೆ ಹಾಂ 3 ಅನ್ನೋ ಬೇರೆ 3 ಅನ್ನೋದು ಇದು ಇಂಪಾರ್ಟೆಂಟ್ ನೀವು 3 ತೆಗೆದುಬಿಡಿ ನಾವು ಬೇರೆ ಥರ ಆನ್ಸರ್ ಮಾಡ್ಬೋದು ಕರೆಕ್ಟಾ 3 ಸೊ 3 ಅಂತಕ್ಕಂಥದ್ದು ನಂಬರ ವರ್ಡ 3 ಅಂತಕ್ಕಂಥ ನಂಬರ ವರ್ಡ ನಂಬರ್ 3, 4, 5 ಇದೆಯಲ್ಲ ಇಲ್ಲಿ ನೋಡಪ್ಪ ಇದು ದಿಸ್ ಇಸ್ ಕಲ್ ಟೋನ್ ಆಫ್ ದಿ UPSC ಸ್ವಲ್ಪ ಸೀರಿಯಸ್ ಆಗಿ ಹೇಳಿ UPSCಯಲ್ಲಿ ನಮ್ಮನ್ನು ರಾಂಗ್ ಮಾಡ್ತಕ್ಕಂಥ ಆಪ್ಷನ್ ಎಲ್ಲಿರ್ತದೆ ಅಂತಂದ್ರೆ ಫ್ಯಾಕ್ಟ್ಸಲ್ಲಿ ನಮ್ಮನ್ನು ತುಂಬ ಈಸಿಯಾಗಿ ರಾಂಗ್ ಮಾಡ್ಬೋದು ಇದು ಫ್ಯಾಕ್ಟ್ ಒಪಿನಿಯನ್ ಫ್ಯಾಕ್ಟ್ 3 ಅಂತಕ್ಕಂಥ ನಂಬರ್ ತಕ್ಕಂಥ ಫ್ಯಾಕ್ಟ್ ಗೊತ್ತಾಯ್ತಾ ಸೊ ನಮ್ಮ ಎಲ್ಲಿ ಫ್ಯಾಕ್ಟ್ ಕೊಟ್ಟಿರ್ತಲ್ಲ ವಿ ಶುಡ್ ಬಿ ಮೋರ್ ಸೀರಿಯಸ್ ಸ್ಪೆಷಲಿ ನಂಬರ್ಸ್ ಕೊಟ್ಟಾಗ ಇದು ದಿಸ್ ಈಸ್ ದ ಆಲ್ ಇಂಡಿಯಾ ಎಕ್ಸಾಮ್ ಕರೆಕ್ಟ್ ಇಲ್ಲಿ ಆಲ್ ಇಂಡಿಯಾ ಎಕ್ಸಾಮ್ಸಲ್ಲಿ ಎಲ್ಲ ಕಡೆ ಅಪ್ಲಿಕೇಬಲ್ ಆಗ್ತಕ್ಕಂಥ ಆನ್ಸರ್ ಅವ್ನು ಕೊಡಬೇಕು ಕರೆಕ್ಟ್
ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಯೂಶಲಿ ಒಂದು ಫ್ಯಾಕ್ಟ್ಸಲ್ಲಿ ತುಂಬ ರಾಂಗ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಏನೋ ಬಂದು 2 ಆಗಿಬಿಟ್ರೆ ಕರೆಕ್ಟ್ ಆಗುತ್ತೆ. ಸೊ ಎಲ್ಲಿ ಫ್ಯಾಕ್ಟ್ಸು ನಂಬರ್ಸ್ ಇರ್ತಾವಲ್ಲ ಅಲ್ಲಿ ತುಂಬ ಸೀರಿಯಸ್ ಆಗಿದೆ. ನಾನು ಎಲ್ಲ ಟೈಮು ನಂಬರ್ ಕೊಟ್ಟಾಗೆಲ್ಲ ರಾಂಗ್ ಆಗುತ್ತೆ ಅಂತ ಹೇಳಲ್ಲ, ಮೈಂಡ್ ಇಟ್. ನಂಬರ್ ಕೊಟ್ಟಾಗೆಲ್ಲ ರಾಂಗ್ ಆಗಲ್ಲ, ಬಟ್ ನಂಬರ್ ಕೊಟ್ಟಾಗ ತುಂಬ ಹುಷಾರಾಗಿರ್ತಾರೆ. ಈಗ 5000 ವೋಲ್ಟ್ ಅಂತ ಇರ್ತಾರೆ ಬಿಡಿ. ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಗಿವ್ಸ್ 5 ವೋಲ್ಟ್ ಕರೆಂಟ್ ಫ್ರೀ ಅಂತ ಇರ್ತಾರೆ. ಅವ್ನು 5 ಹಾಕೋಬೋದು, 50 ಹಾಕ್ಬಿಟ್ರೆ ರಾಂಗ್ ಆಗ್ಬಿಡುತ್ತಾ? ಸಿಂಪಲ್. ಏನಾದರೂ ಡಿಸ್ಪ್ಯೂಟ್ ಇದೆಯಾ? ಯಾವಾಗಲೂ ನಿಮಗೇನು ಜವಾಬ್ದಾರಿ ಇದೆಯಲ್ಲ ಕ್ವಶನ್ ಪೇಪರ್ ಆನ್ಸರ್ ಮಾಡೋದು, ನಿಮ್ಗೇನೋ ಡಬಲ್ ಜವಾಬ್ದಾರಿ ಹೋಗಿದೆ. ಯಾಕಂತಂದರೆ ಈಸ್ ಆನ್ಸರಬಲ್ ಬಿಯಾಂಡ್ ದಿ ಡೌಟ್ ಕೊಡಬೇಕು. ಕ್ವಶನ್ಸ್ ಬಿಯಾಂಡ್ ದಿ ಡೌಟ್ ಇರಬೇಕು. ಅವ್ನು ಕೊಡ್ತಕ್ಕಂಥ ಆಪ್ಷನ್ಸು ಬಿಯಾಂಡ್ ದಿ ಡೌಟ್ ಇರಬೇಕು. ಸರ್ಟನ್ ಕ್ವಶನ್ಸ್ ಇರ್ತಾವೆ, ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಅದಕ್ಕೆ ಅವ್ನು ಏನು ಮಾಡ್ತಾನೆ, ಫ್ಯಾಕ್ಟ್ಸಲ್ಲಿ ರಾಂಗ್ ಮಾಡ್ತಾನೆ. ಒಪಿನಿಯನ್ ಬೇಸ್ಡ್ ಕ್ವಶನ್ಸಲ್ಲಿ ಒಪಿನಿಯನ್ ಮೇ ಬಿ ಸಬ್ಜೆಕ್ಟಿವ್ ಅಂತ ಹೇಳಿಲ್ವಾ? ಈಗ ನ್ಯಾಚುರಲ್ ರೈಟ್ ಸಬ್ಜೆಕ್ಟಿವ್ ನೇಚರ್ ಕರೆಕ್ಟ್. ಸೊ ಅಲ್ಲಿ ನಾವು ಏನು ಬೇಕಾದ್ರೂ ನಾವು ಸಬ್ಸ್ಟೆಂಡೇಟ್ ಮಾಡ್ಬೋದು. ಯಾವುದು ನಿಮಗೆ ನ್ಯಾಚುರಲ್ ರೈಟ್ ಆಗಿರುತ್ತಲ್ಲ ಅದು ನ್ಯಾಚುರಲ್ ರೈಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಕರೆಕ್ಟ್. ಸೊ ಇಲ್ಲೇನಾಗುತ್ತೆ ನಮಗೆ, ಇದು ನಿಮ್ಮ ಪಾಯಿಂಟ್ ಸರಿಯಾಗಿ ತಿಳ್ಕೊಳ್ಳಿ. ನಂಬರ್ಸು ಫ್ಯಾಕ್ಟ್ಸ್ ಬಂದಾಗ ತುಂಬ ಸೀರಿಯಸ್ ಆಗಿರಬೇಕು, ಗೊತ್ತಾಯ್ತಾ? ಸೆಕೆಂಡ್ ಸ್ಟೇಟ್ಮೆಂಟ್, ಈಗ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಯ್ತು ಅಂತ ಗೊತ್ತಾಯ್ತು. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆದ್ರೆ ಎಷ್ಟು ಕೊಡ್ತಾವೆ? ಹಾಂ, ಬಿ ಆ್ಯಂಡ್ ಡಿ ಕೊಡ್ತಾ. ಸೊ ಬಿ ಆ್ಯಂಡ್ ಡಿ ಅಲ್ಲಿ ಕಾಮನ್ ಏನಿದೆ? 2. ಅದು ಆಟೋಮೆಟಿಕಲಿ ರೈಟ್ ಆಗುತ್ತಾ? ನೀವು ಸೆಕೆಂಡ್ ಸ್ಟೇಟ್ಮೆಂಟ್ ಹೋಗೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಟೈಮ್ ವೇಸ್ಟ್ ಪ್ರೋಸೆಸ್. In 1991 ಲೋಕಸಭಾ ಎಲೆಕ್ಷನ್, ಶ್ರೀ ದೇವಿಲಾಲ್ contested from the 3 ಲೋಕಸಭಾ ಕಾನ್ಸ್ಟಿಟ್ಯೂನ್ಸ್. ನೀವು ದೇವಿಲಾಲ್ ಯಾವಾಗ ಹುಟ್ಟಿಲ್ಲ, ಯಾವಾಗ ಸತ್ತ, ಯಾರ ರಾಜ್ಯದವನು, ನಮಗೇನು ಗೊತ್ತಿಲ್ಲ. ಅದಕ್ಕೆ UPSC ಅನ್ನೋದು ಫಾದರ್. ಇದು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ದೇವಿಲಾಲ್ ಬಗ್ಗೆ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಮತ್ತೆ ಸರ್ ಇಲ್ಲ ಸರ್ ದೇವಿಲಾಲ್ ಫ್ರಂಟ್ ಲೈನಲ್ಲಿ ಬಂದಿದ್ದ ಅಂತ ಹೇಳ್ಬೇಡಿ. ಈಸ್ ನಾಟ್ ಬಾದರ್ಡ್ ಅಬೌಟ್ ದೇವಿಲಾಲ್, ಬಿಕಾಸ್ ಅಲ್ಲಿ ಏನು ಇದು ಸಿಂಪಲ್ ಆಗಿದೆ. ಇದನ್ನು ರಾಂಗ್ ಮಾಡಿಬಿಡೋಣ, ಹುಡುಗರು ಈಸಿ ಆಗಿದೆ. ಹೋದ್ರಿಗೆ ಆಸ್ಪೆಂಟ್ಸ್ ಈಸಿ ಆಗುತ್ತೆ. ಅವ್ನು ಸೆಕೆಂಡ್ ರೌಂಡ್ ಕೊಟ್ಬಿಟ್ಟಿದ್ದಾನೆ. ದೇವಿಲಾಲ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮತ್ತೆ ದೇವಿಲಾಲ್ ಬಗ್ಗೆ ವಿಕಿಪೀಡಿಯಾ ಮಾಡಿದ್ದೀರಾ, ಹೋದ್ಮೇಲೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ದೇವಿಲಾಲ್ ಕೇಳಿದ್ರೆ ಈ ವರ್ಷ ಚಂಗನ್ಲಾಲ್ ಕೇಳಿದ್ರೆ ಆ ಥರ ಇಲ್ಲ. ಥರ್ಡ್ ಸ್ಟೇಟ್ಮೆಂಟ್, ಆಸ್ ಪರ್ ದಿ ಎಕ್ಸಿಸ್ಟಿಂಗ್ ರೂಲ್ಸ್, ಇಫ್ ಕ್ಯಾಂಡಿಡೇಟ್ contest in 1 ಲೋಕಸಭಾ elections from many constituencies, his or her party should bear the cost of by-elections to the constituencies vacated by him or her in the event of him or her winning all the constituencies. ಇದು ರೈಟ್ ರಾಂಗ? ರಾಂಗ್ ಇದು. ಈಗ ರಾಹುಲ್ ಗಾಂಧಿ ಎಲ್ಲಿ ಗೆದ್ರು? ವಯನಾಡಲ್ಲಿ ಗೆದ್ರು. ಅಮೇಥಿಯಲ್ಲಿ ಏನಾದರೂ ಅವ್ರು ಬೇರೆ ಮಾಡಿದ್ರು ಎಲೆಕ್ಷನ್ ಎಕ್ಸ್ಪೆನ್ಸಸ್ ಮಾಡಲ್ಲ. ಓಕೆ, ಇದು ಯಾವ ಟಾಪಿಕ್ ಬಂದಿದೆ? ಎಲೆಕ್ಷನ್ಗೆ ಇನ್ನೂ ಸ್ವಲ್ಪ ಡೀಪರ್ ಹೋಗೋದು ಯಾವ ಟಾಪಿಕ್? ಪೊಲಿಟಿಕಲ್ ಪಾರ್ಟೀಸ್. ಸಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ ಇದೆಯಲ್ಲ, ಹಾಂ, ಪಾರ್ಲಿಮೆಂಟ್ ಅಲ್ಲ ಹಾಂ, ಎಸ್, ರೆಪ್ರೆಸೆಂಟೇಟಿವ್ ಪೀಪಲ್ಸ್ ಆ್ಯಕ್ಟ್ ಇದೆಯಲ್ಲ, ಅದು ಮೇನ್ಸಲ್ಲಿ ಇದೆಯಾ? ಮೇನ್ಸಲ್ಲಿ ಅಲ್ಲಿಂದ ಬರುತ್ತೆ ಕ್ವಶನ್. ಇದಕ್ಕೆ ನೀವು ರೆಪ್ರೆಸೆಂಟೇಟಿವ್ ಪೀಪಲ್ ಆಗಿ ಓದಬೇಕಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಆಗಿ ಓದೋದು. ಯಾವುದೇ ಪೇಪರ್ ಓದಿದ್ರೂ ಬರುತ್ತೆ. ಇದಕ್ಕೆ ಯಾವುದೇ ನಿರ್ದಿಷ್ಟ ಪೇಪರ್ ಓದಬೇಕಂತ ರೂಲ್ಸ್ ಇದೆಯಾ? ಇಲ್ಲ. ನಿಮಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಎಲೆಕ್ಷನ್ ರಿಫಾರ್ಮ್ಸಲ್ಲಿ ಇದೊಂದು ರೆಕಮೆಂಡೇಶನ್ಸ್ ಏನಿದೆ ಅಂದ್ರೆ, ಯಾವ ವ್ಯಕ್ತಿ ಗೆದ್ದಿರ್ತಾನಲ್ಲ ಅವನು ಏನಾದರೂ ವಿಕೆಟ್ ಮಾಡಿದರೆ ಆ ಪಾರ್ಟಿ ಅಥವಾ ಆ ವ್ಯಕ್ತಿ ಏನು ಮಾಡಬೇಕು, ಆ ಎಲೆಕ್ಷನ್ ಎಕ್ಸ್ಪೆನ್ಸ್ ಬಿಯರ್ ಮಾಡಬೇಕಂತ ಒಂದು ರೆಕಮೆಂಡೇಶನ್ಸ್ ಇದೆ. ಆ ರೆಕಮೆಂಡೇಶನ್ಸ್ ಓದ್ಕೊಂಡಾಗ ಇದನ್ನು ಈಸಿಯಾಗಿ ನಾವೇನು ಮಾಡೋದು, ರಾಂಗ್ ಅಂತ ಮಾಡೋದು. ಸೊ ನೀವು 3 ಆಪ್ಷನ್ಸಲ್ಲಿ ಸೆಕೆಂಡ್ ಆಪ್ಷನ್ ಓದೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಪ್ಷನ್ 3 ಅಂತ ಕೊಟ್ಟಿದ್ದೇನೆ, ಅದನ್ನು ನೀವು ನೋಡಿಕೊಂಡ್ರೆ ಆನ್ಸರ್ ಮಾಡ್ಬೋದು. ಇದು ಲಕ್ಷ್ಮೀಕಾಂತ್ ಬುಕ್ಕಲ್ಲಿದೆಯಾ? ಇಲ್ಲ, ಲಕ್ಷ್ಮೀಕಾಂತ್ ಬುಕ್ಕಲ್ಲಿಲ್ಲ. ಇದೆಲ್ಲ ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜ್, ಪ್ರೀ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಇವೆಲ್ಲ ಸ್ವಲ್ಪ ಎಲೆಕ್ಷನ್ಸ್ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಕ್ವಶನಲ್ಲಿ ಆಪ್ಷನ್ 3 ಹೋದರೆ 1 ಮತ್ತು 2 ಕಾಂಟ್ರಡಿಕ್ಟ್ ಆಗುತ್ತೆ. ಹಾಂ, 1 and 2 ಕಾಂಟ್ರಡಿಕ್ಟ್ ಆಗುತ್ತೆ. ಎಸ್, ಇವಾಗ 2 ಕರೆಕ್ಟ್ ಅಂತ ಬಂದರೆ ಅಫ್ಕೋರ್ಸ್ 1 ಕರೆಕ್ಟ್ ಅಂತ ಅನ್ಸುತ್ತಲ್ಲ. ಹೆಂಗಾಗುತ್ತೆ ಸರಿ? ಇದೆ ಆಪ್ಷನ್ 2 ನಲ್ಲಿ ಶ್ರೀದೇವಿಲಾಲ್ ಕಂಟೆಸ್ಟ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಂದರೆ ಅಫ್ಕೋರ್ಸ್ ನೋ ಲಾ ರಿಸ್ಟ್ರಿಕ್ಟಿಂಗ್ ಹೆಂಗಾಗುತ್ತೆ? ಸಿ 1 and 2 ಕಾಂಟ್ರಡಿಕ್ಷನ್ ಇದೆ. 1 and 2 ಕಾಂಟ್ರಡಿಕ್ಷನ್ ಇದೆ ಅಲ್ವಾ? ಸೊ ನಿಮಗೆ ಯಾವುದು ಶೋರ್ ಇದೆ? ಡ್ಯಾಮ್ ಶೋರ್ ಯಾವುದು ಇದರಲ್ಲಿ? ಡ್ಯಾಮ್ ಶೋರ್. ಹಾಂ, 2 ಬಗ್ಗೆ ಶೋರ್ ಇದೆಯಾ? ಅದಕ್ಕೆ ನಾನು ಹೇಳ್ತಾರೆ ಡ್ಯಾಮ್ ಶೋರ್ ಬಗ್ಗೆ ಹೋಗಿ. ಈ ನೀವೇನು ಹೇಳಿದ್ರಲ್ಲ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಪ್ರಿಲಿಮ್ಸ್ ಎಕ್ಸಾಮ್. ಅವನ ಸ್ಟೇಟ್ಮೆಂಟಲ್ಲೇ ಕಾಂಟ್ರಡಿಕ್ಟ್ ಇರುತ್ತೆ.
ನಾವು ಆ ಪ್ರೆಸೆಂಟ್ ಕಾಂಟ್ರಡಿಕ್ಷನ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಇದು ನನಗೆ ಗೊತ್ತಿದ್ದು ನನಗೆ ಹೇಳೋಕ್ಕಾಗಿಲ್ಲ, ಯಾಕೆ ನನಗೆ ಮಾತಾಡ್ತಾ ಹೇಳೋಕ್ಕಾಗಿಲ್ಲ. ಸೊ ಸ್ಟೇಟ್ಮೆಂಟಲ್ಲಿ ಕಾಂಟ್ರಡಿಕ್ಷನ್ಸ್ ಇರ್ತವೆ, ಆ ಕಾಂಟ್ರಡಿಕ್ಷನ್ ಫೈಂಡ್ ಔಟ್ ಮಾಡಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ವೇ ಟು ಕ್ಲಿಯರ್ ಪ್ರಿಲಿಮ್ಸಲ್ಲಿ ಬರೀ ಓದ್ಕೊಂಡೆ ಮಾರ್ಕ್ ಟೆಸ್ಟ್. ಭಾಳಷ್ಟು ಜನ ಮಾರ್ಕ್ ಟೆಸ್ಟ್ ಏನು ಮಾಡ್ತಾರೆ ಅಂದರೆ ಬರ್ತಾರೆ, ನೋಡ್ತಾರೆ, ರ್ಯಾಂಕಿಂಗ್ ನೋಡ್ತಾರೆ, ಹೋಗ್ತಾರೆ. ಇದೆಲ್ಲ ಮಾಡಬೇಡಿ. ರಿಯಲಿ ಇಟ್ ಈಸ್ ಎ ಟೈಮ್ ವೇಸ್ಟ್ ಪ್ರೋಸೆಸ್. ನೀವು ರಾಂಗ್ ಎದಕ್ಕೆ ಮಾಡ್ಕೊಂಡ್ರಿ, ಎಲ್ಲಿ ರಾಂಗ್ ಆಯ್ತು ಅಂತ ನೋಡ್ಕೊಳ್ಳಿ. ಸುಮ್ಮನೆ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿದರೆ ಇನ್ಸ್ಟಿಟ್ಯೂಷನ್ ಲಾಭ ಆಗುತ್ತೆ, ನಿಮಗೆ ಲಾಭ ಆಗಲ್ಲ. We adopted parliamentary democracy based on the British model, but how does our model differ from that model? Answer ಏನಕ್ಕೆ? ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಆಗುತ್ತಾ? ಫಸ್ಟ್ ಸ್ಟೇಟ್ಮೆಂಟ್ ಹೌದು. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಸಹ ರೈಟ್ ಇದೆ, ಕರೆಕ್ಟ್ ಇದೆ. ನನಗೆ ಇಲ್ಲಿ ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಐ ವಾಂಟ್ ಇನ್ಫರೆನ್ಸ್ ಫ್ರಮ್ ದಿಸ್ ಕ್ವಶನ್. ಐ ವಾಂಟ್ ಹಿಡನ್ ಮೀನಿಂಗ್ ಇನ್ ದಿಸ್ ಕ್ವಶನ್. ಈಗ ಆನ್ಸರ್ ನನಗೆ ಆನ್ಲೈನ್ ಹುಡುಕಿದ್ದು ಸಿಗುತ್ತಲ್ವ? ಸಿಗುತ್ತೆ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ನಿಮ್ಗೆ ಮೊದಲೇ ಹೇಳ್ದೆ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್, ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಓದ್ಬೋದು, ಸೇ ಬ್ರಿಟಿಷ್ ಮಾಡಿ. ಅವನು ಏನೇ ಕ್ವಶನ್ ಕೇಳಿದ್ರು ಲಾಜಿಕಾಗಿ ಕೇಳ್ತಾನೆ. ಫೈಂಡ್ ಔಟ್ ದಿ ಲಾಜಿಕ್. ಸುಮ್ಮನೆ ಡಾಂಕಿ ವರ್ಕ್ ಮಾಡಬೇಡಿ. ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್. As regards to legislation, the British Parliament is supreme or sovereign, but in India the power of the Parliament is Parliament to legislate is limited. ಇದು ಯಾವ ಕೇಸಲ್ಲಿ ಬರುತ್ತೆ? ಲಿಮಿಟೆಡ್ ಅಂತ ಅಲ್ಲ. ಕೇಸ್ ಸುಪ್ರೀಂ ಕೋರ್ಟ್ ಕೇಸ್ ಗೊತ್ತಿದೆಯಾ? ಗೋಲಕ್ನಾಥ್ ಕೇಸ್ ಗೊತ್ತಾ? ಗೋಲಕ್ನಾಥ್ ಕೇಶವಾನಂದ ಭಾರತಿ ಕೇಸ್, ಗೋಲಕ್ನಾಥ್ ಕೇಸ್ಗೂ ಕೇಶವಾನಂದ ಭಾರತಿ ಕೇಸ್ಗೂ ಏನು ಡಿಫ್ರೆನ್ಸ್? ಯಾರಿಗೆ ಸ್ಪಷ್ಟವಾಗಿ ಹೇಳಬೇಕು, ಯಾಕಂದರೆ ನಾನು ಯಾವುದೋ ಸಣ್ಣ ಪುಟ್ಟ ಕೇಸ್ ಕೇಳ್ತಾ ಇಲ್ಲ, ಕರೆಕ್ಟಾ? ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ಇಫ್ ಯು ಆರ್ ನಾಟ್ ಮೆನ್ಷನ್ ಕೇಶವಾನಂದ ಭಾರತಿ ಕೇಸ್ ಆರ್ ಗೋಲಕ್ನಾಥ್ ಕೇಸ್, ದೆನ್ ಯುವರ್ ಆನ್ಸರ್ ಇಸ್ ನಾಟ್ ವರ್ತಿ. ನೀವು ಅವಾಗ ನಾನೆಲ್ಲ ಬರೆದಿದ್ದೆ, ನನಗೆ ಮಾರ್ಕ್ಸ್ ಬಂದಿಲ್ಲ ಅಂದರೆ ಇದಕ್ಕೆ ಬರಲ್ಲ. ಯು ಶುಡ್ ಮೆನ್ಷನ್ ಗೋಲಕ್ನಾಥ್ ಕೇಸ್, ಕೇಶವಾನಂದ. ಹೇಳ್ತೀನಿ ನೋಡಿ, ಗೋಲಕ್ನಾಥ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪಾರ್ಲಿಮೆಂಟ್ಗೆ ಯಾವುದೇ ಥರ ಪವರ್ ಇರಲ್ಲ ಟು ಅಮೆಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಅದಾದ ನಂತರದಲ್ಲಿ ಕೇಶವಾನಂದ ಭಾರತಿ ಕೇಸಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಎಸ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಟು ಬೇಸಿಕ್ ಸ್ಟ್ರಕ್ಚರ್. ಗೊತ್ತಾಯ್ತಾ? ಸೊ ಇದು ಗೋಲಕ್ನಾಥ್ ಕೇಸಿಗೆ ಸಂಬಂಧಪಟ್ಟಿದೆ ಲಿಮಿಟೆಡ್. ಇದು ಕೇಶವಾನಂದ ಭಾರತಿ ಕೇಸ್ ಲಿಮಿಟೆಡ್. ವಾಟ್ ಇಸ್ ಮೀನಿಂಗ್ ಬೈ ಲಿಮಿಟೆಡ್? ಲಿಮಿಟೆಡ್ ಅಂದರೆ ಬೇಸಿಕ್ ಸ್ಟ್ರಕ್ಚರ್. ನೀವು ಇಂಪಾರ್ಟೆಂಟ್ ಕೇಸನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ಉಪಯೋಗ ಇಲ್ಲ. ನೀವು ಆನ್ಸರ್ಸ್ ಬರೀ ಅವಶ್ಯಕತೆ ಇಲ್ಲ. ಮೇನ್ಸ್ ಪ್ರಾಕ್ಟೀಸ್, ಆ ಪ್ರಾಕ್ಟೀಸ್, ಈ ಪ್ರಾಕ್ಟೀಸ್ ಎಲ್ಲ ಸುಳ್ಳು. ಮಿನರಲ್ ಮಿಲ್ಕ್ ಕೇಸ್ ಏನಿರುತ್ತೆ? ಹಾಂ, ವೆರಿ ಗುಡ್. ಏನು ಮೆನ್ಷನ್ ಮಾಡಬೇಕು? ಮಿನರಲ್ ಮಿಲ್ಕ್ ಕೇಸ್. ಅದರ ಇದೇನಪ್ಪ ಅಂದರೆ ಫಂಡಮೆಂಟಲ್ ರೈಟ್ಸು ಮತ್ತು DPSP ಬೆಟರ್ ಆಫ್ ಕಾನ್ಸ್ಟಿಟ್ಯೂಷನ್, ದೆರ್ ಇಸ್ ಎ ಹಾರ್ಮೋನಿ ಅಂದರೆ ಈ ಥರ ಮೆನ್ಷನ್ ಮಾಡಿದಾಗ ನಿಮ್ಮ ಆನ್ಸರು ವೇಟೇಜ್ ಇರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ವಾಟ್ ಈಸ್ ಮೀನಿಂಗ್ ಬೈ ಕಾನ್ಸ್ಟಿಟ್ಯೂಷನ್ ಬೆಂಚ್? ಎಷ್ಟು ಜನ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ? 5 ಮೆಂಬರ್ಸ್. ಮಿನಿಮಮ್ 5 ಅಷ್ಟೇ. ಮಿನಿಮಮ್ 5, ಮ್ಯಾಕ್ಸಿಮಮ್ 10, 12 ಎಷ್ಟಾದಾಗ ಮಿನಿಮಮ್ 5. ಕಾನ್ಸ್ಟಿಟ್ಯೂಷನ್ ಬೆಂಚ್ ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂದರೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಜುಡಿಷಿಯರಿ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಸುಪ್ರೀಂ ಕೋರ್ಟ್ ಅಂತ ನೀವು ಅವಾಗಲೇ ಹೇಳಿದಲ್ಲ, ಇಂಪಾರ್ಟೆಂಟು. ಸುಪ್ರೀಂ ಕೋರ್ಟು, ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇಂಪಾರ್ಟೆಂಟಾ? ಮೇನ್ಸ್ಗೆ, ಪ್ರಿಲಿಮ್ಸ್ಗೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇಂಪಾರ್ಟೆಂಟ್ ಅಲ್ಲ. ಅದು ಮಾರ್ಕ್ ಟೆಸ್ಟಲ್ಲೇ ಕೇಳ್ತಾರೆ ಅಷ್ಟೇ. ಕೇಳ್ತಾರಾ? ನಾನು ಓದ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಬರುತ್ತೆ ಬಂತಪ್ಪ, ನನಗೆ ದಾಳಿ ಅಂತ ಹೇಳ್ತೀನಿ. ಬಟ್ ಎಕ್ಸಾಮ್ ಕೇಳಲ್ಲ. ನೀವು ಯಾರು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ? ಇನ್ಸ್ಟಿಟ್ಯೂಷನ್ಸ್ ಎಕ್ಸಾಮು, UPSC ಎಕ್ಸಾಮು? ಯು ಶುಡ್ ಬಾದರ್ ಅಬೌಟ್ UPSC. ದಟ್ಸ್ ಆಲ್. ಬಹಳಷ್ಟು ಬಾರಿ ಇವ್ರು ಏನು ಮಾಡ್ತಾರೆ ತಪ್ಪ ನೋಡಿ, ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಎಷ್ಟು ಬಾರಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೇಳೋಕ್ಕಾಗಲ್ಲ. ಶಿಫ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಬಿಟ್ಟರೆ ಏನಾದ್ರು ತಾಲೂಕು ಕೋರ್ಟು ಕೇಳ್ತಾರೆ, ಕೇಳೋಕ್ಕಾಗಲ್ಲ. ಕೊಟ್ಟಿಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಬಗ್ಗೆ ಜಾಸ್ತಿ ಇಲ್ಲ. ಅದಕ್ಕೆ ಡೋಂಟ್ ಬಾದರ್ ಅಬೌಟ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್. ಯು ಶುಡ್ ಬಾದರ್ ಅಬೌಟ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಓನ್ಲಿ. ವರ್ಡ್ ಓನ್ಲಿ. ಹೈಕೋರ್ಟ್ ಬಗ್ಗೆ ಕ್ವಶನ್ ಬಂದಿದೆ, ಗೊತ್ತಾಯ್ತಾ? ಫಸ್ಟ್ ಸ್ಟೇಟ್ಮೆಂಟ್
ಇದು ಸ್ಟಾಟಿಕ್ ಸಿಲೆಬಸ್ ಏನು ಬೌನ್ಸರ್ ಕ್ವಶನ್? ಸ್ಟಾಟಿಕ್ ಸಿಲೆಬಸ್ ರೈಟ್ ಮಾಡಬೇಕಾ ರನ್ ಮಾಡಬೇಕಾ? ರೈಟ್ ಮಾಡಲೇಬೇಕಾ? ಥಿಂಕಿಂಗ್ ದೇರ್ ಇಸ್ ನೋ ಸ್ಪೇಸ್ ಫಾರ್ ಥಿಂಕಿಂಗ್. ನೀವು ಇದನ್ನೇ ಥಿಂಕ್ ಮಾಡಿಬಿಟ್ರೆ ಇನ್ನು ನೀವು ಅದೇನು ಬೌನ್ಸರ್ ಕ್ವಶನಲ್ಲಿ ಅಷ್ಟೇ ಸ್ಪೈಸಿ ಟೆಕ್ನಾಲಜಿ ಆಗುತ್ತೆ. ಇದು ಆಪ್ಷನ್ ಎ ರೈಟ್ ಆಪ್ಷನ್ ಬಿ ಹೈಕೋರ್ಟ್ ಬಂತಲ್ವಾ? ಇವೆಲ್ಲ ಬೇಸಿಕ್ ಕ್ವಶನ್. ಇದ್ರ ಬಗ್ಗೆ ನೀವು ಇದರಲ್ಲಿ ಡ್ರಾಯಿಂಗ್ ಮಾಡಿದ್ರೆ ಯು ಆರ್ ನಾಟ್ ಫಿಟ್ ಟು ಕ್ಲಿಯರ್ ದಿಸ್ ಫಿಲಿಮ್ಸ್. ಇಂಥವೆಲ್ಲ ರೈಟ್ ಮಾಡಬೇಕು. ಬೌನ್ಸರ್ ಕ್ವಶನ್ಸ್ ಬರ್ತಾವೆ, ಅವ್ನು ಸ್ವಲ್ಪ ರೈಟ್ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ನೀವು ಇದರಲ್ಲೇ ಹೇಳಿದರೆ ಕೆಲಸ ಮುಗೀತು. ಯಾಕಂದರೆ ಇದು ಬೇಸಿಕ್ ಕ್ವಶನ್. ಇದು ಲಕ್ಷ್ಮೀಕಾಂತಲ್ಲಿ ಕೊಟ್ಟಿದ್ದು ತಾನೆ. ಲಕ್ಷ್ಮೀಕಾಂತಲ್ಲಿ ಯಾವಾಗ ಕೊಟ್ಟಿದ್ದು ಅದನ್ನೆಲ್ಲ ರೈಟ್ ಮಾಡಬೇಕು. ನೀವು ಲಕ್ಷ್ಮೀಕಾಂತಲ್ಲಿ ಏನು ಕೊಟ್ಟಿದ್ದು ಅಂತ ರೈಟ್ ಮಾಡಿದ್ರೆ ನಿಜವಾಗ್ಲೂ ನೀವು ಲಕ್ಷ್ಮೀಕಾಂತ ಆಗ್ತೀರ. ಇಲ್ಲ ಅಂತಂದರೆ ಯುವರ್ ಕಂಡೆಮ್. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇದು ಕ್ವಶನ್ ಬೌನ್ಸರ್. ದಿಸ್ ಕ್ವಶನ್ ಇಸ್ ಬೌನ್ಸರ್. ಗೊತ್ತಾಯ್ತಾ? ಇದು ನಿಮಗೆ ಗೊತ್ತಿದ್ದರೆ ಅಟೆಂಡ್ ಮಾಡಿ, ಗೊತ್ತಿಲ್ಲ ಬಿಟ್ಬಿಡಿ. Judicial custody means an accused is in the custody of the concerned magistrate and such accused is locked up in a police station, not in a jail. First of all, ನಿಮಗೆ ಮೀನಿಂಗ್ ಗೊತ್ತಿದೆಯಾ? ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಗೊತ್ತಿದೆಯಾ? ಗೊತ್ತಿದ್ರೆ ಓಕೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ನನಗೆ ಗೊತ್ತು ಜುಡಿಷಿಯಲ್ ಕಸ್ಟಡಿ ಏನು. ಫಸ್ಟ್ ಏನಾಗುತ್ತೆ ನೋಡಿ, ಈಗ PSI ಹಗರಣ ಇದೆಯಲ್ಲ, PSI ಹಗರಣ ಫಸ್ಟ್ ನೀವು ನೋಡಿ, ಫಸ್ಟ್ ಪೊಲೀಸ್ ಕಸ್ಟಡಿ ತೊಗೊಳ್ತಾರಂತಾರೆ. ಏನು ಮೀನಿಂಗು ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ ಅಂತಂದರೆ? ಪೊಲೀಸ್ ಕಸ್ಟಡಿ ಇಲ್ಲ ಅಂತಂದರೆ ಅಂಡರ್ ದಿ ಸೂಪರ್ವಿಷನ್ ಪೊಲೀಸ್, ಅಂದರೆ ಜೈಲಲ್ಲಿ ಆಗ್ತದೆ. ಪೊಲೀಸಲ್ಲಿ ಸೆಲ್ ಇರುತ್ತೆ, ಸ್ಟೇಷನಲ್ಲಿ ಸೆಲ್ ಇರುತ್ತೆ. ಅಲ್ಲಿ ಅವ್ರನ್ನ ಇದು ಮಾಡಿರ್ತಾರೆ. ತಮಗೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋ ಪ್ರೋಸೆಸ್ಸು, ಏನಾದರೂ ಇನ್ಫಾರ್ಮೇಷನ್ ತಗೊಳ್ಳೋದ್ರೆ ಪೊಲೀಸ್ ಕಸ್ಟಡಿ. ಅದು ಮ್ಯಾಕ್ಸಿಮಮ್ ಎಷ್ಟು ದಿವಸ? 14 ದಿವಸ. ಏನಾದರೂ ತುಂಬ ನೆಸೆಸಿಟಿ ಇದ್ದರೆ ವಿ ಶುಡ್ ಕನ್ವಿನ್ಸ್ ದಿ ಕೋರ್ಟ್, ಸರ್ ಈಗ ನಾವು ಇನ್ನೂ ಜಾಸ್ತಿ ಬೇಕಾಗಿದೆ ಇದು ಅಂತೇಳಿ ಕನ್ವಿನ್ಸ್ ಮಾಡಿದರೆ ಅವ್ರು ಮತ್ತೆ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಜುಡಿಷಿಯಲ್ ಕಸ್ಟಡಿ ಅಂತಂದರೆ ಈಗ ಜೈಲಿಗೆ ಹೋಗ್ತಾರೆ. ಅದಕ್ಕೆ ಅವರು ಜುಡಿಷಿಯಲ್ ಆ ಜೈಲ್ಸ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಜುಡಿಷಿಯಲ್. ನಾವೇನಾದರೂ ಅವ್ರನ್ನ ಇಂಟ್ರವೇಷನ್ ಮಾಡಬೇಕು, ಅವ್ರನ್ನ ತನಿಖೆ ಮಾಡಬೇಕಂತಂದರೆ ವಿ ಶುಡ್ ಟೇಕ್ ಪರ್ಮಿಷನ್ ಜುಡಿಷಿಯಲ್. ಇದು ನಿಮಗೆ ಗೊತ್ತಿದ್ರಾ ಓಕೆ, ಗೊತ್ತಿಲ್ಲ ಬಿಡೋದು ಬೇಡ. ಅರ್ಥ ಆಯ್ತಾ? ಎಲ್ಲ ಕ್ವಶನ್ನು ಈಗ ಕಟ್ ಆಫ್ ಎಷ್ಟಿರುತ್ತೆ? ಕಟ್ ಆಫ್ 95, GM 95, 100 ಅಷ್ಟು ತಾನೆ. ಅದೇ 50 ಕ್ವಶನ್ಸ್. ಈ ಆಮೇಲೆ ಇದಾದಮೇಲೆ ಬಂದುಬಿಡುತ್ತೆ ಏನೋ ಮತ್ತೆ ಹಾಗೆ ನಾವು ಕಂಪೇರ್ ಟು ದಿ ಇನ್ಸ್ಟಿಟ್ಯೂಷನ್ಸ್. ನಾವು ಒಂದು ಆದಮೇಲೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ ಎಲ್ಲ ಕ್ವಶನ್ಗೂ ಆನ್ಸರ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕ್ವಶನ್ಗೆ ಆನ್ಸರ್ ಹೇಳ್ತಾರೆ. ಯಾರಾದರೂ ಒಬ್ರು ಹೇಳ್ತಾರೆ ಈ ಕ್ವಶನ್ಸ್ ಬಿಡಬೇಕಂತ ಹೇಳ್ತಾರೆ. ಯೂಶಲಿ ಹೇಳಲ್ಲ ಅವರು. ಯಾಕಂದರೆ ಅವ್ರದ್ದು ಸ್ಟ್ರೆಂತ್ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತಂತ ತೋರಿಸ್ಬೇಕು ಅವರು. ಅದೇ ಅಲ್ಲಿ ಕಟ್ ಆಫ್ ಏನು 200 ಮಾರ್ಕ್ಸ್ ಇದೆಯಾ? 100 ಮಾರ್ಕ್ಸ್ ರೀ. ಇಂಥ ಕ್ವಶನ್ಸ್ ಬಿಡಬೇಕು ನೀವು. ಈ ಎಕ್ಸಾಮಲ್ಲಿ ಯಾವ ಕ್ವಶನ್ ಬಿಡ್ಬೇಕನ್ನೋದೇ ಒಂದು ದೊಡ್ಡ ಸ್ಟ್ರಾಟಜಿ. ಈಗ ನಿಮಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲಪ್ಪ. ಏನು ಹೇಳ್ತಾರೆ ಇನ್ನು ಬರೀ ಸೆಕೆಂಡ್ ಸ್ಟೇಟ್ಮೆಂಟ್. ಡ್ಯೂರಿಂಗ್ ಜುಡಿಷಿಯಲ್ ಕಸ್ಟಡಿ ದಿ ಪೊಲೀಸ್ ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಕೇಸ್ ಈಸ್ ನಾಟ್ ಅಲೌಡ್ ಟು ಇಂಟರ್ರೋಗೇಟ್ ದಿ ಸಸ್ಪೆಕ್ಟ್ ವಿತೌಟ್ ದಿ ಅಪ್ರೂವಲ್ ಆಫ್ ದಿ ಕೋರ್ಟ್. ದಿಸ್ ಇಸ್ ಟ್ರೂ. ಗೊತ್ತಿದ್ರೆ ಅಟೆಂಡ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಇದು ಮಾಡೋಕ್ಕೆ ಅಪ್ಲಿಕೇಶನ್ ಆಫ್ ಮೈಂಡ್ ಬಂತು ಅಂದರೆ ಹಾಕಿ. ಒಂದು ಎಕ್ಸಾಂಪಲ್ ಕ್ಲಿಯರ್ ಮಾಡೋ ಫಿಲಿಮ್ಸ್ ಕ್ಲಿಯರ್ ಆಗಬೇಕಾದ್ರೆ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು? ಎಷ್ಟು ಅಟೆಂಡ್ ಮಾಡಬೇಕು? ಕ್ವಶನ್ ಅರ್ಥ ಆಯ್ತಾ? ಏನು ಕ್ವಶನ್? ಹಾಂ, ಎಷ್ಟು? 50. ಓಕೆ. ಸೀನಿಯರ್ಸ್ 80 to 85. ಓಕೆ. ನೋಡಿ ಹೇಳ್ತೀನಿ, ಇದೊಂದು ರೂಲ್ಸ್. ದಿಸ್ ಇಸ್ ಆಲ್ಸೋ ದಿಸ್ ಇಸ್ ವೆರಿ ಪ್ರಾಕ್ಟಿಕಲ್ ರೂಲ್ಸ್. ಹೇಳ್ತೀನಿ ನಾನು ನಿಮಗೆ. ನೀವು 65ರಿಂದ 70 ಒಳಗಡೆ ಇದ್ದರೆ ಕ್ಲಿಯರ್ ಆಗೋ ಪಾಸಿಬಿಲಿಟಿ 20%. 65 ಕ್ವಶನ್ ಅಟೆಂಡ್ ಮಾಡಿದ್ರೆ ಅಂದ್ಕೊಳ್ಳಿ, ನೀವು ರಿಸಲ್ಟ್ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲೇ ಫೇಲ್. 65 ಅಟೆಂಡ್ ಮಾಡಿಬಿಟ್ರೆ ನೀವು ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ನೀವು ಡಿಕ್ಲೇರ್ಡ್ ಯುವರ್ ನಾಟ್ ಕ್ಲಿಯರ್ ರಿಮ್ಸ್. ಈವನ್ ಇಫ್ ಯು ಗಿವ್ ದಿಸ್ ಪೇಪರ್ ಟು ಆಲ್ಬರ್ಟ್ ಐನ್ಸ್ಟೈನ್, ಸರ್ ಐಸಾಕ್ ನ್ಯೂಟನ್, ಸರ್ ವಿಶ್ವೇಶ್ವರಯ್ಯ, they are also bound to make fail. They are bound to make errors. Error is part and parcel of the UPSC. So minimum 10 error. Minimum ಅಪ್ಪ. ನಿಂದು IQ ಅದೆಷ್ಟು ಇರುತ್ತೆ ನನಗೆ ಗೊತ್ತಿಲ್ಲ. ಆಲ್ಬರ್ಟ್ ಐನ್ಸ್ಟೈನ್ ಅಪ್ಪ ಆದರೂ ಸಹ ನಿನ್ನ ಮಿನಿಮಮ್ 10 ಎರರ್ ಮಾಡ್ತಾರೆ. ನಾನೇನು ಹೇಳಿದೆ ಅಂದರೆ ನಿಮ್ಮ ಅಕ್ಯುರಸಿ ತುಂಬ ಪರ್ಫೆಕ್ಟ್ ಇತ್ತು ಅಂತ ಕೊಡಿ. ಸರ್ ನನ್ನ ಅಕ್ಯುರಸಿ ಯಾವಾಗಲೂ 10 to 15%, 75 ಅಟೆಂಡ್ ಮಾಡಿ.
ಇಲ್ಲ ಸರ್ ನಾನು ಸ್ವಲ್ಪ ಚಾನ್ಸ್ ತೊಗೊತೀನಿ ಅಂತಂದರೆ 80 ಹೋಗಿ. 80 ಇಸ್ ದ ವೆರಿ ಗುಡ್ ನಂಬರ್ ನನ್ನ ಪ್ರಕಾರ. ಇನ್ನೂ ಇಲ್ಲ ಸರ್ ನನಗೆ ಸ್ವಲ್ಪ ಎರರು ಜಾಸ್ತಿ, ನಾನು ಜಾಸ್ತಿ ಸ್ವಲ್ಪ ರಿಸ್ಕ್ ತೊಗೊತೀನಿ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಂದಾಗ 80 ಮೇಲೆ ಬಂದಾಗ ಈ ಕ್ವಶನ್ಸ್ ಅಟೆಂಡ್ ಮಾಡೋದು. ಗೊತ್ತಾಯ್ತಾ? 80 ಮೇಲೆ ಬಂದಾಗ ಈ ರೀತಿ ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಯಾಕಂದರೆ ಬೇರೆ ಆಪ್ಷನ್ಸ್ ಉಳಿದಿರಲ್ಲ ಇವರು. ಯೂಶ್ವಲಿ ನಾನು ಅಂದರೆ ನಮ್ಮ ಒಬ್ಬೊಬ್ಬರ ಮೆಥಡ್ ಒಂದಿರುತ್ತೆ. ನಾನು 90 ತೊಗೊತಿದ್ದೆ, ನಾನು 90+ ಮಾಡ್ತಾಯಿದ್ದೆ. ಸೊ ನಿಮಗೆ ಯಾವ ಅಪ್ರೋಚ್ ವರ್ಕೌಟ್ ಆಗುತ್ತೆ ಅದನ್ನು ಮಾಕ್ ಟೆಸ್ಟ್ ನೋಡ್ಕೊಳ್ಳಿ. ಬಟ್ 80 ಒಳಗಡೆ ಮಾಡಿದರೆ ಇವರಲ್ಲಿ ಡೇಂಜರ್ ಜೋನ್. ಹಂಗಂತೇಳಿ ನೀವೆಲ್ಲ 100 ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 85, 90 ಮಾಡಿದ್ರೆ ಇಟ್ ಇಸ್ ಗುಡ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಟ್ ಇಸ್ ಅಪ್ ಟು ಯು, ನಿಮ್ಗೆ ಏನು ವರ್ಕ್ ಆಗುತ್ತೆ ಅದನ್ನು ಮಾತ್ರ ಮಾಡಿ. 65, 70ಗೆ ಯಾವುದೇ ಕಾರಣಕ್ಕೂ ನಿಲ್ಬೇಡಿ. ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ರಿಸ್ಕ್ ತೊಗೊಂಡಿದ್ದೀರಿ UPSCಗೆ, ಅಲ್ಲೊಂದು ರಿಸ್ಕ್ ತೊಗೊಳ್ಳಿ. ಟೇಕಿಂಗ್ ಎ ರಿಸ್ಕ್ ಈಸ್ ಎ ಪಾರ್ಟ್ ಆಫ್ ಸಕ್ಸಸ್. ಸೊ 80 ಮಿನಿಮಮ್ 80 ಇರಬೇಕಂತ ಅಂದ್ಕೊಂಡಿದ್ದೀನಿ. 80 ಮೇಲೆ ನಿಮ್ಮ ರಿಸ್ಕ್. ಇದು ರಿವಿಷನ್ ಎಷ್ಟು ಬೇರೆ ಮಾಡ್ತೀರಾ? ಪ್ರಿಲಿಮ್ಸ್ ಟೆಸ್ಟ್ ಸೀರೀಸು ಅಂದರೆ ನೀವು ಎಕ್ಸಾಮಲ್ಲಿ ರಿವಿಷನ್ ಮಿನಿಮಮ್ 2 times. ಎಷ್ಟು ಟೈಮ್ಸ್ ಮಾಡಬೇಕು? 2 times. ನಿಮ್ಗೆ ಅವಕಾಶ ಇದ್ದರೆ 3 ಟೈಮ್ ಮಾಡಿ, ಅವಕಾಶ ಇದ್ದರೆ 3rd ಟೈಮ್. ಗೊತ್ತಾಯ್ತು? 3rd ರೌಂಡಿಗೆ ಹೋಗೋದು. ನೀವು ಫಸ್ಟ್ ರೌಂಡಲ್ಲೇ ಮಾಡ್ತೀರಂದ್ರೆ ಶುದ್ಧ ಸುಳ್ಳು. ಇವೆಲ್ಲ ಫಸ್ಟ್ ರೌಂಡಲ್ಲಿ ಅಟೆಂಡ್ ಮಾಡ್ತಕ್ಕಂಥ ಕ್ವಶನ್ಸ್ ಅಲ್ಲ. ಫಸ್ಟ್ ರೌಂಡಲ್ಲೇ ಕಾನ್ಫಿಡೆನ್ಸ್ ಶುರು ಆಗಿಬಿಟ್ರೆ ನಿಮ್ಮ ಎಫಿಷಿಯನ್ಸಿ ಡೌನ್ ಆಗುತ್ತೆ. ಆಗುತ್ತಾ? ಇದು ಬಂದಿದೆ ಫಸ್ಟ್ ರೌಂಡಲ್ಲಿ ನೇರ ದಿಟ್ಟ ನಿರಂತರ ಅಂತಲ್ಲ, ಹಾಗೆ ನೋಡಬೇಕು. ಇದು ಆರ್ಟಿಕಲ್ 14 ಬರುತ್ತೆ, ಹಾಕಿ ಹೋಗ್ತಾ ಇರಬೇಕು. ಇವೆಲ್ಲ ಇದು ಸೆಕೆಂಡ್ ರೌಂಡ್ ಕ್ವಶನ್. ಇಲ್ಲ 3rd ರೌಂಡ್ ಕ್ವಶನ್ ಇದು ಬರ್ಬೋದು. ಯಾವ ಕ್ವಶನ್ ನೀವು ಕಡಿಮೆ ಸಾಲ್ವ್ ಮಾಡಿದ್ರಿ, ಸ್ವಲ್ಪ ಎಲ್ಲ ಕಾನ್ಫಿಡೆನ್ಸ್ ಲೂಸ್ ಆದಾಗ ಅಥವಾ ಇನ್ನೂ ಟೈಮ್ ಇದೆ ಅಂತಂದಾಗ ಇದಕ್ಕೆ ಇದು 3rd ರೌಂಡ್ ಕ್ವಶನು. ಡೋಂಟ್ ಅಟೆಂಡ್ ಇನ್ ಫಸ್ಟ್ ರೌಂಡ್ ಪ್ಲೀಸ್. ಇದು ನೀವು ನಾನು ಹೇಳ್ತಕ್ಕಂಥ ಭಾಳ ಸುಲಭ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಫಸ್ಟ್ ರೌಂಡಾ 3rd ರೌಂಡ್ ಅಂತ. ನೀವು ಅಲ್ಲೋಗಿ ಎಕ್ಸಾಮಲ್ಲ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಂದರೆ ರಿಯಲಿ ತುಂಬ ಡಿಫಿಕಲ್ಟ್ ಸಿಚುವೇಶನ್ ಇದೆ. ಇಟ್ ಈಸ್ ವೆರಿ ಪೆಥೆಟಿಕ್. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ನೀವು ಇಂಟ್ರ್ಯೂವ್ಗೆ ಹಿಂದಕ್ಕೆ ಬಂದರೆ ಏನನ್ಸಲ್ಲ, ಇಂಟ್ರ್ಯೂವ್ಗೆ ಹಿಂದಕ್ಕೆ ಬಂದರೆ ಏನನ್ಸಲ್ಲ. ಡನ್. ಇಂಟ್ರ್ಯೂವ್ಗೆ ಹೋಗೋದು ಲಕ್ಕು, ಸೆಲೆಕ್ಷನ್ ಆಗೋದು 3 ಲಕ್. ಅಲ್ಲಿ ಇಂಟ್ರ್ಯೂವಲ್ಲಿ ಭಾಳ ಸಬ್ಜೆಕ್ಟಿವ್ ನೇಚರ್ ಇದೆ. ಬಟ್ ಫಿಲಿಮ್ಸಲ್ಲಿ ಫೇಲ್ ಆಗಿದೆಯಲ್ಲ, ಇದು ತುಂಬ ನೋವನ್ನು ಕೊಡ್ತಕ್ಕಂಥ ಸಂಗತಿ. ಯಾವುದಾದ್ರೂ ನೋವಿನ ಸಂಗೀತದಲ್ಲಿ ಫಿಲಿಮ್ಸ್ ಫೇಲ್ ಆಗುತ್ತೆ. ಬಹುಶಃ ಫೇಲ್ ಆದಾಗ ಇದು ಅನುಭವ ಜಾಸ್ತಿ ಇರುತ್ತೆ. ಯಾಕಂದರೆ 1 year ಡೆಡಿಕೇಟ್ ಮಾಡಿರ್ತೀವಿ, ಬೇರೆ ಎಕ್ಸಾಮ್ಸ್ ಎಲ್ಲ ಬಿಟ್ಟಿರ್ತೀವಿ, ಮನೇಲಿ ಸಿಕ್ಕಾಪಟ್ಟೆ ಪ್ರೆಸೆಂಟ್. ಯೂಶ್ವಲಿ UPSC ಪ್ರಿಪೇರ್ ಆಗೋಲ್ಲ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್. ಇವ್ರೇನಂದ್ರೆ ಅವ್ರಿಗೆಲ್ಲ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ. ಈ ಫಿಲಿಮ್ಸ್ ಒಂದೇ ಬೇರೆ ಫೇಲ್ ಆಗಿಬಿಟ್ರೆ ನಮ್ಮ ಆತ್ಮವಿಶ್ವಾಸ ಹೋಗಿಬಿಡುತ್ತೆ, ಪಕ್ಕದವ್ರು ಫಿಲಿಮ್ಸ್ ಕ್ಲಿಯರ್ ಮಾಡುತ್ತೆ. ಅದಕ್ಕೆ ನೀವು ಫಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನಿಮ್ಮ ದೊಡ್ಡ ಗೋಲ್. ಮೇನ್ಸ್ ಈಸ್ ಈಸಿ. ಐ ಆಮ್ ಟೆಲಿಂಗ್ ಯು, ಮೇನ್ಸ್ ಈಸ್ ಈಸಿ. ನಾನಿಲ್ಲಿ 100 ಕ್ವಶನ್ಸ್ಗೆ ಲಿಂಕ್ ಕೊಟ್ಟರೆ ಅಲ್ಲಿ 20 ಕ್ವಶನ್ಸ್ ಇರ್ತಾವೆ ಅಷ್ಟೇ. 20 ಕ್ವಶನ್ಸ್ಗೆ ಆರಾಮ್ ಲಿಂಕ್ ಕೊಡ್ತೀನಿ. ಮತ್ತು ತುಂಬ ಬೇಗ ಕೊಡೋಲ್ಲ, ಬೇಗ ಕೊಡೋದನ್ನು ನಾನು ಒಪ್ಪಲ್ಲ. ಲಿಂಕ್ ಯಾವಾಗಲೂ ಏನು ಕೊಡಬೇಕಂದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಲಿಂಕ್ ಇರಬೇಕು. 20 ಕ್ವಶನ್ಸು ಹಿಂಗೆ ಬರುತ್ತೆ, ಇಲ್ಲಿಂದ ಬರುತ್ತೆ ಅಂತ ಹೇಳ್ಬೋದು ನಾವು. ಬಟ್ ಇದು 100 ಕ್ವಶನ್ಸ್ಗೆ ನಾವು ಟ್ರೈ ಮಾಡಿದ್ರೆ 20 ಕ್ವಶನ್ ಭಾಳ ಆರಾಮಾಗಿ ಮಾಡ್ತೀವಿ. ಫಿಲಿಮ್ಸಿಗೆ ಯಾರು ಫ್ರೆಶರ್ಸ್ ಇರ್ತಾರಲ್ಲ ಅವ್ರು 6 ತಿಂಗಳು ಟೈಮ್ ಕೊಡಿ. ಯಾರು ಆಲ್ರೆಡಿ 1 ಅಥವಾ 2 ಟೈಮ್ ಹೋಗಿರ್ತಾರ ಅವ್ರು ಮಿನಿಮಮ್ 2 months ಸ್ಟ್ಯಾಂಡ್ ಅಲೋನ್ ಪ್ರಿಪ್ರೇಷನ್. ವಾಟ್ ಈಸ್ ಮೀನಿಂಗ್ ಬೈ ಸ್ಟ್ಯಾಂಡ್ ಅಲೋನ್ ಪ್ರಿಪ್ರೇಷನ್ ಅಂತಂದರೆ ಬೆಳಗ್ಗೆ ಎದ್ದಾಗ ಫಿಲಿಮ್ಸ್ ಸ್ಟಾರ್ಟ್ ಆಗಬೇಕು, ಮಲಗಬೇಕಾದ್ರೆ ಫಿಲಿಮ್ಸ್ ಇದ್ದರೆ ಎಂಡ್ ಆಗಬೇಕು. There is no point of mains, there is no point of interview, there is no point of optional subject. Only prelims. 2 ತಿಂಗಳು ಸ್ಟ್ಯಾಂಡ್ ಅಲೋನ್ ಪ್ರಿಪ್ರೇಷನ್ ಮಾಡಬೇಕು. ಇಲ್ಲ ಅಂದರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಒಂದರ ಗ್ರಿಪ್ ಸಿಕ್ಕರೆ ದೆನ್ ಈಸಿ. ಯಾವಾಗ ನಿಮಗೆ ಗ್ರಿಪ್ ಸಿಗುತ್ತಲ್ಲ, ಪಲ್ಸ್ ಆಫ್ ದ UPSC ಕ್ವಶನ್ಸ್ ನಿಮಗೆ ಗೊತ್ತಾಗ್ಬಿಟ್ರೆ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಇದು ಸ್ವಲ್ಪ 50-50 ಇದೆ ಕ್ವಶನ್. ಆನ್ಸರ್ ಏನು? ಬಿ. ಓಕೆ, ಬಿ. ಬೇರೆ ತಪ್ಪಾಗಿ ರೈಟಾಗಿ ಹೇಳಿ, ಜನರಲ್ಲಾಗಿ ಹೇಳಿ. ಅದು ಕ್ವಶನ್ ನಾನು ಒಂದು ನೋಡಿದ ಮೇಲೆ ಗೊತ್ತಾಯ್ತು ನನಗೆ, ಈ ಥರ ಮುಂದೆ ಹೇಳೋಣ ಅಂತ. ತೊಂದರೆ ಇಲ್ಲ. ವೆಟರನ್ಸು ಇಲ್ಲಿ ಇದು UPSC ಒಂದು ನೋಡ್ಬಿಟ್ಟು ಅಂದರೆ ಇಲ್ಲಿ ವೆಟರನ್ಸು ಫ್ರೆಶರ್ಸ್ ಏನು ಡಿಫ್ರೆನ್ಸ್ ಇಲ್ಲ, ಎಲ್ರಿಗೂ ಸಿನಿಮಾ ತೋರಿಸುತ್ತೆ. ಆ್ಯಕ್ಚುಲಿ ಲಾ ಎಕ್ಸಲೆನ್ಸ್ ಅಲ್ಲಿ ರಾಮ ಸರ್ ಇದ್ದಾರೆ.
ಅವ್ರ ಪೊಲಿಟಿಯಲ್ಲಿ ತುಂಬ ಎಕ್ಸ್ಪರ್ಟ್. ಒಂದು ಅಯ್ಯಂಗಾರ್ ಕಮಿಟಿ ಅಂತ ಬರ್ತದೆ, ಅವ್ರ ಕ್ವಶನ್ ಓದಿದ ಮೇಲೆ ಅವ್ರು ಅಯ್ಯಂಗಾರ್ ಕಮಿಟಿ ಓದಕ್ಕೆ ಹೋಗ್ತಾರೆ. ಅವಾಗ ಆ್ಯಕ್ಚುಲಿ ಅವ್ರಿಗೂ ಗೊತ್ತಿದ್ದಿಲ್ಲ ಅಂತ ಅದು ಆ್ಯಕ್ಚುಲಿ ಹಿಂಗೆ ಇಲ್ಲೇನು ನಿಮಗೇನು ಫೀಲಿಂಗ್ ಆಗುತ್ತಲ್ಲ ಒಂಥರ ಏನು ಹೊಸ್ದಾಗಿ ನನಗೂ ಹಂಗೆ ಆಗುತ್ತೆ, ಎಲ್ರಿಗೂ ಹಂಗೆ ಆಗುತ್ತೆ. ದಟ್ ಈಸ್ ದಿ ಬ್ಯೂಟಿ. ಅದಕ್ಕೆ ಕೆಲವೊಬ್ರು ಕ್ಲಿಯರ್ ಮಾಡ್ತಾರೆ, ಕೆಲವೊಬ್ರು ಕ್ಲಿಯರ್ ಮಾಡಲ್ಲ. ಯಾರಾದರೂ ಏನೊಂದು ಈಗ ಬೇರೆ ಫಸ್ಟ್ ರ್ಯಾಂಕ್ ಬಂತಂದ್ರೆ ಅದು ಆ ಬ್ಯಾಚಿಗೆ ಮಾತ್ರ, ಈ ಬ್ಯಾಚ್ಗೆ ಅವ್ರು ಫ್ರೆಶರ್ ಬರುತ್ತೆ. ಸೊ ತಪ್ಪಾದ ಚಿಂತೆ ಇಲ್ಲ, ಹೇಳ್ಬೇಕಷ್ಟೇ. ಅಟ್ಲೀಸ್ಟ್ ನಿಮ್ಮ ಥಿಂಕಿಂಗ್ ಲೈಫ್ ಗೊತ್ತಾಗುತ್ತೆ ನೀವು ಹೇಳೋದ್ರಿಂದ. ಆಪ್ಷನ್ ಬಿ ಒಬ್ಬರು ಹೇಳಿದ್ರು, ಬೇರೆ ಬಿನಾ? ಆಪ್ಷನ್ ಎ ಯಾಕೆ ರೈಟ್ ಆಗಲ್ಲ? ಪರೋಲ್ ಬಗ್ಗೆ ಗೊತ್ತಾ? ಪರೋಲ್ ಏನಿದೆ ಮೀನಿಂಗ್ ಪರೋಲ್ ಅಂತ? ಹಾಂ ಅಂದರೆ ಯಾರೊಬ್ರು ಕೈದಿ ಅಂತ ಅಂದ್ಕೊಳ್ಳಿ, ಅಕ್ಯೂಸ್ಡು ಕನ್ವಿಕ್ಟೆಡು ಇರ್ತಾರಲ್ಲ, ಆ ವ್ಯಕ್ತಿ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಮಗಳು ಮದುವೆ, ತಾಯಿ ಸತ್ತರೆ ಪರೋಲ್ ಮೇಲೆ ಅವಳು. ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ಪರೋಲ್ ಅಂತಂದರೆ ಆಲ್ರೆಡಿ ಏನಾಗುತ್ತೆ, ನಾವು ವಿಕ್ಟಿಮೈಸ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಸೊಸೈಟಿಯಿಂದ ಹೊರಗೆ ಹೋಗ್ಬಿಟ್ಟಿರ್ತಾನೆ. ಹಾಗೇನು ಅವ್ನು ಸೋಷಿಯಲ್ ರಿಲೇಷನ್ ಮಾಡಬೇಕಲ್ಲ. ಇಫ್ ಯು ಗೋಸ್ ಅವೇ ಫ್ರಮ್ ದಿ ಸೊಸೈಟಿ, ಅವನು ರಿಫಾರ್ಮೇಷನ್ ಆಗ್ತಕ್ಕಂಥ ಪಾಸಿಬಿಲಿಟಿ ಭಾಳ ಕಡಿಮೆ ಇರುತ್ತೆ. ಸೊ ಅವ್ನು ಮತ್ತೆ ಸೊಸೈಟಿ ಜೊತೆ ಮಿಂಗಲ್ ಆಗಬೇಕಂತಂದ್ರೆ ಈಗ ನಾವು ಪರೋಲ್ ಮಾಡಿದ್ವಿ. ಇಲ್ಲೇನು ಹೇಳಿದ್ದಾರೆ, ವೆನ್ ಎ ಪ್ರಿಸನರ್ ಮೇಕ್ಸ್ ಔಟ್ ಎ ಸಫಿಷಿಯಂಟ್ ಕೇಸ್ ಪರೋಲ್ ಕ್ಯಾನ್ ಬಿ ಡಿನೈಡ್ ಅಂತಕ್ಕಂಥದ್ದು ಏನಿದೆ ಅಫರ್ಮೇಟಿವ್ ಅಲ್ಲ, ಕ್ಯಾನಾಟ್ ಅಟ್ ಎನಿ ಕಂಡೀಷನ್ಸ್ ಅಂತ ಮೀನಿಂಗ್ ಅದೇ ಥರ ಕೊಡ್ತಾನೆ. ಸೊ ಈ ಥರ ವರ್ಡ್ಸ್ ಈ ಥರ ಇದ್ದಾಗ ಏನಾದರೂ ಚಾನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ತುಂಬ ಧಾರ್ಮಿಕವಾಗಿ ಅವನು ತುಂಬ ವ್ಯಕ್ತಿ ಬಹಳ ಬೆಳೆದಿರ್ತಾನೆ, ಅವನು ಏನು ಮಾತಾಡಿದ್ರು ಸಹ ಸೊಸೈಟಿ ರಾಂಗ್ಮೇಸ್ ಒಂಥರ ಬೇರೆ ಕಮ್ಯುನಿಟಿಯವ್ರಿಗೆ ಭಾಳ ತೊಂದರೆ ಆಗ್ತಿರುತ್ತೆ. ಅಂಥ ವ್ಯಕ್ತಿನ ನಾವು ಪರೋಲ್ ಕೊಡೋಕ್ಕಾಗುತ್ತಾ? ಗಣೇಶ ಹಬ್ಬದಲ್ಲಿ ಕೊಡೋಕ್ಕಾಗುತ್ತಾ? ಸಹಜವಾಗಿ ಥಿಂಕ್ ಮಾಡಿ, ಅವ್ನು ಗಣೇಶ ಹಬ್ಬದಲ್ಲೇ ಬೇಕಂತಾನೆ, ನನ್ನ ರೈಟ್ ಗಣೇಶ ಹಬ್ಬದಲ್ಲೇ. ಯೂಶ್ವಲಿ ನಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಕಮ್ಯುನಲ್ ಫ್ರೆಂಡ್ಸು ಗಣೇಶ ಹಬ್ಬ, ಕರಾವಳಿ ಸೈಡೆಲ್ಲ ಗಣೇಶ ಹಬ್ಬ ತುಂಬ ಕಮ್ಯುನಲ್ ಫ್ರೆಂಡ್ಸ್, ಬಹುಶಃ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಬಂದಲ್ಲಿ ಇದು ಅರಿವಿರುತ್ತೆ. ಒಂದೊಂದು ತಿಂಗಳು ಪೊಲೀಸ್ ಬಂದೋಬಸ್ತ್ ಮಾಡಬೇಕು ಗಣೇಶನ ಹಬ್ಬದಲ್ಲಿ, ಯಾಕಂದರೆ ತುಂಬ ಕಮ್ಯುನಲ್ ಸೆನ್ಸಿಟಿವ್ ವಿಚಾರ. ಅಂಥ ವಿಚಾರದಲ್ಲಿ ಯಾರೊಬ್ಬರು ಪೊಲಿಟಿಕಲ್ ರಿಲೀಜಿಯಸ್ ಲೀಡರ್ ನಾವು ಹೊರಡೆ ಬಿಟ್ಟರಿಗಿನ ಅವನೇನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಆ ಸ್ಟೇಟ್ಮೆಂಟಿಗೆ ಮತ್ತೆ ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಪರೋಲ್ ಅಂತಕ್ಕಂಥದ್ದನ್ನು ನಾವು ಅದು ಅವರ ರೈಟ್ ಅಲ್ಲ, ಇಟ್ಸ್ ಎ ಪ್ರೈವಿಲೇಜ್, ಅದೊಂದು ಅವಕಾಶ ಅಷ್ಟೇ. ಗೊತ್ತಾಯ್ತು? ಸೆಕೆಂಡ್, ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ದೇರ್ ಓನ್ ಪ್ರಿಸನ್ ರಿಲೀಸ್ ಆನ್ ಪರೋಲ್ ರೂಲ್ಸ್. ಇದರಲ್ಲಿ ಏನಾದರೂ ನೀವು ಅಪ್ಲಿಕೇಶನ್ ಆಫ್ ಮೈಂಡ್ ಇದೆಯಾ? ಓಕೆ, ಶೆಡ್ಯೂಲ್ 7 ಏನು ಹೇಳುತ್ತೆ? ಅದು ಫಿಲಿಮ್ಸ್ ಇಂಪಾರ್ಟೆಂಟಾ? ಫಿಲಿಮ್ಸ್ ಇಂಪಾರ್ಟೆಂಟಾ? ಕ್ವಶನ್ಸ್ ಬಂದಿದ್ದಾವೆ ಶೆಡ್ಯೂಲ್ 7ಅಲ್ಲಿ, ಬಂದಿದ್ದಾವೆ. ಶೆಡ್ಯೂಲ್ 7 ಮೇಲೆ ಒಂದು 7ರಿಂದ 8 ಕ್ವಶನ್ಸ್ ಬಂದಿದ್ದಾವೆ. ಗೊತ್ತಿದೆಯೇನ್ರಿ? ಇದು ಶೆಡ್ಯೂಲ್ 7 ಪ್ರಿಸನ್ ಬಂದೀಖಾನೆ ಸಚಿವ ಅಂತಾರೆ. ಬಂದೀಖಾನೆ ಸಚಿವ ಸ್ಟೇಟಲ್ಲಿ ಇರ್ತಾರ, ಸೆಂಟ್ರಲ್ ಇರ್ತಾರೆ? ಸ್ಟೇಟಲ್ಲಿ ಇರ್ತಾರೆ. ಸೊ ಸ್ಟೇಟಲ್ಲಿ ಏನಿರುತ್ತೆ ಅದಕ್ಕೆ ಪವರ್ ಮಾಡ್ಬೋದಲ್ವ? ಫಸ್ಟ್ನೇ ಬೇಡಬಿಡಿ, ಗೊತ್ತಾಗಲ್ಲ. ಸ್ಟೇಟ್ ಗೌರ್ಮೆಂಟ್ ಯಾವುದೇ ಓನ್ ಪ್ರಿಸನ್ ರಿಲೀಸ್ ಆನ್ ದಿ ಪವರ್ಸ್ ಎಸ್ ಪಾಸಿಬಿಲಿಟಿ. ಇಲ್ಲೇನಿದೆ ನೋಡಿ, ಪ್ರಿಸನರ್ಸ್ಗೆ ಫಂಡಮೆಂಟಲ್ ರೈಟ್ಸ್ ಅಪ್ಲಿಕೇಬಲ್ ಆಗ್ತವೆ ರೀ? ಅಪ್ಲಿಕೇಬಲ್ ಆಗುತ್ತಾ? ಫಂಡಮೆಂಟಲ್ ರೈಟ್ಸ್ ಪ್ರಿಸನ್ಸ್ಗೆ ಅಪ್ಲಿಕೇಬಲ್ ಆಗುತ್ತಾ? ಆಗಲ್ಲ. ಅವ್ರು ಯಾವುದೋ ಒಂದು ಈ ಗೋಡೆಯಲ್ಲಿ ಏನು ಮಾಡಿದ್ರು, ಅವ್ರಿಗೆ ಮೊಬೈಲ್ ಇರೋಲ್ಲ, ಕರೆಕ್ಟಾ? ನಾವು ಹೇಳಿದಾಗೆ ಊಟ ಮಾಡಬೇಕು. ಲಿಮಿಟೆಡ್ ಫಂಡಮೆಂಟಲ್ ರೈಟ್ಸ್, ವೆರಿ ಲಿಮಿಟೆಡ್ ಫಂಡಮೆಂಟಲ್ ರೈಟ್ಸ್. ಸೊ ಅವನಿಗೆ ಕೆನಾಟ್ ತುಂಬ ಎಕ್ಸ್ಟ್ರೀಮ್ ಮಾಡೋದು. ಅವ್ರು ಹೇಳ್ತಾ ಇದ್ದಾರೆ ಕೆನಾಟ್, ಸಾಧ್ಯವೇ ಇಲ್ಲ, ಅವನು ಅಂದರೆ ಡಿನೈ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆಗುತ್ತಾಗ ನಮಗೆ ನಿಮ್ಗೆ ಹೇಳ್ಬೋದು ಇದು ದಿಸ್ ಇಸ್ ಮೈ ರೈಟ್. ಬಟ್ ಬಿಸ್ನೆಸ್ ಹೇಳೋಕ್ಕಾಗುತ್ತಾ? ಸ್ವಲ್ಪ ಕಾಮನ್ ಸೆನ್ಸ್ ಥಿಂಕ್ ಮಾಡಿ. ಅವ್ನು ದೊಡ್ಡ ಗುಂಡ ಇದೆ ಅಂದ್ಕೊಳ್ಳಿ, ಅವ್ನಿಗೆಲ್ಲ ಕೊಡೋಕ್ಕಾಗುತ್ತಾ? ಅವ್ನು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗುತ್ತಾ? ಇದು ಒಂದು ರೈಟ್ ಅಂತ, ದಟ್ ಇಸ್ ಪ್ರಿವಿಲೇಜ್ ಅಷ್ಟೇ, ಒಂದು ಅವಕಾಶ ಮಾಡ್ಕೊತೀವಿ ಅಷ್ಟೇ. ಬಟ್ ಅವಕಾಶನ ತೆಗಿಬೋದು. ಈ ವರ್ಡ್ ಇದೆಯಲ್ಲ, ಇದು ಕೀವರ್ಡು, ಇದು ಕೀವರ್ಡು, ಇದು ಶೆಡ್ಯೂಲ್ 7. ಈ ಥರ ನೀವು ಏನಾದರೂ ಶೆಡ್ಯೂಲ್ 7ಗೆ ಹೋಗ್ಬೋದಲ್ಲ, ಈ ಕ್ವಶನ್ ಅಟೆಂಡ್ ಮಾಡ್ಬೋದಿಲ್ಲ. ಇದು ಸೆಕೆಂಡ್ ರೌಂಡ್ ಕ್ವಶನ್. ನಿಮಗೆ ಇದನ್ನು ಹುಡುಕುವ ಸಾಮರ್ಥ್ಯದ ಮಾತ್ರ ಕ್ವಶನ್ ಇದೆ. ಹುಡುಕುವ ಸಾಮರ್ಥ್ಯ ಇರಬೇಕು. ನೀವು ಹುಡುಕುವ ಸಾಮರ್ಥ್ಯ ಇಲ್ಲ ಅಂತಂದರೆ ಇದು ಫಸ್ಟ್ ಸ್ಟೇಟ್ಮೆಂಟ್ ಯಾವುದೇ ಕಾರಣಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಆ ಹುಡುಕುವ ಸಾಮರ್ಥ್ಯ ಇದ್ದರೆ ವರ್ಕ್ ಆಗುತ್ತೆ. ಇದೊಂದು ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗುತ್ತಾ? ಇಲ್ಲಾಂದ್ರೆ ಓಲ್ಡ್ ಕ್ವಶನ್ಸ್ ಬಂದಿದೆಯಾ? ಓಲ್ಡ್ ಕ್ವಶನ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಮೇಲೆ ಓಲ್ಡ್ ಕ್ವಶನ್ ಎಲ್ಲಾದ್ರೂ ಇದೆಯಾ? ಎಲ್ಲಿ ಇಲ್ಲ. ಇದು ಇದನ್ನೇ ಹೇಳಿದ್ರು, ಗೋಪಾಲ ಸ್ವಾಮಿ ಅಯ್ಯಂಗಾರ್ ಕಮಿಟಿ ಇದೆಯಲ್ಲ, ಇದು 1947 ಬರುತ್ತೆ.
ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಏನೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬೇಸಿಕ್ ರೂಲ್ಸ್ ಆಫ್ ದಿಸ್ ಎಕ್ಸಾಮ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಏನು ಗೊತ್ತಾಗುತ್ತೆ. ಸೆಕೆಂಡ್ ಬಗ್ಗೆ ಏನಾದರೂ ಗೊತ್ತಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಅದು ಒಂದು ಒಳ್ಳೆ ಆಪ್ಷನ್ಸ್ ಥಿಂಕ್ ಮಾಡ್ಬೋದು. ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್ ಸೆಕ್ರೆಟರಿ ಅಂದರೆ ಏನಿದೆ ಇನ್ 1870 ಇದು ಫಸ್ಟ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿ ಅವ್ರು ಏನು ಹೇಳ್ತಾರೆ, ನಂಬರ್ ಆಫ್ ಮಿನಿಸ್ಟರ್ಸ್ ರಿಡ್ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಇದು ನನಗೆ ಮೊದಲು ಗೊತ್ತಿದ್ದಿಲ್ಲ, ನಾನು ಓದ್ಕೊಂಡು ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ. ನಾನು ಐ ನಾಟ್ ಎನ್ಸೈಕ್ಲೋಪೀಡಿಯಾ. ಫಸ್ಟ್ ಈ ಕ್ವಶನ್ ನಾನು ಬಿಡಬೇಕು, ಯಾವುದೇ ಮುಲಾಜೆ ಇಲ್ಲ. ಸಪೋಸ್ ನೀವು ಅಟೆಂಡ್ ಮಾಡಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಅವ್ರು ಹೇಳಿದಾಗ ಅಟೆಂಡ್ ಮಾಡ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅದೇನಿದೆಯಲ್ಲ ಅದನ್ನು ನಾವು ಥಿಂಕ್ ಮಾಡ್ಬೋದು. ಅದು ಪ್ರೈಮ್ ಮಿನಿಸ್ಟರ್ ಇದನ್ನು ನಾವು ಥಿಂಕ್ ಮಾಡ್ಬೋದು. ಇದ್ರ ನಂಬರ್ ಆಫ್ ಮಿನಿಸ್ಟರ್ ರಿಡ್ಯೂಸ್ ಮಾಡಬೇಕು ಮತ್ತು ಮಿನಿಸ್ಟ್ರಿಯಲ್ ಇಂಟರ್ ಕೋಆರ್ಡಿನೇಷನ್ ಬಗ್ಗೆ ಥಿಂಕ್ ಮಾಡಬೇಕು. ಅದು ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿ ಇರುತ್ತೆ. ಇದು ಗೊತ್ತಿಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ. ಇದರಲ್ಲಿ ಇನ್ನೂ ಒಂದು ಟ್ರಿಕ್ಕಿ ಅಂಶ ಅಂತಂದರೆ ಭಾಳ ಟ್ರಿಕ್ಕಿ. ಆಪ್ಷನ್ ಡಿ ಇದಕ್ಕೆ ಆನ್ಸರ್. ಆಪ್ಷನ್ ಡಿ ಅಂದರೆ ಒಂದು ಕ್ವಶನ್ ಪೇಪರಲ್ಲಿ ನೈದರ್ ಒಂದು 4 ಎಷ್ಟಿರ್ತವೆ? ಎಷ್ಟಿರುತ್ತೆ? ನಾನು ಕೇಳ್ತಿರೋದು UPSC ಕ್ವಶನ್ಸ್, ನಾಟ್ ಟೆಸ್ಟ್ ಸೀರೀಸ್. UPSC ಕ್ವಶನ್ಸಲ್ಲಿ ನೈದರ್ ಒಂದು 4 ಎಷ್ಟಿರ್ತವೆ? ಎಷ್ಟು? 4ರಿಂದ 5 ಇರ್ತವೆ. ಎಷ್ಟಿರ್ತವೆ? 4ರಿಂದ 5. ಸೊ ನನ್ ಆಫ್ ದೀಸ್ ಆಪ್ಷನ್ ಹಾಕ್ಬೇಕಾದ್ರೆ 1000 ಬೇರೆ ಆಪ್ಷನ್. 100 ಕ್ವಶನ್ಸಲ್ಲಿ 4-5 ಕ್ವಶನ್ಸ್ ಯಾವುವು? ಅಟ್ಲೀಸ್ಟ್ ಯಾವುದೋ ಒಂದು ನಾವು ಆಪ್ಷನ್ ಎ ರೈಟ್ ಆಗಿದೆ ಅಂದ್ಕೊಂಡು ಆಪ್ಷನ್ ಎ ರೈಟ್ ಇಲ್ಲ, ಆಪ್ಷನ್ ಬಿ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಐಡಿಯಾ ಅದು ಈಗೇನು ಅಕ್ಕ ಕಡೆ ಮೇಲೆ ಫ್ಯಾನ್ ಹಾಕೊಂಡು ಕೂತ್ಕೊಂಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ಅಕ್ಕ ಇಲ್ಲ ಅಪ್ಪ ಇರ್ತಾರೆ ಅಲ್ವಾ. ಒಂದೇ ಎಕ್ಸಾಮ್ ಟೆನ್ಷನ್ ಭಯ, ಬೆಳಗ್ಗೆ ಹೋಗಿ ದೇವರಿಗೆಲ್ಲ ಒಂದು ಸೆಲ್ಯೂಟ್ ಹಾಕೊಂಡು ಅಲ್ಲೆಲ್ಲ ಹೋಗಿರ್ತೀವಿ, ಇಲ್ಲೆಲ್ಲ ಗೊತ್ತಾಗಲ್ಲ. ಎಕ್ಸಾಮ್ ಟೆನ್ಷನ್ನೇ ಬೇರೆ. ದಟ್ಸ್ ಇಟ್ಸ್ ಕಾಲ್ಡ್ ಎಕ್ಸಾಮ್. ನಾವು ಎಕ್ಸಾಮೆಲ್ಲ ಹೋದ್ರೆ ಒಂದು ಮೈಂಡ್ ಸೆಟ್ ಪ್ರಿಪೇರ್ ಆಗಿತ್ತು. ಯೂಶಲಿ ಮತ್ತೆ ಇರೋದು ಏನಾಗಿತ್ತು ಅಂದರೆ ನಮಗೆಲ್ಲ ಬೆಂಕಿ ಎತ್ತಿರುತ್ತೆ. ಈ ಇನ್ವಿಜಿಲೇಟರ್ಸ್ ಅವರು ಆರಾಮಾಗಿರ್ತಾರೆ. ನಾವೇನೋ ಥಿಂಕ್ ಮಾಡಿರ್ತೀವಿ, ಬರ್ತಾರೆ ಸೈನ್ ಮಾಡ್ತಾರೆ. ಅವ್ರಿಗೆ ಫಸ್ಟ್ ಹೇಳ್ಬಿಡಿ, ಮೇಡಮ್ ಅದು ಸರ್ ಏನು ಸೈನ್ ಮಾಡಿಸಿದ್ರೆ ಮಾಡಿಸ್ಕೊಳ್ಳಿ. ಅಥವಾ ನಿಮಗೇನಾದರೂ ಅಂತ ಟೈಮಲ್ಲಿ ಇದ್ದಾಗ ಏನಾದರೂ ಸಹ ಅವಕಾಶ ಇದ್ದರೆ ಈಗಲೇ ಮಾಡಿಸ್ಕೊಂಡ್ಬಿಡಿ. ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, CSAT ಇರೋ ಸಂದರ್ಭದಲ್ಲಿ ಪ್ಯಾಸೇಜ್ ಓದ್ತೀವಿ ಏನು ಅರ್ಥ ಆಗಲ್ಲ. ಅವಾಗ ಏನು ನೋಡೋಕೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಈ ಬೇರೆ ಬರೆದಿದ್ದಾನೆ ಎಕ್ಸಾಮು, ಪ್ಯಾಸೇಜ್ ಓದ್ತಾ ಇದ್ದಾನೆ ಅಂತ ಅರ್ಥ ಆಗಿಲ್ಲ, ಮತ್ತು ಕಿವೆಲ್ಲ ಹಿಂಗಿಟ್ಕೊಂಡು ಓದ್ತಾ ಇದ್ದಾನೆ. ಅಂದರೆ ಅಟ್ಲೀಸ್ಟ್ ಹಿಂಗೆ ಕಾನ್ಸಂಟ್ರೇಷನ್ ಜಾಸ್ತಿ. ಹಿಂಗಿಟ್ಕೊಂಡು ಅವರು ಇನ್ವೆಸ್ಟಿಗೇಟರ್ ಸುದ್ದಿ ಹಾಕಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾಗಿಣಿ ಸೀರಿಯಲ್ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರಿಗೆ. ಅಂದರೆ ನೋಡಿ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ, ಅವ್ರನ್ನ ಸ್ವಲ್ಪ ಫೈರ್ ಮಾಡಬೇಕು. ಫೈರ್ ಅಂತಂದರೆ ಸುಮ್ಮನೆ ಇರಬೇಕು. ನಮ್ಮದು ಲೈಫ್ ಅದನ್ನ ಹೇಳ್ಬೇಕಾದ್ರೆ ನಮ್ಮ ಮೈಂಡ್ ಸ್ವಲ್ಪ ಬ್ಲಾಕ್ ಆಗುತ್ತೆ. ಅದಕ್ಕೆ ಮೊದಲೇ ಅವರಿಗೆ ಸಬ್ಮಿಷನ್ ಟೋಲ್ ಇರಬೇಕು. ಸ್ವಲ್ಪ ಅವಕಾಶ ಮಾಡಿಬಿಡಿ. ನೀವು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ಬಿಟ್ರೆ, ಸ್ವಲ್ಪ ಸಿಟ್ಟಿಲಿ ಹೇಳ್ಬಿಟ್ರೆ ಅವ್ರು ನಿಮ್ಮಲ್ಲಿ ಕಂಡು ಹೇಳ್ತಾರೆ, ಹಾಂ ಸೈನ್ ಮಾಡೋದು ಮಾಡ್ಬೇಕ್ರಿ ಅಂತ ಬರೋದು. ನಾವೇನೋ ಸ್ವಲ್ಪ ಇದು ಮಾಡಿದರೆ ಅವ್ರು ರಿವೈಸ್ ತೊಗೊಂಡ್ಬಿಡ್ತಾರೆ, ಆಕ್ಷನಲ್ಲಿ ರಿವೈಸ್ ತಗೊಂಡು. ಅದಕ್ಕೆ ಒಂಥರ ಸಬ್ಮಿಷನ್ ಮಾಡಬೇಕು. ಮೇಡಮ್ ಸ್ವಲ್ಪ ಸರ್ ಸ್ವಲ್ಪ ಸ್ಪೆಷಲಿ ಲೇಡೀಸ್ ಅಂತ ಭಾಳ ಹುಷಾರು, ಅವ್ರು ಮಾತು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರಿಗೂ ಫೋನ್ ಇರಲ್ಲ ಪಾಪ, ಫೋನ್ ಬಿಟ್ಟು ಬಂದುಬಿಟ್ಟಿರ್ತಾರಲ್ಲ. ಮತ್ತೆ ಏನು ಮಾಡಬೇಕು? ನಿಮ್ಮ ಮುಖ ಅವ್ರ ಮುಖ ಏನು ಮಾಡ್ಕೊಂಡು ಸುದ್ದಿ ಹೇಳ್ತಿರ್ತಾರೆ. ಅದಕ್ಕೆ ಏನು ಮಾಡಿದ್ರೆ ಅವ್ರು ಸಬ್ಮಿಷನ್ ಟೋನಲ್ಲಿ ಇರಲಿ. ಯೂಶ್ವಲಿ ಮೇನ್ಸ್ ಟೈಮಲ್ಲಿ ಹಿಂಗೆ ಮಾಡಬೇಕು, ಸರ್ ಒಂದು 5 ನಿಮಿಷ ಬೇಗ ಕೊಟ್ಬಿಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಅವ್ರು ಏನು ಹೇಳ್ತಾರೆ, ಇಲ್ಲ ರೀ ನಮ್ಗೆ ಅದೇನೆ ಸರ್ ಏನಾಗಲ್ಲ ಬಿಡಿ ಸರ್ ಎನ್ಸ್ಕೊಂತ ಅನ್ಬೇಕು. ಇಟ್ಸ್ ನಾಟ್ ಇಲ್ಲೀಗಲ್. ಅಂದರೆ 5 ನಿಮಿಷ ನೀವು ಆನ್ಸರ್ ಬೇಕಲ್ಲ, ಅದೆಲ್ಲ ಬರೆದೋಗಿರೋದೆಲ್ಲ ಫಿಲ್ ಮಾಡಿಕೊಂಡು ಅವ್ರದ್ದು ಏನು ಸೈನ್ ಮಾಡೋದಿರುತ್ತಲ್ಲ ಅದೆಲ್ಲ ಆಗ್ಬಿಡುತ್ತೆ ಅಂತ ಮೀನಿಂಗ್. ಅವ್ರು ಕ್ವಶನ್ ಪೇಪರ್ ಕೊಟ್ಟಮೇಲೆ ಕೆಲವೊಂದು ಸೈನ್ ಮಾಡಿಸ್ಕೊತಾರೆ ಅಲ್ವಾ. ಪ್ರೆಸೆಂಟು ಅಕ್ಕ ತಗೊಂಡು ನಿಮ್ಮ ರೋಲ್ ಮಾಡಬೇಕು ಅಂತ ಅದನ್ನು ಮೊದಲೇ ಮಾಡಿಬಿಡಿ. ಇವೆಲ್ಲ ಎಕ್ಸಾಮ್ ಸ್ಕಿಲ್ಸ್ ಅಂತ ಇವೆಲ್ಲ ಓದೋರಿಗೆ ಮಾತ್ರ ಗೊತ್ತಿರುತ್ತೆ, ಇಲ್ಲಿದ್ದವ್ರಿಗೆ ಏನು ಗೊತ್ತಾಗಲ್ಲ. 14th question. Answer? D. What is the inference? Then I want inference from this question. Answer everyone knows. Inference. Inference ಅಂತ meaning ಗೊತ್ತಿದೆಯಾ? CSAT ಅಲ್ಲಿ ಇದೇ ವರ್ಡ್ ಜಾಸ್ತಿ ಇರುತ್ತೆ. What is the inference of this passage ಅಂತ ಅದೊಂದು ಕೊಟ್ಟೋನಿಗೆ ಗೊತ್ತಿರಬೇಕು. ಇನ್ಫ್ಲುಯೆನ್ಸ್
ಅಷ್ಟು ತುಂಬ ಟಫ್ ಇರುತ್ತೆ. ಭಾಳ ಅದು ನೋಡೋಕೆ ಮಾತ್ರ ಇಂಗ್ಲೀಷ್ ಪ್ಯಾಸೇಜ್, ಬಟ್ ಅದೇನು ಅರ್ಥ ಆಗಲ್ಲ. ಚೈನೀಸ್ ಲ್ಯಾಂಗ್ವೇಜ್ ಇದ್ದಂಗೆ ಇರುತ್ತೆ, ಏನೇನು ಅರ್ಥ ಆಗಲ್ಲ. ಮೇಲದಕ್ಕೆ ಲೋದಲ್ಲೇ ಎಲ್ಲ ಇವಾಪ್ರೇಟ್ ಆಗಿರುತ್ತೆ. ಮೇಲೆ ಪ್ಯಾಸೇಜ್ ಓದ್ಕೊಂಡ್ಬಂದಿದ್ರು, ಆಪ್ಷನ್ ಓದೋದ್ರಲ್ಲಿ ಪ್ಯಾಸೇಜ್ ಇವಾಪ್ರೇಟ್ ಆಗಿರುತ್ತೆ, ಮತ್ತೆ ಪ್ಯಾಸೇಜ್ ಹೋಗಬೇಕು. ಬಟ್ ಐ ವಾಂಟ್ ಇನ್ಫ್ಲುಯೆನ್ಸ್. ಈಗ ನಾನು ಕ್ಲಾಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಅದೇ ಇನ್ಫ್ಲುಯೆನ್ಸ್ ಗೊತ್ತಾಗಬೇಕು, ಆ್ಯಂಗಲ್ ಗೊತ್ತಾಗಬೇಕು, ಟೋನ್ ಗೊತ್ತಾಗಬೇಕು. ಈಗ ಆನ್ಸರ್ಸ್ ನೀವೆಲ್ಲ ಹುಡ್ಬೋದಲ್ಲ, ಒಂದು ವೈ ಏನಂತಂದರೆ ಇನ್ಫ್ಲುಯೆನ್ಸ್, ಟೋನ್, ಲ್ಯಾಂಗ್ವೇಜ್ ಅಂತ. ಏನು ಥಿಂಕ್ ಮಾಡಿ. ಟ್ರೈಬಲ್ ಕರೆಕ್ಟ್ ಹೇಳಿ. ಓಕೆ, ಪಾಯಿಂಟ್ ನಂಬರ್ ಗುಡ್. ಇನ್ನು ಬೇರೆ ಯಾವುದು? ವೀಕರ್ ಸೆಕ್ಷನ್ ಇಸ್ ಅ ವೇಟ್. ಏನ್ರಿ ವೀಕರ್ ಸೆಕ್ಷನ್? ಎಲ್ಲರೂ ಬರ್ತಾರೆ. ಯು ಆರ್ ಆಲ್ಸೋ ವೀಕರ್ ಸೆಕ್ಷನ್. ಯು ಆರ್ ಪ್ರಿಪೇರಿಂಗ್ ಫಾರ್ UPSC. ನೋ ಬಡಿ ಇಸ್ ಬಾದರ್ ಅಬೌಟ್ ಯು. ಯು ಆರ್ ಆಲ್ಸೋ ವೀಕರ್ ಸೆಕ್ಷನ್. ನೋಡಲ್ ಏಜೆನ್ಸಿ ನೋ. ಈಗ ಆಪ್ಷನ್ ಡಿ, ಗ್ರಾಮ ಪಂಚಾಯತ್. ಯಾವ ಇದು ಆಪ್ಷನ್ ಡಿ ಅಲ್ರಿ? ಕನ್ಫ್ಯೂಸ್ ಮಾಡಿದ್ರೆ ಡಿ. ಇನ್ಫ್ಲುಯೆನ್ಸ್ 4 ಪಾಯಿಂಟ್ ಇರಬೇಕಾ? ಫಸ್ಟು ಸ್ಟೇಟ್ಮೆಂಟ್ ಥಂಬ್ ರೂಲ್. ದಿಸ್ ಇಸ್ ಕಾಲ್ಡ್ ಥಂಬ್ ರೂಲ್. ಇದಕ್ಕೆ ಅಪ್ಲಿಕೇಬಲ್. ಏನಾದರೂ ದಿಸ್ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ದಿಸ್ ಮಿನಿಸ್ಟ್ರಿ ಅಂತ ಕೊಡ್ತಾರೆ. ಯೂಶ್ವಲಿ ಅದು ಫ್ಯಾಕ್ಟಾ ಒಪಿನಿಯನ್. ಈಗ ಫಾರ್ ಎಕ್ಸಾಂಪಲ್ ನರೇಗಾ ಇಸ್ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟರ್ ಆಫ್ ಸೈನ್ಸ್ ಅಂಡ್ ದಿಸ್ ಇಸ್ ಫ್ಯಾಕ್ಟ್ ಆರ್ ಒಪಿನಿಯನ್. ಫ್ಯಾಕ್ಟ್ಸ್ ಆರ್ ಬೌಂಡ್ ಟು ರಾಂಗ್. ಯೂಶ್ವಲಿ ಮಿನಿಸ್ಟ್ರೀಸು ಏಜೆನ್ಸೀಸ್ ಕೊಟ್ಟಾಗ ರಾಂಗ್ ಇರುತ್ತೆ. ಪಾಯಿಂಟ್ ನಂಬರ್ 1. ಇದು ಆ ಥರ ಇಲ್ಲ. ಪಾಯಿಂಟ್ ನಂಬರ್ 2, ಇಲ್ಲಿ ಕ್ವಶನ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಕ್ವಶನ್ ಇಲ್ಲಿ ಥೀಮ್ ಆಫ್ ದ ಕ್ವಶನ್ ಏನಿದೆ? ಜೋರಾಗಿ ಹೇಳಿ. ಇಲ್ಲಿ ಇದು ಟ್ರೈಬಲ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ 6. ಇದು ಥೀಮ್. ದಿಸ್ ಥೀಮ್ ಈಸ್ ರಿಪೀಟೆಡ್ ಕನ್ಕರೆಂಟ್ಲಿ, ರಿಪೀಟೆಡ್ ಇನ್ ನೇಚರ್. If you see the IES, Indian Engineering Service question paper, Indian Forest Service question paper, IAS mains question paper, and ಅದೇನು SAGC ಬರ್ತಲ್ಲ CAPF, ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ, ದಿಸ್ ಆ್ಯಕ್ಟ್ ಫಾರೆಸ್ಟ್ ಆ್ಯಕ್ಟ್ 2006 is the most important act for UPSC. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಫಾರ್ ದಿ UPSC. ಇದು ಥೀಮ್ ಆಯಿತಾ? ಇದು ಸೆಕೆಂಡ್ ಲಾಜಿಕ್. ಥರ್ಡ್ ಲಾಜಿಕ್ ಏನಂತಂದರೆ, ಇವನೇನು ಮಿನಿಸ್ಟ್ರೀಸ್ ಕೊಟ್ಟಿದ್ದಾರಲ್ಲ, ಬೇರೆ ಮಿನಿಸ್ಟ್ರೀಸ್, ಆ ಮಿನಿಸ್ಟ್ರೀಸ್ನ ಕಾನ್ಸಂಟ್ರೇಷನ್ ಮಾಡಿ. ಅಂದರೆ ಆ ಮಿನಿಸ್ಟ್ರಿ ಸ್ಕೀಮ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಅವನೇನು ಕೇಳಿದ್ದಾನೆ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಅಂದರೆ ಈ ಒಂದು ಡಿಪಾರ್ಟ್ಮೆಂಟ್ ನನಗೆ ಇಷ್ಟ. ಇಂಡೈರೆಕ್ಟ್ಲಿ ಇಸ್ ಟೆಲಿಂಗ್. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ದಟ್ ಈಸ್ ಆಲ್ಸೋ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಹುತೇಕ ಸಂದರ್ಭದಲ್ಲಿ ಇದು ಕ್ವಶನ್ ಫ್ಯಾಕ್ಟಾ ಏನು ಒಪಿನಿಯನ್? ಫ್ಯಾಕ್ಟ್ ಕ್ವಶನ್ಸ್ ಅಟೆಂಡ್ ಮಾಡಬೇಕಾದ್ರೆ ತುಂಬ ಸೀರಿಯಸ್ ಆಗಿರಬೇಕು. ಅಲ್ಲಿ ಲಾಜಿಕ್, ದೇರ್ ಇಸ್ ನೋ ಲಾಜಿಕ್. ಫ್ಯಾಕ್ಟ್ ಕ್ವಶನ್ಸಲ್ಲಿ ದೇರ್ ಇಸ್ ನೋ ಲಾಜಿಕ್. ಗೊತ್ತಾಯ್ತಾ? ಈಗ ಶೆಡ್ಯೂಲ್ 2 ಏನು ಹೇಳುತ್ತೆ? ಶೆಡ್ಯೂಲ್ 3 ಏನು ಹೇಳುತ್ತೆ? ಶೆಡ್ಯೂಲ್ 2 ಏನು ಹೇಳುತ್ತಪ್ಪ? ಸ್ಯಾಲ್ರೀಸ್. ಶೆಡ್ಯೂಲ್ 3 ಏನು ಹೇಳುತ್ತೆ? ಫಸ್ಟು ಯೂಶಲಿ ಓದ್ ತೊಗೋಬೇಕಾ ಸ್ಯಾಲ್ರಿ ತೊಗೋಬೇಕಾ? ಓದ್ ತೊಗೋಬೇಕಾ? ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿ ಏನು ಮಾಡ್ತಾರೆ, ಫಸ್ಟ್ ಸ್ಯಾಲ್ರಿ ಕೊಟ್ಬಿಟ್ಟಿದ್ದಾರೆ, ಆಮೇಲೆ ಓದಿಗೆ ಬಂದಿದ್ದಾರೆ. ಅಂದರೆ ಲಾಜಿಕ್ ಇಲ್ಲ ಅದು. ಅದಕ್ಕೆ ಫ್ಯಾಕ್ಟ್ಸಲ್ಲಿ ಯು ಶುಡ್ ನಾಟ್ ಯೂಸ್ ಯುವರ್ ಲಾಜಿಕ್. ಇವ್ರು ಏನು ಹೇಳಿದ್ರು? ಈಗ ಮಿನಿಸ್ಟರ್ ಆಫ್ ಪಂಚಾಯತ್ ರಾಜ್ ರೂರಲ್ ಡೆವಲಪ್ಮೆಂಟ್, ಇದು ಆನ್ಸರ್ ನೋಡಿ ಹೇಳ್ತಾನೆ, ಅದು ಕ್ವಶನ್ ನೋಡಿ. ಅಂದರೆ ಇವ್ರೇನೋ ಲಾಜಿಕ್ ಅಪ್ಲೈ ಮಾಡಿದ್ರ? ಹಾಂ, ಈ ಲಾಜಿಕ್ ವರ್ಕೌಟ್ ಆಗಲ್ಲ. ಫ್ಯಾಕ್ಟ್ಸಲ್ಲಿ ವರ್ಕೌಟ್ ಆಗಲ್ಲ, ಒಪಿನಿಯನ್ಸಲ್ಲಿ ವರ್ಕೌಟ್ ಆಗುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಲಾಜಿಕ್ ಇದು ಫ್ಯಾಕ್ಟ್ಸ್ ಬೇರೆ, ಒಪಿನಿಯನ್ ಬೇರೆ ಅಂತ ಗೊತ್ತಾಯ್ತಾ? ಇದು ಒಪಿನಿಯನ್ ಫ್ಯಾಕ್ಟ್. ಫ್ಯಾಕ್ಟಿನಲ್ಲಿ ಡೋಂಟ್ ಅಪ್ಲೈ ದ ಲಾಜಿಕ್. ಲಾಜಿಕ್ ಎಲ್ಲ ಅಪ್ಲೈ ಮಾಡಬೇಕು. ಒಪಿನಿಯನ್ ಬೇಸ್ಡ್ ಕ್ವಶನ್ ಎಲ್ಲಿ? ಅಲ್ಲಿ ನ್ಯಾಚುರಲ್ ರೈಟ್ಸು, ಲಾ ಆ್ಯಂಡ್ ಆರ್ಡರು, ಮೀನ್ಸ್ ಆಫ್ ಸಸ್ಟೈನೆನ್ಸು, ಅದು ಒಪಿನಿಯನ್. ಇದು ಫ್ಯಾಕ್ಟ್. ಸೊ ಫ್ಯಾಕ್ಟ್ ಇರೋ ಕ್ವಶನ್ಸನ್ನು ಇಫ್ ಯು ಆರ್ 100% ಪರ್ಫೆಕ್ಟ್, ದೆನ್ ಓನ್ಲಿ ಯು ಕ್ಯಾನ್ ಗೋ ವಿತ್ ದಟ್ ಆಪ್ಷನ್. ಒಪಿನಿಯನ್ ಇರ್ತಕ್ಕಂಥ ಕ್ವಶನ್ನ ಆನ್ಸರ್ ಮಾಡಿ. ಒಪಿನಿಯನ್ ಕ್ವಶನ್ಸ್ ನಮ್ಗೆ ಸೇವ್ ಮಾಡ್ತಾರೆ. ಯೂಶ್ವಲಿ ನಮಗೆ ಫ್ಯಾಕ್ಟ್ಸ್ ನೆನ್ಪಿಡೋದು ಭಾಳ ಕಷ್ಟನ ಈಸಿನ? ಫ್ಯಾಕ್ಟ್ಸ್ ನೆನ್ಪಿಡೋದು ತುಂಬ ಕಷ್ಟ. ಬಟ್ ಈ ಕ್ವಶನ್ ತುಂಬ ಈಸಿ ಇದೆ, ಇದು ಟ್ರಾನ್ ಮಾಡೋಂಗಿಲ್ಲ. ಯಾಕಂದರೆ ಅವ್ನು ಆಲ್ರೆಡಿ ಓಲ್ಡ್ ಕ್ವಶನ್ಸಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ದಾನೆ. ಇದು ಮೇನ್ಸಲ್ಲಿ ಕ್ವಶನ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸುಪ್ರೀಂ ಕೋರ್ಟು ಏನು ಹೇಳುತ್ತೆ, ಭಾಳಷ್ಟು ವೆಡಿಕ್ಟ್ ಕೊಟ್ಟಿದೆ.
ಇದು ವಲ್ಲರಬಲ್ ಸೆಕ್ಷನ್ಸಲ್ಲೂ ಬರುತ್ತೆ. ನೀವು ಹೇಳಿದ್ದು ಸತ್ಯ, ಬಟ್ ನಾನೇನಿದ್ರೆ ವಲ್ಲರಬಲ್ ಸೆಕ್ಷನ್ಸಲ್ಲಿ ಈಗ ಚಿಲ್ಡ್ರನ್ ಬರ್ತಾರೆ, ವುಮೆನ್ ಬರ್ತಾರೆ, ಹ್ಯಾಂಡಿಕ್ಯಾಪ್ಸ್ ಬರ್ತಾರೆ, ಕರೆಕ್ಟಾ, ಎಲ್ಲರೂ ಬರ್ತಾರೆ. ಬಟ್ ದಿ ಪಾಯಿಂಟ್ ಈಸ್ ಈ ಆ್ಯಕ್ಟ್ ಇಂಪಾರ್ಟೆಂಟ್, ಫಾರೆಸ್ಟ್ ಆ್ಯಕ್ಟ್. ಮತ್ತು ಇನ್ನೊಂದು ಆ್ಯಕ್ಟ್, ಎನ್ವೈರ್ಮೆಂಟ್ ರಿಲೇಟೆಡ್ ಆ್ಯಕ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು? ಗುಡ್, ಯಾರು? ಎಸ್. ಈ ಥರ ನೀವೇನು ಮಾಡಬೇಕು, ರಿವರ್ಸ್ ಇಂಜಿನಿಯರಿಂಗಲ್ಲಿ ಓದ್ತಾ ಇರಬೇಕು. ನೀವು ಯಾವುದೋ 1927 ಫಾರೆಸ್ಟ್ ಆ್ಯಕ್ಟ್ ಹೋದರೆ ಲಾಭ ಇಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಯಿತು ವೈಲ್ಡ್ ಲೈಫ್ ಆ್ಯಕ್ಟ್ ಇಂಪಾರ್ಟೆಂಟ್ ಅಂತ? ನೀವು ಕ್ವಶನ್ ಪೇಪರ್ ನೋಡೋದ್ರಿಂದ ಗೊತ್ತಾಯಿತು. ದಿಸ್ ಈಸ್ ಹೌ ಯು ಹ್ಯಾವ್ ಟು ಡಿಸಿಫರ್ ದಿ ಕ್ವಶನ್ ಪೇಪರ್. ಗೊತ್ತಾಯ್ತಾ? ಆಪ್ಷನ್ಸ್ ಹೆಂಗೆ ಮಾಡಬೇಕು, ರಾಂಗ್ ಏನು ಮಾಡಬೇಕು, ಥೀಮ್ ಏನು ಮಾಡಬೇಕು, ವರ್ಡ್ಸ್ ಏನು ಮಾಡಬೇಕು, ನಂಬರ್ಸ್ ಬಂದಾಗ ಏನು ಮಾಡಬೇಕು. ಫಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೊಂಡು ವೆದರ್ ದಿಸ್ ಕ್ವಶನ್ ಇಸ್ ಫ್ಯಾಕ್ಟ್ ಬೇಸ್ಡ್ ಆರ್ ಒಪಿನಿಯನ್ ಬೇಸ್ಡ್. ಫ್ಯಾಕ್ಟ್ ಬೇಸ್ಡ್ ಆದರೆ ಲಾಜಿಕ್ ಅಪ್ಲೈ ಮಾಡಬೇಕು, ಒಪಿನಿಯನ್ ಬೇಸ್ಡ್ ಆದರೆ ಲಾಜಿಕ್ ಅಪ್ಲೈ ಮಾಡಿ. ಮತ್ತು ಇದು ಸೆಕೆಂಡ್ ರೌಂಡ್ ಕ್ವಶನ್, ಯಾವ ಕ್ವಶನ್ ಬಿಡಬೇಕಂತ ಹೇಳ್ತಿಲ್ಲ, ಇದೊಂದು ಸ್ವಲ್ಪ ತಿಳ್ಕೊಳ್ಳಿ. ಅಯ್ಯಂಗಾರ್ ಕಮಿಟಿ ಡೋಂಟ್ ಅಟೆಂಡ್. ಆ ಥರ ಕ್ವಶನ್ಸ್ ಬರಲ್ಲ. ಮತ್ತೆ ಬೇಸಿಕ್ ಫ್ರೇಮ್ವರ್ಕು ನಿಮಗೆ ರಿಪಿಟೇಟಿವ್ ನೇಚರ್ ಏನಾದರೆ ಸುಪ್ರೀಂ ಕೋರ್ಟು, ಹೈಕೋರ್ಟು, ಫಂಡಮೆಂಟಲ್ ರೈಟ್ಸು, DPSP ಇವೆಲ್ಲ ಈ ವರ್ಷವೂ ಬರುತ್ತೆ ಕ್ವಶನ್ಸ್. ನಮಗೆ ಈ ವರ್ಷವೂ ಬರುತ್ತೆ. ಪ್ರಿಯಂಬಲ್ ಮೇಲೆ ಈ ವರ್ಷವೂ ಕ್ವಶನ್ಸ್ ಬರುತ್ತೆ. ಪಾರ್ಲಿಮೆಂಟ್ ಮೇಲೆ ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ ಮಾತ್ರ ರೈಟ್ ಮಾಡಿ. ಪೊಲಿಟಿಗೆ ಆ ಸೆಕ್ಷನ್ಸ್ ಮಾತ್ರ ನಿಮ್ಮದು. NCERT ಸ್ವಲ್ಪ ಓದ್ಕೊಳ್ಳಿ, ಪ್ರೀ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇಟ್ಕೊಳ್ಳಿ. ಇದಾದರೆ ದಿಸ್ ಇಸ್ ಎನಫ್. ಓಕೆ, ಬೇರೆ ಏನು ಡೌಟ್ಸ್ ಇದೆಯಾ? ಸರ್, ಇವಾಗ ಆ ಮಿನಿಸ್ಟ್ರೀಸ್ ಇಂಪಾರ್ಟೆಂಟ್ ಅಂತ, ಅದರಲ್ಲಿ ಸ್ಪೆಸಿಫಿಕ್ ಸ್ಕೀಮ್ಸ್ ಯಾವ್ದು ಇಂಪಾರ್ಟೆಂಟ್ ಅಂತ ಹೆಂಗೆ ಗೊತ್ತಾಗುತ್ತೆ? ಆ ಸ್ಕೀಮ್ ಏನು ಹೇಳ್ತಾರೆ ಭಾಳ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸಲ್ಲಿ ಇರೋದಾ ಅಥವಾ ಸ್ಟ್ಯಾಟಿಕ್ ಹೆಂಗಾಗ್ತದೆ? ಯೂಶ್ವಲಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ರೂಲ್ಸ್ ಹೇಳ್ತೀವಿ ನೋಡಿ. ಈಗ ಅಟಲ್ ಟಿಂಕರಿಂಗ್ ಮಿಷನ್ ಅಂತ ಇದೆ, ಯಾರು ಅದನ್ನು ಇಂಪ್ಲಿಮೆಂಟ್ ಮಾಡೋದು? ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಕ್ವಶನ್ ಬಂದಿತ್ತು, ಗೊತ್ತಿತ್ತು. ಅದು ಕರೆಂಟ್ ಅಫೇರ್ಸಲ್ಲಿ ಇತ್ತು, ಅದನ್ನು ನಾವು ಹೋಗ್ಬೋದು. ಬಟ್ ಸ್ವಲ್ಪ ಕ್ವಶನ್ಸ್ ಏನಾಗುತ್ತೆ, ಓಲ್ಡ್ ಕ್ವಶನ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನರೇಗಾ ಕ್ವಶನ್ 2013-14 ಬಂದಿತ್ತು. ನರೇಗಾ ಸ್ಕೀಮ್ ಸ್ಟಾರ್ಟ್ ಆಗಿದೆ ಅವಾಗ. ಸೊ ಇಲ್ಲಿ ದೇರ್ ಇಸ್ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ UPS ಅಲ್ಲಿ. ಇದು ಕರೆಂಟ್ ಅಫೇರ್ಸಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ದೋ ಇಟ್ ಈಸ್ ಅಗ್ರಿ. ಬಟ್ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಫಾರ್ ಹಿಮ್ ಟು ನಾಟ್ ಟು ಆಸ್ಕ್ ಪ್ರೀವಿಯಸ್ ಓಲ್ಡ್ ಸ್ಕೀಮ್ಸ್. ನಾನು ಹೇಳಿದ್ದೇನೆಂತಂದರೆ ವಲರಬಲ್ ಸೆಕ್ಷನ್ಸ್ ರಿಲೇಟೆಡ್ ಸ್ಕೀಮ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಹೆಲ್ತು, ಎಜುಕೇಷನ್ನು, ಸ್ಯಾನಿಟೇಷನ್ನು, ವುಮೆನ್ ಎಂಪವರ್ಮೆಂಟು, ರೂರಲ್ ಡೆವಲಪ್ಮೆಂಟು, ಅಗ್ರಿಕಲ್ಚರು, ಇದ್ರ ಬಗ್ಗೆ ಈಸ್ ಮೋರ್ ಬಾದರಿಂಗ್. ಈಗ ಉಚ್ಚತರ ಸಾಕ್ಷರತಾ ಮಿಷನ್ ಅಂತ ಒಂದು ಕ್ವಶನ್ ಇದೆ. ಉಚ್ಚತರ ಮಿಷನ್ ಅಂತ ಇದೆ, ಅದು ಹೈಯರ್ ಎಜುಕೇಷನ್. ಅದು ನಾನು ಇದರ ಅರ್ಥ ಏನಂತಂದರೆ ಈಸ್ ಮೋರ್ ಬಾದರಿಂಗ್ ಅಬೌಟ್ ಬೇಸಿಕ್ ಥಿಂಗ್ಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ನೀವು ಆಫ್ಟರ್ ಯುವರ್ ಬಿಕಮ್ DC ಆಲ್ಸೋ ಯು ಆರ್ ಮೋರ್ ಬಾದರ್ ಅಬೌಟ್ ದೀಸ್ ಬೇಸಿಕ್ ಥಿಂಗ್ಸ್. ಈಗ ಒಂದು ಹಳ್ಳಿಯಲ್ಲಿ ನೆಟ್ವರ್ಕ್ ಬರುತ್ತೆ ಅಂತ ಯಾರು ಕೇಳೋಲ್ಲ. ಅಲ್ಲಿ ಸ್ಯಾನಿಟೇಷನ್ ಫೆಸಿಲಿಟಿ ಇದೆಯಾ, PHC ಇದೆಯಾ, ಸ್ಕೂಲ್ ಇದೆಯಾ, ಇಷ್ಟೇ ಕೇಳೋದಲ್ಲ. ಇದ್ರ ಬಗ್ಗೆನೇ ಎಲ್ಲ ನಮ್ಮ ರಾಜಕೀಯ ಓಡಾಡ್ತಿರೋದು ಅಷ್ಟೇ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇದೆಯಾ, ಪಂಚಾಯತ್ ರೂರಲ್ ಡೆವಲಪ್ಮೆಂಟ್ ಅಷ್ಟೇ ಕೇಳ್ತಿರೋದು, ಇನ್ನೇನು ಮಾಡಿ. ಸೊ ಇದು ಪೊಲಿಟಿ ಕ್ವಶನ್ಸ್. ಓಕೆನಾ? ವಿಲ್ ಮೇಕ್ ಟುಮಾರೋ.